ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ. ಓಂ ಶಾಂತಿ ಅಂದರೆ ಗೊತ್ತಿದೆಯಾ ಅಣ್ಣವ್ರೆ? ಓಂ ಶಾಂತಿ ಅಂತ ಹೇಳ್ತಾರಲ್ವ, ಏನದರ ಅರ್ಥ ಅಂತ? ಓಂ ನಮಃ ಶಿವಾಯ ಅಂತ ಹೇಳ್ತೀವಿ, ಶಿವ ಅಂತ ಹೇಳ್ತೀವಿ, ಓಂಕಾರವನ್ನು ಸ್ಮರಣೆ ಮಾಡ್ತೀವಿ. ಹಾಗಂದರೆ ಓಂ ಶಾಂತಿ ಅಂದರೆ ಏನು? ಪರಮಾತ್ಮ ಪ್ರತಿಯೊಂದಕ್ಕೂ ಅರ್ಥ ಇದೆ. ಆ ಅರ್ಥವನ್ನು ತಿಳಿಲಾರ್ದ ಮಂತ್ರವನ್ನು ಪಠನೆ ಮಾಡಿದರೆ ಅದು ಭಕ್ತಿ. ಅದು ಪರಮಾತ್ಮನನ್ನು ತಿಳಿಲಾರ್ದ ನೆನಪು ಮಾಡಿದ್ರೂ ಭಕ್ತಿನೇ, ಮಂತ್ರವನ್ನು ತಿಳಿಲಾರ್ದ ಪಠನ ಮಾಡಿದ್ರೂ ಭಕ್ತಿನೇ. ಆದರೆ ತಿಳಿದು ನೆನಪು ಮಾಡಿದರೆ ಅದು ಜ್ಞಾನ. ಅದಕ್ಕೆ ನಾವು ಜ್ಞಾನಿಗಳಾಗಬೇಕು ಅಂತ ಪರಮಾತ್ಮ ಈಗ ಜ್ಞಾನ ಸಾಗರ ಬಂದು ಪ್ರತಿಯೊಂದರ ಅರ್ಥವನ್ನು ನಮಗೆ ತಿಳಿಸ್ತಾ ಇದ್ದಾರೆ. ಯಾಕಂದರೆ ನಾವೆಲ್ಲರೂ ಶಿವಭಕ್ತರೇ. ಆದಿಯಿಂದಲೂ ಮೊದಲಿನಿಂದಲೂ ಕೂಡ ನಾವೆಲ್ಲ ಶಿವಭಕ್ತರಾಗಿದ್ದ ಕಾರಣ ಆ ಶಿವನ ಭಕ್ತಿಯ ಫಲವಾಗಿಯೇ ನಿಮಗೆ ಭಕ್ತಿಯ ಫಲವನ್ನು ನಾನು ಕೊಡಬೇಕಲ್ಲ. ತಿಳಿದೋ ತಿಳಿಲಾರ್ದೋ ನೀವು ಶಿವನನ್ನು ಪೂಜೆ ಮಾಡಿದಿರಿ, ತಿಳಿದೋ ತಿಳಿಲಾರ್ದ ಅಭಿಷೇಕವನ್ನು ಮಾಡಿದಿರಿ, ತಿಳಿದೋ ತಿಳಿಲಾರ್ದ ಪತ್ರಿಯನ್ನು ಹಾಕಿದಿರಿ, ತಿಳಿದೋ ತಿಳಿಲಾರ್ದ ಎಷ್ಟೋ ಮಂತ್ರಗಳನ್ನು ಜಪ ತಪ ಮಾಡಿದಿರಿ, ಎಷ್ಟೋ ಜನ್ಮಗಳಿಂದ ಮಾಡಿದಿರಿ. ಇದು ಒಂದು ಜನ್ಮಕ್ಕೆ ಒಲ್ತಿಲ್ಲ ಪರಮಾತ್ಮ ಅಂತಾರೆ. ಎಷ್ಟೋ ಜನ್ಮಗಳ ನೀವು ಮಾಡಿರುವ ಶಿವಭಕ್ತಿಯನ್ನು ಮೆಚ್ಚಿ ಆ ಭಕ್ತಿಯ ಫಲವನ್ನು ಕೊಡಲಿಕ್ಕೆ ನಾನು ಬಂದಿದ್ದೀನಿ. ಮಗುವಾಗಿ ತಾನೇ ಕೇಳಿದ್ರೆ ಏನು ಕೇಳುತ್ತದು? ಒಂದು ಚಾಕ್ಲೇಟ್ ಕೊಡಮ್ಮ, ಒಂದು ಬಿಸ್ಕೆಟ್ ಕೊಡಮ್ಮ, ಒಂದು ಸ್ವಲ್ಪ ಬೆಲ್ಲ ಕೊಡಮ್ಮ ಅಂತ ಕೇಳುತ್ತೆ. ಯಾಕಂದ್ರೆ ಅದಕ್ಕೆ ಅಷ್ಟೇ ಗೊತ್ತು. ಆದರೆ ತಾಯಿಗೇನು ಗೊತ್ತು? ಮಗುವಿಗೆ ಯಾವುದು ಒಳ್ಳೆಯದು ಆರೋಗ್ಯಕ್ಕೆ, ಮಗುವಿಗೆ ಏನು ಕೊಟ್ಟರೆ ಅದರ ಜೀವನ ಉದ್ಧಾರ ಆಗುತ್ತೆ ಅದನ್ನು ಕೊಡಬೇಕು ಅಂತ ತಾಯಿ ಬಯಸ್ತಾಳೆ. ಮಗುವಿಗೇನೋ ಆ ಸಮಯಕ್ಕೇನು ಒಂದಷ್ಟು ರುಚಿಗಾಗಿ ಒಂದಷ್ಟು ತೃಪ್ತಿಗಾಗಿ ಬೇಕು, ಒಂದು ಗೊಂಬೆನೋ ಒಂದು ಆಟಿಕೆನೋ ಒಂದಷ್ಟು ಚಾಕ್ಲೇಟೋ ಕೊಟ್ಟರೆ ಸಾಕು ಅಂತ ಹೇಳುತ್ತೆ. ಹಾಗೆ ನಾವು ಕೂಡ ಅನೇಕ ಜನ್ಮಗಳಿಂದ ಭಕ್ತಿ ಮಾಡಿದರೂ ಕೂಡ ಏನು ಕೇಳಿವಿ ಪರಮಾತ್ಮನಂದರೆ ಸುಮ್ಮನೆ ಸ್ವಲ್ಪ ಆ ಕ್ಷಣಕ್ಕೆ ನಮಗೇನೋ ಒಂದಷ್ಟು ಸಮಾಧಾನ ಬೇಕು, ಒಂದಷ್ಟು ತೃಪ್ತಿ ಬೇಕು, ಒಂದಷ್ಟು ಶಾಂತಿ ಬೇಕು ಅಂತ ಕೇಳಿದ್ದೀವಿ. ಏನೋ ಒಂದಷ್ಟು ಶಾರೀರಿಕ ತೊಂದರೆ, ಮಾನಸಿಕ ತೊಂದರೆ, ಆರ್ಥಿಕ ತೊಂದರೆ ಏನು ಬಂದರೂ ಕೂಡ ಪರಮಾತ್ಮನಿಗೆ ಹೇಳ್ಕೊಂಡು ಪೂಜೆ ಮಾಡ್ಕೊಂಡು ಬಂದೀವಿ. ಆದರೆ ಪರಮಾತ್ಮ ಹೇಳ್ತಾರೆ, ನೀವು ಮಾಡಿರುವ ಭಕ್ತಿಗೆ ನಾನು ಫಲ ಕೊಡಲಿಕ್ಕೆ ಬಂದಿದ್ದೀನಿ. ಇದು ತಾತ್ಕಾಲಿಕ ಅಲ್ಲ, ಶಾಶ್ವತವಾದ ಸುಖವನ್ನು ಕೊಡಲಿಕ್ಕೆ, ಶಾಶ್ವತವಾದ ಆನಂದವನ್ನು ಕೊಡಲಿಕ್ಕೆ, ಶಾಶ್ವತವಾದ ಸಮಾಧಾನವನ್ನು ಕೊಡಲಿಕ್ಕೆ, ಆ ಭಕ್ತಿಯ ಫಲ ಜ್ಞಾನವನ್ನು ಕೊಡಲಿಕ್ಕೆ ನಾನು ಬರ್ತೀನಿ ಭೂಮಿಯಲ್ಲಿ. ನೀವೆಲ್ಲರ ಮಾಡಿದ ಭಕ್ತಿಗೆ ಒಲಿದು ನಾನು ಈ ಧರೆಯಲ್ಲಿ ಅವತರಣೆ ಆಗ್ತೀನಿ ಅಂತ ಹೇಳ್ತಾರೆ. ಸುಮ್ಮನೆ ಬಂದಿಲ್ಲ ಪರಮಾತ್ಮ. ಪರಮಾತ್ಮ ಎಲ್ಲಿದ್ದಾರೆ? ಪರಮಧಾಮ ಅಂತ ಕರೀತಾರೆ. ಪರಮಾತ್ಮ ಇರೋ ಜಾಗವನ್ನು ಪರಮಧಾಮ. ಹೆಂಗಿದೆ ಅದು ಪರಮಧಾಮ ಅಂದರೆ ಪರಮ ಪವಿತ್ರವಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಪರಮ ಆತ್ಮ. ನಾವೆಲ್ಲರೂ ಆತ್ಮರು. ಆತನನ್ನು ಪರಮ ಆತ್ಮ ಅಂತ ಕರಿತೀವಿ. ಪರಮ ಅಂದ್ರೇನು? ಶ್ರೇಷ್ಠ. ಎಷ್ಟು ಶ್ರೇಷ್ಠ ಅಂದ್ರೆ ಜಗತ್ತಿನಲ್ಲಿರುವ ಎಲ್ಲ ದೇವಾತ್ಮರಿಗಿಂತ, ಎಲ್ಲ ಧರ್ಮಾತ್ಮರಿಗಿಂತ, ಎಲ್ಲ ಮಹಾತ್ಮರಿಗಿಂತ, ಎಲ್ಲ ಸಂತರಿಗಿಂತ, ಎಲ್ಲ ಶರಣರಿಗಿಂತ, ಎಲ್ಲ ಪವಾಡ ಪುರುಷರಿಗಿಂತನೂ ಆತ ಶ್ರೇಷ್ಠ ಆಗಿರೋದ್ರಿಂದ, ಎಲ್ಲ ದೇವತೆಗಳಿಗೆ ಅಧಿದೇವ ಆಗಿರೋದ್ರಿಂದ ಆ ಪರಮಾತ್ಮನನ್ನು ಪರಮ ಆತ್ಮ ಅಂತ ಕರೀತಾರೆ. ದೇವಾತ್ಮ ಅಂತೀವಿ. ದೇವಾತ್ಮ ಅಂದರೆ ದೇವಾತ್ಮರು, ದಿವ್ಯ ಗುಣಗಳಿರುವಂಥವ್ರಿಗೆ ದೇವಾತ್ಮ ಅಂತೀವಿ. ಧರ್ಮಾತ್ಮ ಅಂತೀವಿ. ಧರ್ಮದ ಸ್ಥಾಪನಾ ಕಾರ್ಯವನ್ನು ಮಾಡುವವರನ್ನು ಧರ್ಮಾತ್ಮರು ಅಂತ ಕರಿತೀವಿ. ಮಹಾತ್ಮ ಅಂತೀವಿ.
ಮಹಾನ್ ಕಾರ್ಯವನ್ನು ಮಾಡುವಂಥ ಆತ್ಮರನ್ನು ಮಹಾತ್ಮರು ಅಂತೀವಿ, ಸಂತರು ಅಂತೀವಿ, ಶರಣರು ಅಂತೀವಿ. ಆದರೆ ಪರಮಾತ್ಮ ಅಂತ ಯಾರಿಗೂ ಕರೆಯಲ್ಲ. ಪರಮಾತ್ಮರು ಅಂತ ಎಲ್ಲರ ಕೇಳಿರಪ್ಪ? ಪರಮಾತ್ಮ ಅಷ್ಟೇ. ದೇವಾತ್ಮರು ಇದ್ದಾರೆ, ಧರ್ಮಾತ್ಮರು ಇದ್ದಾರೆ, ಮಹಾತ್ಮರು ಇದ್ದಾರೆ, ಆದರೆ ಪರಮಾತ್ಮರು ಅಂತ ಇಲ್ಲ. ಪರಮಾತ್ಮ ಅಷ್ಟೇ. ಭಗವಂತರೂ ಇಲ್ಲ. ಭಗವಂತ ಅಂದರೆ ಇಡೀ ಜಗತ್ತಿಗೆ ಒಬ್ಬನೇ ಭಗವಂತ, ಒಬ್ಬನೇ ಪರಮಾತ್ಮ. ಆತನನ್ನೇ ನಾವು ಶಿವ ಅಂತ ಕರೆದಿದ್ದೀವಿ. ಹಿಂದೂಗಳು ಶಿವ ಅಂತ ಕರೆದಿದ್ದೀವಿ, ಪರಂಜ್ಯೋತಿ ಅಂತ ಕರೆದಿದ್ದೀವಿ. ಇಸ್ಲಾಂ ಧರ್ಮದವ್ರು ಏನಂತ ಕರೆದಿದ್ದಾರೆ? ಅಲ್ಲಾ ನೂರ್ ಹೈ ಅಂತ ಕರೆದಿದ್ದಾರೆ. ಅವರು ನೂರ್ ಅಂದ್ರೇನು? ಪ್ರಕಾಶ್. ಅಲ್ಲಾ ಅಂದರೆ ದೇವರು. ಆ ದೇವರು ಹೆಂಗಿದ್ದಾನೆ ಅಂತ ಅವರು ಹೇಳ್ಕೊಂಡಿದ್ದಾರೆ? ಪ್ರಕಾಶವಾಗಿದ್ದಾನೆ ಅಂತ ಹೇಳ್ತಾರೆ. ನಾವು ಪರಂಜ್ಯೋತಿ ಅಂತ ಹೇಳಿ ಜ್ಯೋತಿ ಹಚ್ತೀವಿ ನಾವು. ಇನ್ನು ಕ್ರೈಸ್ತ ಧರ್ಮದವ್ರು ಏನಂತಾರೆ? ಗಾಡ್ ಈಸ್ ಲೈಟ್. ಗಾಡ್ ಅಂದ್ರೆ ದೇವರು, ಲೈಟ್ ಅಂದ್ರೇನು? ಬೆಳಕು. ಬೆಳಕಿನ ಸ್ವರೂಪದಲ್ಲಿದ್ದಾನೆ ಪರಮಾತ್ಮ ಅಂತ ಅವರು ಹೇಳ್ತಾರೆ. ಅಂದರೆ ಅವ್ರು ಹೇಳೋದು ಬೆಳಕಿನ ಸ್ವರೂಪ ಅಂದ್ರೂ ಒಂದೇ, ಇವ್ರು ಹೇಳೋ ಪ್ರಕಾಶ ಸ್ವರೂಪ ಅಂದರೂ ಒಂದೇ, ನಾವು ಹೇಳೋ ಜ್ಯೋತಿ ಸ್ವರೂಪ ಅಂದರೂ ಒಂದೇ. ಜ್ಯೋತಿ ಏನಾದರೂ ಬೇರೆ ಇದೆಯಾ? ಬೆಳಕು ಒಂದೇ ಅದು. ಹಾಗೆ ಪರಮಾತ್ಮ ಅಂದರೆ ಯಾರು ನಿರಾಕಾರ ಆಗಿದ್ದಾರೆ, ಜ್ಯೋತಿ ಸ್ವರೂಪನಾಗಿದ್ದಾರೆ, ಬೆಳಕಿನ ಸ್ವರೂಪದಲ್ಲಿದ್ದಾರೆ, ಆತನನ್ನೇ ನಾವು ಶಿವ ಅಂತ ಕರೆದ್ವಿ. ಅವರು ಅಲ್ಲ ಅಂತ ಕರೆದ್ರು, ಅವರು ಗಾಡ್ ಅಂತ ಕರೆದ್ರು. ಅದಕ್ಕೆ ಆ ಸ್ವಯಂ ಪರಮ ಆತ್ಮನೇ ಈಗ ನಾನು ಬಂದಿದ್ದೀನಿ ನೀವು ಮಾಡಿರುವ ಭಕ್ತಿಗೆ ಫಲವನ್ನು ಕೊಡಲಿಕ್ಕೆ. ನೀವೆಲ್ಲ ಮೂಲವಾಗಿ ಶಿವಭಕ್ತರೇ ಇದ್ರಿ, ನಿಮ್ಮನ್ನೇ ಆರಿಸ್ಕೊಂಡು ನಾನು ಜ್ಞಾನ ಕೊಡ್ತೀನಿ ಅಂತಾನೆ. ಜಗತ್ತಿನಲ್ಲಿ ನನ್ನನ್ನು ಪೂಜೆ ಮಾಡೋರು ಒಂದೊಂದು ರೂಪದಲ್ಲಿ ನಮಾಜ್ ಮಾಡೋದು ನನಗೇನೆ, ಚರ್ಚಲ್ಲಿ ಪ್ರೇಯರ್ ಮಾಡೋದು ನನಗೇನೆ, ಅನೇಕ ಸಾಧು ಸಂತರ ಗುಡ್ಡದಲ್ಲಿ ಕೂತ್ಕೊಂಡು ತಪಸ್ಸು ಮಾಡೋದು ನನಗೇನೆ. ಆದರೆ ಮಂದಿರದಲ್ಲಿ ಹೋಗಿ ಶಿವಭಕ್ತಿಯನ್ನು ಮಾಡಿ ಜಪ ತಪ ಮಾಡೋದು ನನಗೇನೆ. ಆದರೆ ಆದಿಯಿಂದ ಯಾರು ಶಿವನನ್ನು ಪೂಜೆ ಮಾಡಿದರೆ, ಶಿವನ ಭಕ್ತಿಯನ್ನು ಮಾಡಿದರೆ, ಅಂತ್ಯದಲ್ಲಿ ನಾನು ಅವತರಣೆ ಆಗಿ ಅವರನ್ನೇ ಆರಿಸ್ಕೊಂಡು ಈ ಜ್ಞಾನವನ್ನು ಕೊಡ್ತೇನೆ. ಅವರಿಂದಲೇ ಇಡೀ ವಿಶ್ವವನ್ನು ಪರಿವರ್ತನೆ ಮಾಡ್ತೇನೆ. ಅದಕ್ಕೆ ಶಿವನ ಜೊತೆ ಸಾಲಿಗ್ರಾಮಗಳು ಅಂತ ಇರುತ್ತೆ. ನೋಡಿದ್ರೆ ನೀವು ಮೊನ್ನೆಲ್ಲ ಹೋದಾಗ ದೇವಸ್ಥಾನಗಳಲ್ಲಿ ಶಿವನ ಜೊತೆ ಸಾಲಿಗ್ರಾಮಗಳಂತ ಬರೀ ಒಂದೇ ಲಿಂಗ ಇರೋದಿಲ್ಲ, ಸಣ್ಣ ಸಣ್ಣ ಲಿಂಗಗಳನ್ನು ಮಾಡಿ 108, 1008, 1,08 ಈ ಥರ ಸಾಲಿಗ್ರಾಮಗಳ ಪೂಜೆನೂ ಆಗುತ್ತೆ. ಮತ್ತು ಬರೀ ಶಿವನನ್ನು ಎಲ್ಲಾದರೂ ನೋಡಿದ್ರಮ್ಮ ಶಿವನ ಜೊತೆ ನಂದಿ ಇರುತ್ತೆ. ಎಲ್ಲಿ ಹೋದರೂ ಬರೀ ಶಿವನ ಮೂರ್ತಿ ಎಲ್ಲಾದರೂ ಇತ್ತ ಲಿಂಗ, ಶಿವನ ಎದುರಿಗೆ ಒಂದು ನಂದಿ ಇರುತ್ತೆ. ಅಂದ್ರೇನು? ಶಿವ ನಾನು ನಿರಾಕಾರ. ಆದರೆ ನಾನು ನಿರಾಕಾರ ಆದರೆ ನಾನು ಅಜನ್ಮ ಅಕಾಯ ಅಭೋಕ್ತನಾಗಿರುವ ಕಾರಣ ನಾನು ಯಾವುದೇ ತಾಯಿಯ ಗರ್ಭದಲ್ಲಿ ಜನಿಸುವುದಿಲ್ಲ. ಇವ ನಿಜ ಅಲ್ಲ. ಜನನ ಮರಣ ಚಕ್ರದಲ್ಲಿ ನಾನು ಬರೋದಿಲ್ಲ, ನನಗೆ ಹುಟ್ಟು ಸಾವುಗಳಿಲ್ಲ. ಹಾಗಂತ ನಾನು ಅಲ್ಲೇ ಕೂತ್ಕೊಂಡ್ರೆ ಇರೋಕ್ಕಾಗತ್ತಾ? ಇಷ್ಟೆಲ್ಲರೂ ಪೂಜೆ ಮಾಡಿದಿರಿ, ನೀವು ಇಷ್ಟೆಲ್ಲ ಭಕ್ತಿ ಮಾಡಿದಿರಿ, ಇಷ್ಟೆಲ್ಲ ನಮಾಜು ಪ್ರೇಯರ್ ಎಲ್ಲ ಮಾಡ್ತಿದ್ದಾರೆ, ನಾನು ಬರದೆ ನಾನು ಅಲ್ಲೇ ಕೂತ್ಕೊಂಡ್ಬಿಟ್ರೆ ನನ್ನ ಕೆಲಸ ಇಲ್ಲಿ ಯಾರು ಮಾಡೋರು? ನಾನು ಒಂದು ವೇಳೆ ಈ ಭೂಮಿಗೇ ಬಂದಿಲ್ಲ ಅಂತಂದರೆ ನೀವ್ಯಾಕೆ ನನ್ನನ್ನು ಪೂಜೆ ಮಾಡ್ತಿದ್ರಿ? ಮತ್ತು ನಿಮ್ಮ ಕಷ್ಟ ನಾನು ಪರಿಹಾರ ಮಾಡಿಲ್ಲ ಅಂದರೆ ನೀವ್ಯಾಕೆ ನನ್ನ ನೆನಪು ಮಾಡ್ತೀರಿ? ದುಃಖಹರ್ತ ಸುಖಕರ್ತ ಅಂತ ಆತನನ್ನು ಕರಿತೀವಿ ನಾವು. ಕಷ್ಟದಿಂದ ಪಾರು ಮಾಡುವಾತ ಪರಮಾತ್ಮ ಅಂತ ಕರಿತೀವಿ, ಭವಬಂಧನವನ್ನು ಬಿಡಿಸುವಾತ ಅಂತ ಕರಿತೀವಿ, ಮುಕ್ತಿ ಜೀವನ್ ಮುಕ್ತಿದಾತ ಅಂತ ಕರಿತೀವಿ, ಪ್ರೇಮ ಸಾಗರ, ದಯಾಸಾಗರ, ಕರುಣಸಾಗರ, ಜ್ಞಾನಸಾಗರ ಅಂತ ಕರಿತೀವಿ ಪರಮಾತ್ಮ. ಅಂದರೆ ಅಷ್ಟೆಲ್ಲ ನೀವು ಮಹಿಮೆ ಮಾಡಿರಿ ಅಂದರೆ ಸುಮ್ಮನೆ ಮಾಡಿರ್ತೀರಾ? ನಿಮಗೇನಾದರೂ ನನ್ನಿಂದ ಲಾಭ ಆಗಿದ್ದರೆ ತಾನೇ ಯಾರನ್ನಾದ್ರೂ ನಾವು ನೆನಪು ಮಾಡಬೇಕು. ಅಪ್ಪ ದೇವರು ಬಂದಂಗೆ ಬಂದ ನನ್ನ ಪಾಲಿಗೆ, ನಾವು ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದ್ದಾರೆ ಅಂದರೆ ಅವ್ರನ್ನ ಎಷ್ಟು ಸಲ ನೆನೆಸ್ತೀವಿ ನಾವು. ಹಾಗೆ ಎಷ್ಟೋ ಜನ್ಮಗಳಿಂದ ನೀವು ನೆನಪು ಮಾಡ್ಕೊತ ಬಂದಿರಿ ನನಗೆ. ಯಾಕಂದರೆ ನಾನು ನಿಮ್ಮ ಆಪತ್ಕಾಲದಲ್ಲಿ ಬಂದು ನಿಮಗೆ ಸತ್ಯ ಜ್ಞಾನವನ್ನು ಕೊಟ್ಟು ನಿಮಗೆ ಮುಕ್ತಿ ಜೀವನವನ್ನು ಮುಕ್ತಿದಾತ ಆಗಿ ಕೊಟ್ಟಿದ್ದೀನಿ. ನಾನು ಮುಕ್ತಿ ಜೀವನ ಮುಕ್ತಿಯನ್ನು ಕೊಟ್ಟಿದ್ದೀನಿ, ಈ ಭವಬಂಧನವನ್ನು ಬಿಡಿಸಿದ್ದೀನಿ. ಮುಂದೆ ಬರುವಂಥ ಆಪತ್ಕಾಲದಲ್ಲಿ ನಿಮ್ಮ ರಕ್ಷಣೆಗೆ ನಾನು ನಿಂತಿದ್ದೀನಿ. ಹಾಗಾಗಿನೇ ನೀವು ಇಷ್ಟೆಲ್ಲ ಶಿವನ ಮಂದಿರಗಳನ್ನು ಕಟ್ಟಿದಿರಿ, ಇಷ್ಟೆಲ್ಲ ಪ್ರಾರ್ಥನೆ ಪೂಜೆಯನ್ನು ಮಾಡಿದಿರಿ. ಜೊತೆಗೆ ಶಿವರಾತ್ರಿ ಶಿವ ಜಯಂತಿಯನ್ನು ಕೂಡ ಮೊನ್ನೆ ನಾವು ಮಾಡಿದ್ದೀವಿ. ನಾನು ಭೂಮಿಗೇ ಬಂದಿಲ್ಲ ಅಂದರೆ ಮತ್ತು ನನ್ನ ಜಯಂತಿ ಯಾಕೆ ಮಾಡ್ತೀರಿ ನೀವು? ಶಿವ ಜಯಂತಿ ಅಂದರೆ ಶಿವ ಹುಟ್ಟೋದೇ ಇಲ್ಲ ಅಂದಮೇಲೆ ಜಯಂತಿ ಯಾಕೆ ಮಾಡಬೇಕು? ಶಿವರಾತ್ರಿ ಅಂತಲೇ ಮಾಡ್ತೀರಿ, ಜಾಗರಣೆ ಮಾಡ್ತೀರಿ, ಉಪವಾಸ ಮಾಡ್ತೀರಿ. ಅಂದರೆ ಶಿವ ನಾನು ಅಜನ್ಮನೇ ಇರ್ಬೋದು, ಅಕಾಯನೇ ಇರ್ಬೋದು, ತಾಯಿ ಗರ್ಭದಲ್ಲಿ ನಾನು ಜನಿಸ್ದೇ ಇರ್ಬೋದು, ಆದರೆ ಈ ಸೃಷ್ಟಿಯಲ್ಲಿ ನನಗೊಂದು ಕರ್ತವ್ಯ ಇದೆ. ನೀವೆಲ್ಲರೂ ನನ್ನ ಮಕ್ಕಳಾಗಿರುವ ಕಾರಣ ನೀವು ಯಾವಾಗ ಅತಿ ದುಃಖದಲ್ಲಿ ಅತಿ ಸಂಕಟದಲ್ಲಿ ಇರ್ತೀರಿ ಆ ಸಮಯದಲ್ಲಿ ಈ ಭೂಮಿಯಲ್ಲಿ ನಾನು ಅವತರಣೆ ಆಗ್ತೇನೆ.
ಅದಕ್ಕೆ ಪರಮಾತ್ಮಂದು ಅವತರಣೆ ಇದೆ, ಜನ್ಮ ಇಲ್ಲ. ಅವತರಣೆ ಆಗಬೇಕು ಅಂತಲೇ ಶಿವನ ಒಂದು ವಾಹನ ಅಂತ ಕರಿತೀವಿ ನಂದಿಯನ್ನು. ಶಿವನ ವಾಹನ ನಂದಿಯನ್ನು ಮುಂದೆ ಇಟ್ಕೊಂಡಿರ್ತಾರೆ ಯಾವಾಗಲೂ ಕೂಡ. ಯಾಕೆ ಅಂದರೆ ಅದಕ್ಕೆ ಪರಮಾತ್ಮ ಹೇಳ್ತಾರೆ, ನಾನು ಯಾವುದೋ ಒಂದು ಪ್ರಾಣಿಗಳ ಶರೀರದಲ್ಲಿ ಬಂದರೆ ನಾನು ಮಾತಾಡ್ಲಿಕ್ಕೆ ಆಗ್ತಿತ್ತಾ? ನಾನು ಮಾತಾಡಿದ್ರು ನಿಮ್ಗೆ ಅರ್ಥ ಆಗ್ತಿತ್ತಾ? ಆಗಲ್ಲ. ಆ ನಂದಿ ಅಂತಂದ್ರೇನು, ನಾನು ಅಂತಿಮ ಸಮಯದಲ್ಲಿ, ಈ ಕಲಿಯುಗದ ಅಂತಿಮ ಸಮಯದಲ್ಲಿ ಪರಂಪಿತ ಪರಮಾತ್ಮ ನಿರಾಕಾರ ಜ್ಯೋತಿ ಸ್ವರೂಪನಾದ ನಾನು ಯಾರ ಶರೀರದೊಳಗಡೆ ಪ್ರವೇಶ ಮಾಡ್ತೀನಿ ಅವರಿಗೆ ನಂದಿಗಣ ಅಂತಲೂ ಕರೀತಾರೆ. ಅಕ್ಕವ್ರು ಹೇಳಿದಾರಲ್ಲ, ಈ ಪ್ರಜಾಪಿತ ಅಂತ ಮರುನಾಮಕರಣ ಮಾಡ್ತಾರೆ. ಪ್ರಜಾಪಿತ ಬ್ರಹ್ಮ ಅಂತ ಹೇಳ್ತಾರೆ, ಬ್ರಹ್ಮನಿಂದ ಸೃಷ್ಟಿ ಅಂತ ಹೇಳ್ತೀವಿ. ಅಂದರೆ ಹೊಸ ಸೃಷ್ಟಿಗಾಗಿಯೇ ಈ ಜ್ಞಾನವನ್ನು ಕೊಡ್ತಾ ಇರೋದು. ಈಗೆಲ್ಲರೂ ನಾವೇನಿದ್ದೀವಿ, ಮೊದಲು ತುಂಬ ದೈವಿ ಗುಣವಂತರಾಗಿದ್ದವರು, ನಾವು ತುಂಬ ಒಳ್ಳೆ ಗುಣಗಳಿದ್ದು ನಮ್ಮ ಹತ್ರ, ಸಾತ್ವಿಕ. ಇವತ್ತಿಗೂ ನೋಡು, ಯಾರು ಶಿವಭಕ್ತರಿದ್ದಾರೆ, ಒಂದಷ್ಟು ಒಳ್ಳೆ ಸಾತ್ವಿಕರಿದ್ದಾರೆ, ಇವತ್ತಿಗೂ ನಮಗೆ ಯಾರಾದರೂ ಮೋಸ ಮಾಡಲಿ, ನಾವು ಮೋಸ ಮಾಡೋಕ್ಕೆ ಮನಸ್ಸು ಬರಲ್ಲ. ಬರುತ್ತಮ್ಮ ನಮಗೆ ಎಷ್ಟೇ ಕಷ್ಟ ಬರಲಿ, ಇವತ್ತು ಬೇಕಾದ್ರೆ ಪ್ರಾಣ ಬಿಡ್ತೀವಿ, ಮರ್ಯಾದೆ ಬಿಡಲ್ಲ ನಾವು. ಪ್ರಾಣ ಬಿಡ್ತೀವಿ, ಇನ್ನೊಬ್ಬರಿಗೆ ಮೋಸ ಮಾಡಲ್ಲ ನಾವು. ಅಂದರೆ ಇವತ್ತಿಗೂ ನಮ್ಮ ಒಳಗಡೆ ಒಂದಷ್ಟು ಒಳ್ಳೆಯತನ ಅನ್ನೋದು ಉಳ್ಕೊಂಡಿದೆ. ಎಷ್ಟು ಮೋಸ ಜಗತ್ತಲ್ಲಿ ನಡೀತಾ ಇದೆ, ಎಷ್ಟು ವಂಚನೆ ಮಾಡ್ತಾರೆ, ಮಾಡೋರು ಮಾಡ್ತಾನೇ ಇದ್ದಾರೆ. ಆದರೆ ನಾವು ಮಾಡಿದ್ದೀವಾ? ನಮ್ಮ ಕೈಲಿ ಮಾಡೋಕ್ಕೆ ಆಗೋದೇ ಇಲ್ಲ. ಯಾಕಂದರೆ ನಾವು ಮೂಲವಾಗಿ ಆದಿ ಸನಾತನ ದೇವಿ ದೇವತಾ ಧರ್ಮದ ವಂಶಸ್ಥರು ನಾವೆಲ್ಲ. ದೈವಿ ಗುಣ ಅನ್ನೋದೇ ನಮ್ಮ ಸ್ವಧರ್ಮ ಆಗಿತ್ತು. ಆದರೆ ಕಾಲಾನುಸಮಯವಾಗಿ ಸ್ವಲ್ಪ ಸ್ವಲ್ಪ ಶಕ್ತಿ ಕಡಿಮೆಯಾಗಿ, ಗುಣಗಳು ಕಡಿಮೆಯಾಗಿ, ಸ್ವಲ್ಪ ಅವಗುಣಗಳು ಬಂದಿದೆ ಅಷ್ಟೇ. ಬಿಟ್ಟರೆ ನಾವು ಸಂಪೂರ್ಣ ಅವಗುಣಿಗಳಲ್ಲ, ಸಂಪೂರ್ಣ ಮೋಸ ಮಾಡುವವರು, ವಂಚನೆ ಮಾಡುವವರಲ್ಲ. ಅದಕ್ಕೆ ನಮ್ಮನ್ನೇ ಆರಿಸ್ಕೊಂಡು ಪರಮಾತ್ಮ ಏನು ಮಾಡ್ತಾರೆ, ಅವರ ಶರೀರದಲ್ಲಿ ಪ್ರವೇಶ ಆಗಿರುತ್ತಾರಲ್ಲ, ಆ ಶರೀರಕ್ಕೆ ನಂದಿಗಣ ಅಂತ ಕರೀತಾರೆ. ನಾನು ಬರೀ ಲಿಂಗ ಇದ್ದರೆ, ಆ ಶರೀರದಲ್ಲಿ ಪ್ರವೇಶ ಆಗಿದ್ದೀನಿ ಅಂತ ಜನಗಳಿಗೆ ಗೊತ್ತಿಲ್ಲದೆ ಇದ್ದರೆ, ಅವ್ರ ಶರೀರದಿಂದ ಬಂದಂಥ ಮಹಾವಾಕ್ಯಗಳನ್ನು ಯಾರು ಕೇಳ್ತಾರೆ? ಎಷ್ಟೋ ಜನ ಯಾರೋ ಬಾಬಾಗಳು ಬಂದು ಹೋಗ್ಬಿಟ್ಟಿದ್ದಾರೆ, ಪವಾಡ ಪುರುಷರು ಬಂದು ಹೋಗಿದ್ದಾರೆ, ಯಾರೋ ಸಂತರ ಶರಣರು ಬಂದು ಹೋಗಿದ್ದಾರೆ, ಇವರು ಹಂಗೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಅದಕ್ಕೆ ಇಲ್ಲಪ್ಪ, ಇವರು ನಂದಿಗಣನೆ, ಇವ್ರ ಶರೀರದೊಳಗಡೆ ನಾನು ಬಂದು ಜ್ಞಾನ ಕೊಟ್ಟಿನಿ ಅನ್ನೋದು ಜಗತ್ತಿಗೆ ಗೊತ್ತಾದ್ರೇ ಇವ್ರ ಮುಖಾಂತರ ಬಂದಿರುವ ಜ್ಞಾನವನ್ನು ಇಡೀ ಜಗತ್ತಿನವರು ಕೇಳ್ತಾರೆ. ಅದಕ್ಕೆ ಎಲ್ಲಿ ನನ್ನ ಶಿವಲಿಂಗ ಇರುತ್ತೋ ಅಲ್ಲಿ ನಂದಿಯ ರೂಪದಲ್ಲಿ ಇವ್ರ ಪೂಜೆನೂ ಆಗುತ್ತೆ. ಯಾರ ಶರೀರದೊಳಗಡೆ ನಾನು ಬಂದಿದ್ದೀನಿ, ಪ್ರಜಾಪಿತ ಬ್ರಹ್ಮ ಅಂತ ಯಾರು ಕರೀತಾರೆ, ಯಾರನ್ನ ನಂದಿಗಣ ಅಂತ ಕರೀತಾರೆ, ಅವರ ಪೂಜೆನೂ ಎಲ್ಲಿ ನನ್ನ ಪೂಜೆ ಇರುತ್ತೋ ನನ್ನ ಜೊತೆಗೆ ನಂದಿದು ಇರುತ್ತೆ. ಅದಕ್ಕೆ ಏನು ಹೇಳ್ತಾರೆ, ಶಿವಲಿಂಗವನ್ನು ದರ್ಶನ ಮಾಡಬೇಕು ಅಂದರೆ ನೀವು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದಾಗ ಹೇಳ್ತಾರೆ, ಆ ನಂದಿಯ ಕೋಡುಗಳ ಮಧ್ಯದಿಂದ ನೋಡಬೇಕು, ಲಿಂಗ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ನೀವು ಹೋಗಿದ್ರಪ್ಪ? ಹೋಗಿದ್ರಿ. ಆ ದೊಡ್ಡ ದೊಡ್ಡ ಕೋಡುಗಳು ನಂದಿ ಇರುತ್ತೆ, ಆಮೇಲೆ ಲಿಂಗ ಇರುತ್ತೆ, ಆ ಕೋಡುಗಳ ಮಧ್ಯದಿಂದ ನೋಡಬೇಕು ಅಂತ ಹೇಳ್ತಾರೆ. ಅಂದರೆ ಏನರ್ಥ, ಆ ನಂದಿ ಯಾರು ಪ್ರಜಾಪಿತ ಬ್ರಹ್ಮ ಇದ್ದಾರೆ ಅವರ ಮುಖದಿಂದ ಬರುವಂಥ ಜ್ಞಾನದಿಂದ ಪರಮಾತ್ಮನನ್ನು ದರ್ಶನ ಮಾಡ್ಬೋದೇ ಹೊರತಾಗಿ ಬರೀ ಹಂಗೆ ನೋಡಿದ್ರೆ ಕಾಣಿಸೋದಿಲ್ಲ ಅಂತ. ಈಗ ಜಗತ್ತಿನಲ್ಲೆಲ್ಲ ಬ್ರಹ್ಮಕುಮಾರಿಸ್ ಇದೆ, ಓಂ ಶಾಂತಿ ಇದೆ, ಅದ್ರ ಮುಂದನೇ ಸಾವಿರಾರು ಜನ ಓಡಾಡ್ತಾರೆ. ಆದರೆ ಇದರೊಳಗಡೆ ಪರಮಾತ್ಮ ಬಂದು ನುಡಿಸಿರುವ ಜ್ಞಾನ ನಡೀತಾ ಇದೆ ಅಂತ ಎಷ್ಟು ಜನಗಳಿಗೆ ಗೊತ್ತಿದೆ? ಗೊತ್ತಿಲ್ಲ ಅವರಿಗೆ. ಯಾವಾಗ ಗೊತ್ತಾಗತ್ತೆ ಅಂದರೆ ಅಲ್ಲಿ ಬಂದು ಇವರು ಯಾರೋ ಒಬ್ಬರು ಬಾಬಾಗಳಲ್ಲ, ಯಾರೋ ಒಬ್ಬ ಸಂತ ಶರಣ ಮಹಾತ್ಮ ಅಲ್ಲ, ಸಾಕ್ಷಾತ್ ಪರಮಾತ್ಮನೇ ಇವ್ರ ಶರೀರದಲ್ಲಿ ಬಂದಿರೋದು ಅಂತ ಗೊತ್ತಾಗಬೇಕು ಅಂದರೆ ಬಂದು ಕೂತು ಅಲ್ಲಿ ಒಂದಷ್ಟು ಜ್ಞಾನ ಕೇಳಿದ್ರೇ ಓ ಈ ಮಹಾವಾಕ್ಯಗಳು ಯಾವುದೋ ಮಹಾತ್ಮನಿಂದ ಧರ್ಮಾತ್ಮನಿಂದ ಬಂದಿರುವಂಥದ್ದಲ್ಲ, ಸಾಕ್ಷಾತ್ ಪರಮಾತ್ಮನೇ ಹೇಳಿರೋದು ಅಂತ ಗೊತ್ತಾಗಬೇಕು ಅಂದರೆ ಆ ಜ್ಞಾನ ಕೇಳಿದ್ರೇ ಆ ಪರಮಾತ್ಮನ ದರ್ಶನ ನಮಗಾಗುತ್ತೆ. ಜ್ಞಾನ ಕೇಳಿದ್ರೆ ಸುಮ್ಮನೆ ನಾವು ಓಂ ಶಾಂತಿ ಒಳಗದೀವಿ, ಪರಮಾತ್ಮ ಬಂದುಬಿಟ್ಟಿದ ನಂತರ ನಂಬಿಕೆ ಬರುತ್ತೆ ಜನಕ್ಕೆ? ಬರಲ್ಲ. ಅದಕ್ಕೆ ಆ ಜ್ಞಾನವನ್ನು ಕೇಳಿದ ಮೇಲೇ ಪರಮಾತ್ಮನ ದರ್ಶನ ನಿಮಗೆ ಯಥಾರ್ಥವಾಗಿ ಆಗುತ್ತೆ ಅನ್ನೋದಕ್ಕೆ ಇವತ್ತಿಗೂ ಆ ನಂದಿಯ ಮುಖದಿಂದನೇ ನೀವು ಲಿಂಗ ದರ್ಶನವನ್ನು ಮಾಡಬೇಕು ಅಂತ ಅಕ್ಕವ್ರು ಅವಾಗಲೇ ಹೇಳಿದರು. ಲಿಂಗದ ಮೇಲೆ ಅಭಿಷೇಕ ಮಾಡಿದ ನೀರು ಹೊರಗಡೆ ಬರ್ತವೆ, ಗರ್ಭಗುಡಿಯಿಂದ ಹೊರಗಡೆ ಬಂದು ಅಲ್ಲೊಂದು ಗೋಮುಖ ಇಟ್ಟಿರ್ತಾರೆ. ಆ ಗೋಮುಖದಾಗ ಜಲತೀರ್ಥ ಬೀಳ್ತಾ ಇರ್ತವೆ, ಅಲ್ಲಿ ಹೋಗಿ ನಾವು ಕುಡಿತಾ ಇರ್ತೀವಿ. ಇದನ್ನು ಕುಡಿದ್ರೆ ಪಾವನ ಆಗ್ತೀವಿ ಅಂತ ಹೇಳ್ಕೊತೀವಿ. ಅಂದರೆ ಅದರ ಅರ್ಥ ಪರಮಾತ್ಮ ಹೇಳ್ತಾರೆ, ನಾನು ಸ್ವಯಂ ಪರಮಾತ್ಮ ಲಿಂಗು ಅಂದರೆ ನಿರಾಕಾರ ಪರಮಾತ್ಮ ಅವ್ರ ಶರೀರದೊಳಗಡೆ ಬಂದು ಅವರ ಬಾಯಿಂದ ಏನು ಜ್ಞಾನ ಜಲವನ್ನು ಕೊಟ್ಟಿದ್ದೀನಲ್ಲ, ಈಗ ಈ ಜ್ಞಾನ ಜಲವನ್ನು ಯಾರು ಸೇವನೆ ಮಾಡ್ತಾರೆ ಅವರು ಪಾವನ ಆಗ್ತಾರೆ. ಇದು ಯಥಾರ್ಥ.
ಇದರ ನೆನಪಾರ್ಥವಾಗಿ ಏನು ಮಾಡಿದರೆ ಅಲ್ಲಿ ಗರ್ಭಗುಡಿಯಲ್ಲಿ ಒಂದು ಲಿಂಗವನ್ನು ಇಟ್ಟು ಎದುರಿಗೊಂದು ನಂದಿಯನ್ನು ಇಟ್ಟು ಅಲ್ಲಿ ಅಭಿಷೇಕ ಮಾಡಿರುವ ನೀರು ಹೊರಗಡೆ ಹೋದಾಗ ಅಲ್ಲಿ ಒಂದು ಗೋಮುಖ ತೋರಿಸಿ ಅಲ್ಲಿ ಜಲವನ್ನು ಕುಡಿದ್ರೆ ಪಾವನ ಆಗ್ತಾರೆ ಅಂತ ತೋರಿಸಿದ್ದಾರೆ. ಅಂದರೆ ಇವಾಗ ಏನು ಸಂಗಮ ಯುಗದಲ್ಲಿ ನಡೀತಾ ಇದೆ, ಪರಮಾತ್ಮ ಬಂದಾಗ ಇದರ ನೆನಪಾರ್ಥ ನೀವು ಮುಂದೆ ಭಕ್ತಿ ಮಾರ್ಗದಲ್ಲಿ ಶಿವನ ಮಂದಿರಗಳನ್ನು ಕಟ್ಟಿ ಇದನ್ನು ಪೂಜಾ ಪಾಠಗಳನ್ನು ಮಾಡ್ತಾ ಬಂದಿದ್ರಿ ಅಂತ ಹೇಳ್ತಾರೆ. ಅದಕ್ಕೆ ಇವಾಗ ನಾವು ಏನು ಜ್ಞಾನ ಕೇಳ್ತಾ ಇದ್ದೀವಿ, ಇದು ಯಾರೋ ಒಬ್ಬರು ಬರೆದಿಟ್ಟಿರೋ ಕತೆ ಅಲ್ಲ. ರಾಮಾಯಣ ಮಹಾಭಾರತದ ಥರ ಯಾರೋ ಒಬ್ಬ ಋಷಿಮುನಿಗಳು ಬರೆದಿರುವ ಕತೆ ಅಲ್ಲ. ಇದು ವಾಸ್ತವ ಸತ್ಯ. ಸ್ವಯಂ ಪರಮಾತ್ಮನೇ ಈಗ ಅವತರಣೆ ಆಗಿರುತ್ತೆ. ಅದಕ್ಕೆ ಅವರಿಗೆ ಪರಂ ಆತ್ಮ ಅಂದರೆ ಶ್ರೇಷ್ಠಾತಿ ಶ್ರೇಷ್ಠ ಆತ್ಮ ಆಗಿದ್ದಾರೆ. ಅದಕ್ಕೆ ಅವರಿರುವ ಧಾಮ, ಅದಕ್ಕೆ ಅವ್ರ ಮಹಿಮೆ ಏನಿದೆ, ಶ್ರೇಷ್ಠಾತಿ ಶ್ರೇಷ್ಠ, ಊಂಚೈತೆ ಊಂಚ್ ತೇರಾ ಧಾಮ್ ಅಂತ ಹೇಳ್ತಾರೆ. ಅಂದರೆ ಶ್ರೇಷ್ಠಾತಿ ಶ್ರೇಷ್ಠ ನೀನಿರುವ ಧಾಮ, ಊಂಚೈತೆ ಊಂಚ್ ತೇರಾ ನಾಮ್. ಅಂದರೆ ಇಡೀ ಜಗತ್ತಿನಲ್ಲಿ ಎಲ್ಲ ದೇವತೆಗಳಿಗಿಂತೂ ಅತಿ ದೊಡ್ಡ ಹೆಸರು ಯಾರದಿದೆ ಅಂದರೆ ಶಿವನ ಹೆಸರೇ ಇದೆ. ಅಂದರೆ ನಿನ್ನ ಹೆಸರು ಅಷ್ಟೇ ಶ್ರೇಷ್ಠ, ನೀನಿರುವ ಸ್ಥಾನವೂ ಅಷ್ಟೇ ಶ್ರೇಷ್ಠ. ಊಂಚೈತೆ ಊಂಚ್ ತೇರಾ ಕಾಮ್ ಅಂದರೆ ನೀನು ಮಾಡುವಂತಹ ಕರ್ತವ್ಯನೂ ಅತಿ ಶ್ರೇಷ್ಠವಾಗಿದೆ. ಪರಮಾತ್ಮ ಮಾಡುವ ಕರ್ತವ್ಯ ಜಗತ್ತಿನಲ್ಲಿ ಯಾವ ದೇವಾತ್ಮರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾವ ಮಹಾತ್ಮರು ಯಾವ ಧರ್ಮಾತ್ಮರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಒಬ್ಬ ಪರಮಾತ್ಮ ಮಾತ್ರ ಮಾಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಸ್ವಯಂ ಪರಮಾತ್ಮ ಈಗ ಯಾರ ಪ್ರಜಾಪಿತನ ಶರೀರದಲ್ಲಿ ಬಂದು ಈ ಜ್ಞಾನವನ್ನು ಕೊಟ್ಟಿದ್ದಾರೆ. ಇದು ನಮಗೆ ಅರ್ಥ ಆಗಬೇಕು ಅಂದರೆ ಈ ಜ್ಞಾನವನ್ನು ಸ್ವಲ್ಪ ಸಮಯದವರೆಗೆ ನಾವು ಕೇಳ್ತಾ 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 ಹೋದರೆ ನಿಜವಾಗಿಯೂ ಪರಮಾತ್ಮ ಬಂದಿದ್ದಾನೆ ಅಂತ ನಮ್ಮ ಆತ್ಮಸಾಕ್ಷಿಗೆ ಗೊತ್ತಾಗುತ್ತೆ. ಯಾಕಂದರೆ ಒಳಗಿರುವ ಆತ್ಮ ಇದು ಎಲ್ಲಿಂದ ಬಂದಿರೋದು, ಆ ಪರಮಾತ್ಮ ಇರುವ ಸ್ಥಾನ ಪರಮಧಾಮದಿಂದನೇ ಬಂದಿರೋದ್ರಿಂದ ಒಳಗಿರುವ ಅಂತರಾತ್ಮಕ್ಕೆ ತಂದೆ ಪರಮಾತ್ಮನೇ ಆಗಿರೋದ್ರಿಂದ ಆ ಪರಮಾತ್ಮನ ಭಾಷೆ ನಮ್ಮೊಳಗಿರುವ ಆತ್ಮಕ್ಕೆ ಅರ್ಥ ಆಗುತ್ತೆ. ಆದರೆ ಅದಕ್ಕೆ ಅವಕಾಶ ಕೊಡಬೇಕು ಅಂದರೆ ಇದನ್ನು ಪ್ರತಿನಿತ್ಯ ಎಷ್ಟಾದರಷ್ಟು ನಾವು ಕೇಳಲೇಬೇಕು. ಈಗ ಉದಾಹರಣೆಗೆ ಸೂರ್ಯ ಇದ್ದಾನೆ ಹೊರಗಡೆ, ಜಗತ್ತಿನಲ್ಲಿರುವ ಎಲ್ಲ ವಸ್ತುಗಳನ್ನು ನಾವು ನೋಡಬೇಕು ಅಂದರೆ ಸೂರ್ಯನ ಬೆಳಕಿನಲ್ಲಿ ನಾವು ನೋಡ್ಬೋದು. ಈಗ ಇಷ್ಟೆಲ್ಲ ಬೆಳಕಿದೆ, ರಾತ್ರಿ 10 ಗಂಟೆ ಆಯಿತು ಅಂದರೆ ಇಲ್ಲಿ ಹಿಂಗೆ ಕೂತ್ಕೊಂಡ್ರೆ ನಾವು ಕಾಣ್ತೀವ? ಇಲ್ಲ, ಮತ್ತೆ ಅವಾಗ ಒಂದು ಲೈಟ್ ಹಾಕ್ಕೋಬೇಕಾಗತ್ತೆ. ಆದರೆ ಹಗಲೊತ್ತಾದರೆ ಸೂರ್ಯನ ಬೆಳಕಿನಲ್ಲಿ ಇವಾಗ ಎಲ್ಲ ವಸ್ತುಗಳು ಸ್ಪಷ್ಟವಾಗಿ ನಮಗೆ ಕಾಣಿಸ್ತಾ ಇದೆ. ಆದರೆ ಜಗತ್ತಿನಲ್ಲಿ ಎಲ್ಲ ವಸ್ತುಗಳನ್ನ ನೋಡೋದಕ್ಕೆ ಸೂರ್ಯನ ಬೆಳಕು ಬೇಕು. ಸೂರ್ಯನನ್ನು ನೋಡಬೇಕು ಅಂದರೆ ಯಾವ ಬೆಳಕು ಬೇಕು? ಯಾವ ಬೆಳಕಿನಿಂದ ನೋಡೋಕ್ಕೆ ಸಾಧ್ಯ ಸೂರ್ಯನನ್ನು ನೋಡಬೇಕು ಅಂದರೆ? ಕಣ್ಣಿನ ದೃಷ್ಟಿ ಇದ್ರೂ ಸೂರ್ಯನನ್ನು ನೋಡೋದಕ್ಕೆ ರಾತ್ರಿ ಹೊತ್ತಲ್ಲಿ ಕಣ್ಣಿನ ದೃಷ್ಟಿ ಇರುತ್ತೆ, ಅವಾಗೇನು ದೃಷ್ಟಿ ಹೋಗಿರಲ್ಲ. ರಾತ್ರಿ ಹೊತ್ತು ಕಾಣಿಸ್ತಾನೆ ಸೂರ್ಯ? ರಾತ್ರಿ ಹೊತ್ತಲ್ಲಿ ಸೂರ್ಯ ಕಾಣಿಸ್ತಾನ? ಕಾಣಿಸಲ್ಲ. ಮತ್ತು ನಮ್ಮ ಕಣ್ಣಿಲ್ವಾ? ಕಣ್ಣಿದೆ. ಮತ್ತು ಬೆಳಕಿಲ್ವ? ಲೈಟ್ಗಳು, ಲೈಟ್ ಇದೆ. ಚಂದ್ರ ಇಲ್ವಾ? ಚಂದ್ರನಂತ ಚಂದ್ರನೂ ಇದ್ದಾನೆ, ಆದರೂ ಸೂರ್ಯ ಕಾಣ್ತಾನ? ಇಲ್ಲ. ಸೂರ್ಯನಿಂದ ಇಡೀ ಜಗತ್ತಿನಲ್ಲಿರುವ ಎಲ್ಲ ವಸ್ತು ವ್ಯಕ್ತಿಗಳನ್ನು ನೋಡಬಹುದು, ಆದರೆ ಸ್ವತಃ ಸೂರ್ಯನನ್ನು, ಇಡೀ ಜಗತ್ತನ್ನು ಬೆಳಗುವ ಸೂರ್ಯನನ್ನು ನೋಡಬೇಕು ಅಂದರೆ ಬರೀ ದೃಷ್ಟಿ ಇದ್ದರೆ ಸಾಕಾಗೋದಿಲ್ಲ. ಬೇರೆ ಯಾವ ಬೆಳಕಿನಿಂದನೂ ಕೂಡ ಸೂರ್ಯನನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಸಾಕ್ಷಾತ್ ಚಂದ್ರನ ಬೆಳಕಿನಿಂದನೂ ನೋಡಲಿಕ್ಕೆ ಸಾಧ್ಯ ಇಲ್ಲ. ಸೂರ್ಯನನ್ನು ನೋಡಬೇಕು ಅಂದರೆ ಸೂರ್ಯನ ಬೆಳಕಿನಿಂದಲೇ ಸೂರ್ಯನನ್ನು ನೋಡಬೇಕು, ಬಿಟ್ಟರೆ ಬೇರೆ ದಾರಿ ಇಲ್ಲ, ಬೇರೆ ಮಾರ್ಗವೇ ಇಲ್ಲ. ನೀವು ಯಾವ ಬೇಕಾದಂಥ ಲೈಟ್ ಕಂಡುಹಿಡಿದಾರೆ ವಿಜ್ಞಾನಿಗಳಂದ್ರೆ ಅದನ್ನು ತೊಗೊಂಡು ಸೂರ್ಯಗೆ ಹಾಕಿ ಸೂರ್ಯನನ್ನು ತೋರಿಸ್ತೀನಿ ಅಂದರೆ ರಾತ್ರಿ ಹೊತ್ತಲ್ಲಿ ಸೂರ್ಯನ ತೋರಿಸ್ಲಿಕ್ಕೆ ಆಗಲ್ಲ. ಹೆಂಗೋ ಹಾಗೆ ಪರಮಾತ್ಮನನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅಂದರೆ ಪರಮಾತ್ಮನ ಜ್ಞಾನದ ಬೆಳಕಿನಿಂದಲೇ ಇಲ್ಲಿ ಪರಮಾತ್ಮ ಬಂದಿರೋದು ಅಂತ ಅರ್ಥ ಆಗಬೇಕು, ಬಿಟ್ಟರೆ ಬೇರೆ ಯಾವ ದೃಷ್ಟಿಯಿಂದನೂ ಪರಮಾತ್ಮನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿಗೆ ಬಂದ ಮೇಲೆ ಯಾಕೆ ಮತ್ತೆ ಮತ್ತೆ ಜ್ಞಾನ ಅದಕ್ಕೆ ಕೇಳಬೇಕು ಅಂದರೆ ನಾನೂ ಕೂಡ ಆರಂಭದಲ್ಲಿ ನಾನು ಇದೇ ಥರ ಶಿವನನ್ನು ಹುಡುಕ್ತಿದ್ದವನೇ. ಚಿಕ್ಕ ವಯಸ್ಸಿಂದಲೂ ಕೂಡ ನನಗೆ ಶಿವನ ಬಗ್ಗೆ ಹುಚ್ಚಿತ್ತು. ಮೊದಲಿದ್ದ ವಚನಗಳು ಓದೋದು, ಲಿಂಗ ಪೂಜೆ ಮಾಡ್ಕೊಳ್ಳೋದು ಮಾಡ್ತಿದ್ವಿ ಮನೆಯೊಳಗಡೆ. ಅದಾದಮೇಲೆ ಒಂದು ಹೈಸ್ಕೂಲಿಗೆ ಬಂದ ಮೇಲೆ ಒಂದು ಮಠದೊಳಗಡೆ ಬಿಟ್ಟರು ನಮ್ಗೆ. ಆ ಮಠದೊಳಗಡೆ ನಮ್ಮ ಗುರುಗಳು ಅವರು ದಿನನಿತ್ಯ ಲಿಂಗ ಪೂಜೆ ಮಾಡ್ಕೊಳ್ಳೋರು, ಅವ್ರ ಮುಂದೆ ನಾವು ಲಿಂಗ ಪೂಜೆ ಮಾಡ್ಕೊಳ್ಳೋದು. ಅವರು ಶಾಸ್ತ್ರ ಹೇಳ್ತಿದ್ರು, ಸಿದ್ಧಾರೂಢ ಸಂಪ್ರದಾಯದ ಮಠ ಅದು. ಸಿದ್ಧಾರೂಢರ ಜೀವನ ಚರಿತ್ರೆ ಓದೋದು, ಶಾಸ್ತ್ರಗಳನ್ನು ಹೇಳೋದು, ಅವ್ರ ಜೊತೆಗೆ ನಾವು ಪ್ರವಚನ ಎಲ್ಲೆಲ್ಲಿರುತ್ತೆ ಅಲ್ಲೆಲ್ಲಿ ಹೋಗೋದು, ಇದನ್ನು ಕೇಳ್ತಾ ಇದ್ದೀವಿ, ರೂಢಿಯಾಗಿತ್ತು. ಆಮೇಲೆ ನಮ್ಗೆ ಅನ್ನಿಸ್ತಾ ಇತ್ತು ಇದೆಲ್ಲ ಸೃಷ್ಟಿ ನೋಡಿದ ಮೇಲೆ ಸೃಷ್ಟಿಕರ್ತ ಒಬ್ಬನಿದ್ದಾನೆ,
ಏನೋ ಒಂದು ಇದೆ ಅಂದರೆ ಇದನ್ನು ತಯಾರು ಮಾಡಿರೋ ಒಬ್ರು ಇರಬೇಕಲ್ಲ. ಇಷ್ಟಂತೂ ಜ್ಞಾನ ಗೊತ್ತಿದೆ ನಮಗೆ. ಈಗ ಒಂದು ವಾಚ್ ಇದೆ, ವಾಚ್ ತಯಾರು ಮಾಡಿರೋರು. ನಿಮಗೆ ಬಳೆ ಇದೆ, ಬಳೆ ತಯಾರು ಮಾಡಿರೋರು ಒಬ್ರು ಇದ್ದಾರೆ. ಅಂಗಿ ಇದೆ, ಅಂಗಿ ತಯಾರು ಮಾಡಿರೋರು ಒಬ್ರು ಇದ್ದಾರೆ. ಹಾಗೆ ಇಷ್ಟು ಸೃಷ್ಟಿ ಎಲ್ಲ ಇದೆ ಅಂದಮೇಲೆ ಇದನ್ನು ತಯಾರು ಮಾಡಿರೋ ಮಾಲಕ ಒಬ್ರು ಯಾರೋ ಇದ್ದಾರೆ ಅನ್ನೋದು ಒಂದು ಬುದ್ಧಿಗೆ ಬಂದಿತ್ತು ಅಷ್ಟೇ. ಆತನನ್ನೇ ಭಗವಂತ ಅಂತಾರೆ, ಆತನನ್ನೇ ದೇವರು ಅಂತಾರೆ, ಗಾಡ್ ಅಂತಾರೆ, ಅಲ್ಲ ಅಂತಾರೆ, ಏನೋ ಒಂದು ಆತನನ್ನು ಕರಿತಾ ಇದ್ದಾರೆ. ಆದರೆ ಆತ ಕಣ್ಣಿಗೆ ಕಾಣಲ್ಲ ಅಂತಲೂ ಹೇಳ್ತಾರೆ. ನಾನು ಈ ಸೃಷ್ಟಿ ಒಳಗಡೆ ಅಂತೂ ಬಂದುಬಿಟ್ಟಿನಿ. ಇನ್ನು ಅವಾಗ ಎಷ್ಟು ವಯಸ್ಸು? ನಮ್ಮದು 16-17 ವಯಸ್ಸು ಅಷ್ಟೇ. ಆವಾಗ ನಮಗೇನು ಅನಿಸ್ತಿತ್ತು ಅಂದರೆ, ಹೆಂಗೂ ಈ ಜನ್ಮಕ್ಕೆ ಬಂದುಬಿಟ್ಟಿವಿ. ಅವಾಗ ಇನ್ನೂ ಏನು ತಿಳಿದ್ಬಿಟ್ಟಿದ್ರು, ನಮ್ಗೆ ಏನೆಲ್ಲ ಹೇಳ್ಬಿಟ್ಟಿದ್ರು ಅಂದರೆ, ಮನುಷ್ಯ ಜನ್ಮ ಬರೋದೇ ಅಪರೂಪ. ಎಲ್ಲ ಪ್ರಾಣಿ ಪಕ್ಷಿ ಆಗಿ ಹುಟ್ಟಿ ಎಷ್ಟೋ ಜನ್ಮಗಳ ನಂತರ ಎಲ್ಲ ಯೋನಿಗಳಲ್ಲಿ ಹೋಗಿ ಲಾಸ್ಟಿಗೆ ಮಾನವ ಜನ್ಮ ಸಿಗುತ್ತೆ ಅಂತ ಶಾಸ್ತ್ರಗಳು ಹೇಳ್ಬಿಟ್ಟಿದ್ದು. ನನಗೆ ಭಯ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ಅಯ್ಯೋ, ಮತ್ತು ಇದೊಂದು ಮನುಷ್ಯ ಜನ್ಮ ಐತಿ, ಇದು ಒಂದು ಹೆಂಗೋ ಮಾಡಿ ದಾಟಿ ಕಾಲ ಕಳೆದು ಕುಡಿದು ತಿಂದು ಎಲ್ಲರಂಗೆ ನಾನು ಒಂದಿನ ಸತ್ತೋಗಲೇಬೇಕು. ಹಂಗೆ ಹೋಗ್ಬಿಟ್ಮೇಲೆ ಮತ್ತೆ ನಾಯಿ ನರಿ ಹಂದಿ ಕತ್ತಿ ಎಲ್ಲ ಆಗಿ ಮತ್ತೆ ಮನುಷ್ಯ ಬರೋಕ್ಕೆ ಎಷ್ಟೊತ್ತಾಗುತ್ತೋ ಏನೋ, ಎಷ್ಟು ಜನ್ಮ ಬೇಕೋ ಏನೋ. ಅದಕ್ಕೆ ಇದೇ ಜನ್ಮದೊಳಗಡೆ ಶಿವನನ್ನು ನೋಡಿಬಿಡಬೇಕು, ಹೆಂಗಾದ್ರೂ ಮಾಡಿ ಆತನನ್ನು ದರ್ಶನ ಮಾಡ್ಕೊಂಡ್ಬಿಡ್ಬೇಕು. ಅಟ್ಲೀಸ್ಟ್ ಆತ ಕಾಣಲ್ಲ ಅಂತಾರಲ್ಲ, ಕಾಣಲಿಲ್ಲ ಅಂದ್ರೂ ಪರವಾಗಿಲ್ಲ, ಪರಮಾತ್ಮ ಹೆಂಗಿದ್ದಾರೆ ಅಂತ ಅನ್ನೋದು, ಆತ ಇದ್ದಾನೆ ಅನ್ನೋದು ಆತನೊಂದು ಸಾಕ್ಷಾತ್ಕಾರ ಆದರೂ ಮಾಡ್ಕೋಬೇಕು ಅಂತ ಆವಾಗಲೇ 2-2 ತಾಸು 3-3 ತಾಸು ಧ್ಯಾನ ಕೊಡ್ತಿದ್ದೆ ನಾನು. ಅದೇನೋ ಆ ಥರ ಆವಾಗಲಿದ್ದನೂ ನನಗೆ ಹುಚ್ಚಿತ್ತು ಸ್ವಲ್ಪ. ಆಮೇಲೆ ಸಿದ್ಧಾರೂಢ ಮಠ ಮುಗಿದ ಮೇಲೆ ಮತ್ತೆ 1-2 ವರ್ಷ ರಾಯಚೂರಿಗೆ ಹೋದ್ವಿ. ಅಲ್ಲಿ ಸ್ವಲ್ಪ ಒಂದು ಕಮ್ಯುನಿಸ್ಟ್ ಸಂಘಟನೆ ಬಂತು. ಅವ್ರೇನು ಹೇಳಿದ್ರು, ನಾವೆಲ್ಲ ಕಾಲೇಜ್ನೊಳಗಡೆ ಓದ್ತಾ ಇದ್ವಿ, ಸ್ವಲ್ಪ ಚೆನ್ನಾಗೆಲ್ಲ ಮಾತಾಡೋಕ್ಕೆ ಬರ್ತಿತ್ತು. ಇಲ್ಲ, ನೀವು ಲೀಡ್ರ್ ಆದರೆ ಚೆನ್ನಾಗಿರುತ್ತೆ, ಎಲ್ಲ ಸ್ಟೂಡೆಂಟ್ಗಳಿಗೆ ಏನಾದರೂ ಒಂದಷ್ಟು ಕೊರತೆಗಳಿತ್ತು ಅಂದರೆ ನೀವೆಲ್ಲ ಒಂದಷ್ಟು ಮಾತಾಡಿ ಅದನ್ನು ಸಮಾಜಕ್ಕೆ ಬೇರೆ ಬೇರೆ ಮುಖಂಡರಿಗೆ ತಿಳಿಸಿದರೆ ಅವರು ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾರೆ, ನೀವು ಏನೇನು ಲೀಡ್ರ್ ಆಗಿರಿ ಅದು. ನಮಗೆ ಅವಾಗ ಸಂಘಟನೆ ಅದು ಏನೂ ಗೊತ್ತಿಲ್ಲ, ಸುಮ್ಮನೆ ಓದೋಕ್ಕೆ ಹೋದವ್ರು ನಾವು. ಚೆನ್ನಾಗಿ ಮಾತಾಡ್ತೀವಿ, ಏನೋ ಒಂದಷ್ಟು ಕಾಲೇಜಲ್ಲಿ ಸಮಸ್ಯೆಗಳದವ, ಫೀಸ್ ಜಾಸ್ತಿ ಐತೆ ಅಂತ ಹೇಳಕ್ಕೆ ಓದೋದಕ್ಕೆ ನಮ್ಮನ್ನು ಲೀಡ್ರ್ ಮಾಡಿಬಿಟ್ರು. ಲೀಡ್ರ್ ಮಾಡಿದ ಮೇಲೆ ಒಂದು ಸಲ ಆಫೀಸಿಗೆ ಕರೆಸಿದ್ರು ಅವರು. ಆಫೀಸಿಗೆ ಕರೆಸಿದ ಮೇಲೆ ನಾನು ಹೋದೆ. ಅವ್ರು ಯಾರು ಹಿಂಗೆ ದೇವ್ರ ಫೋಟೋ ಒಂದೂ ಹಾಕಿರಲಿಲ್ಲ, ಬರೀ ಸ್ವತಂತ್ರ ಹೋರಾಟಗಾರದ್ದು ಅಂಥವ್ರದ್ದು ಫೋಟೋ ಹಾಕಿದ್ರು. ಅವಾಗ ಕೇಳಿದೆ ನಾನು, ನೀವೇನು ದೇವ್ರನ್ನ ಯಾರನ್ನು ನಂಬಂಗಿಲ್ಲೇನ ಅಂತಂದೆ. ಇಲ್ಲಪ್ಪ, ನಾವು ದೇವ್ರು ಅಂದರೆ ನಮಗೆ ಆಗಿ ಬರೋಂಗಿಲ್ಲ, ನಡ್ರಿ ಅಂತ ನಾನು ಹೊಂಟುಬಿಟ್ಟೆ ವಾಪಸ್ಸು. ಅವಾಗಿಲ್ಲ, ಇಲ್ಲ ಬಾ ನೀನು ಅಂತಂದು. ಯಾಕ? ನಾವು ದೇವರನ್ನ ನಂಬಲ್ಲ ಅಂತಲ್ಲ, ಜನರ ಸೇವೆಯೇ ಜನಾರ್ದನ ಸೇವೆ ಅಂತ ನಾವು ಮಾಡ್ತಾಯಿದ್ದೀವಿ. ನೋಡಿ, ನಮಗೂ ಡಾಕ್ಟರ್ ನೌಕರಿ ಇತ್ತು, ಇಂಜಿನಿಯರ್ ನೌಕರಿ ಇತ್ತು. ಎಷ್ಟೋ ಡಾಕ್ಟರ್ ಇಂಜಿನಿಯರ್ ಆಗೋದನ್ನು ಬಿಟ್ಟು ಬಂದು ಈ ಸಮಾಜ ಸೇವೆ ಮಾಡಕತ್ತೀವಿ. ಯಾಕಂದರೆ ನಿಮ್ಮಂಥ ವಿದ್ಯಾರ್ಥಿಗಳಿಗೆ ಏನೋ ತೊಂದರೆ ಇತ್ತು, ಯಾರಿಗೆ ಹೇಳ್ತೀರಿ ನೀವು? ಅಪ್ಪ ಅಮ್ಮ ದಿನ ಬಂದು ನಿಮ್ಮದು ನೋಡೋಕ್ಕಾಗತ್ತಾ? ಅವ್ರ ಹೊಲ ಮನೆ ತೋಟ ಅವ್ರ ಕೆಲಸ ಅವ್ರು ಮಾಡ್ತಾರೆ. ಅಪ್ಪ ಅಮ್ಮ ನೋಡೋಕ್ಕಾಗತ್ತಾ? ಸ್ಕೂಲಿಗೆ ಕಳಿಸೋದೇ ಹೆಚ್ಚು. ಈಗ ನಿಮ್ಮ ಸಮಸ್ಯೆ ಯಾರು ಕೇಳೋರು? ಎಷ್ಟೋ ಜನ ತಂದೆ ತಾಯಿ ಮಕ್ಕಳನ್ನ ಹೋಗಿ ಹಾಸ್ಟೆಲ್ನಾಗ ಬಿಟ್ಟುಬಿಟ್ಟಿರ್ತಾರೆ. ಅಲ್ಲಿ ಊಟ ಸರಿಯಾಗಿ ಕೊಡಲ್ಲ, ಅಲ್ಲಿ ಮಲಗಕ್ಕೆ ಒಂದಷ್ಟು ಚಾಪೆ ಕೊಡೋಂಗಿಲ್ಲ ಅವ್ರಿಗೆ ಸರಿಯಾಗಿ, ಅಲ್ಲಿ ನೀರು ಇರೋಂಗಿಲ್ಲ. ಅವ್ರ ಸಮಸ್ಯೆ ಯಾರ ಹತ್ರ ಹೇಳ್ಕೋಬೇಕು? ಅಲ್ಲಿ ಬಂದು ಅಪ್ಪ ಅಮ್ಮ ಕೇಳೋಕ್ಕಾಗತ್ತಾ? ಎಷ್ಟೋ ಆಫೀಸ್ಗಳಲ್ಲಿ ಎಷ್ಟೋ ತೊಂದರೆಗಳಿರುತ್ತೆ. ಇಷ್ಟೆಲ್ಲ ಸಮಸ್ಯೆಗಳಿದ್ದಾವೆ, ಆದರೆ ಇದನ್ನು ಯಾರು ಬಗೆಹರಿಸ್ಬೇಕು? ಇದಕ್ಕೆ ಯಾರಾದರೂ ಒಬ್ಬರು ಮುಂದಾಳತ್ತು ತೊಗೋಬೇಕಲ್ಲ. ಹಾಗೆ ನಾವೇನು ಮಾಡೀವಿ, ಸಂಘಟನೆ ಯೋಧನೆ ಮಾಡಿಕೊಂಡು ಸಮಾಜ ಸೇವೆ ಮಾಡೋದೇ ಭಗವಂತನ ಸೇವೆ ಅಂದ್ಕೊಂಡು ನಾವು ಕೂಡ ಪ್ರಾಮಾಣಿಕವಾಗಿಯೇ ನಾವು ಮಾಡ್ತೀವಿ. ಆದರೆ ನೀವು ಅಂದ್ಕೊಂಡಂಗೆ ದೇವರನ್ನ ನಂಬಿಸ್ಬೇಕು ಅಂತ ಕಾಯಿ ಹೊಡೆಯೋದಾಗಲಿ, ಕರ್ಪೂರ ಹಚ್ಚೋದಾಗಲಿ, ಉರುಳು ಸೇವೆ ಮಾಡೋದಾಗಲಿ, ಮಂದಿರಗಳಿಗೆ ಹೋಗೋದಾಗಲಿ, ಗಂಟೆ ಬಾರಿಸೋದಾಗಲಿ ನಾವು ಮಾಡಲ್ಲ. ಆತನ ಸೇವೆ ಏನು ಅಂತಂದರೆ, ಆತನ ಮೆಚ್ಚಿಸೋದು ಹೆಂಗೆ ಅಂದರೆ, ಯಾರೋ 4 ಜನ ದುಃಖದಲ್ಲಿರೋರು ಕಣ್ಣೀರನ್ನು ಒರೆಸೋದು, ಯಾರಿಗೆ ಅನ್ಯಾಯ ಆಗುತ್ತೆ ಅವ್ರಿಗೆ ನ್ಯಾಯ ಕೊಡಿಸೋದ್ರ ಮುಖಾಂತರ ಆ ಪರಮಾತ್ಮನನ್ನು ಒಲಿಸ್ತೀವಿ ನಾವು ಅಷ್ಟೇ ಅಂತ ಹೇಳಿದರು. ಆವಾಗ ನನಗೂ ಸ್ವಲ್ಪ ಅವ್ರು ಹೇಳೋದು ಸರಿ ಅನ್ನಿಸ್ತು. ಎಷ್ಟೋ ಜನ ಈಗ ದೇವರ ಹೆಸರಲ್ಲಿನೇ ಏನೆಲ್ಲ ಮಾಡ್ತಾ ಇದ್ದಾರೆ, ದೇವರ ಹೆಸರಲ್ಲಿನೇ ಮೂಢನಂಬಿಕೆಗಳು ನಡೀತಾ ಇದೆ, ದೇವರ ಹೆಸರಲ್ಲೇ ಒಂದಷ್ಟು ಅದನ್ನೇ ಬಂಡವಾಳ, ಭಕ್ತಿಯನ್ನೇ ಬಂಡವಾಳ ಮಾಡಿಕೊಂಡು ವಸೂಲಿ ಮಾಡೋ ದಂಧೆಗಳಾಗ್ಬಿಟ್ಟವು ಮಂದಿರಗಳು ಈಗೆಲ್ಲ. ಇದೆಲ್ಲ ನೋಡಿದಾಗ ಹೌದು, ಅದರಿಂದ ಏನು ಉಪಯೋಗ ಇಲ್ಲ, ಇದರಿಂದಾದರೂ ಒಂದಷ್ಟು ಸಮಾಜಕ್ಕೆ ಉಪಯೋಗ ಇದೆ ಅಂತ ನಾನು ಉದ್ದಿನ ಕಡ್ಡಿ ಹಚ್ಚೋದು ಬಿಟ್ಟೆ, ಕಾಯಿ ಹೊಡೆಯೋದು ಬಿಟ್ಟೆ, ಧ್ಯಾನ ಮಾಡೋದು ಬಿಟ್ಟೆ. 2 ವರ್ಷ ಪೂರ್ತಿ ಅವರಿಂದ ಹೋಗ್ಬಿಟ್ಟೆ. 2 ವರ್ಷ ಪೂರ್ತಿ ನಮ್ಮ ಅಮ್ಮನಿಗೆ ಭಯ ಆಗೋಗ್ಬಿಡ್ತು. ಇವ್ನು ಯಾವಾಗ ನೋಡಿದ್ರೆ ಮನೆಗೆ ಬಂದರೆ ಪೂಜೆ ಮಾಡೋದು, ಧ್ಯಾನ ಮಾಡೋದು, ಇದನ್ನೇ ಮಾಡೋನು. ಇವಾಗ ದೇವ್ರ ಮನೆ ಕಡೆಗೆ ನೋಡ್ತಾನೇ ಇಲ್ಲ, ಕಾಯಿ ಹೊಡ್ಕೊಂಬ ಮಂದಿರಕ್ಕೆ ಹೋಗಂದ್ರೆ ಹೋಗ್ತಾನೇ ಇಲ್ಲ. 2 ವರ್ಷ ಕಂಪ್ಲೀಟ್ ದೇವ್ರನ್ನ ಬಿಟ್ಟು ಆ ಕಡೆ ತಿರುಗಿಬಿಟ್ಟಿದ್ದೆ ನಾನು. ಹನುಮಪ್ಪ ತಿರುಗಿದಂಗೆ ಹಿಂಗೆ ಕುಂತಿರ್ತಾನಲ್ಲ ನಮ್ಮಪ್ಪ, ನೀವೇನಾರು ಯಾರು ನಾನು ನಿಮ್ಮನ್ನು ನೋಡೋದೇ ಇಲ್ಲ ಅಂತ. ಹಂಗೆ ನನಗೆ ದೇವರು ಅವರು ಸುಮ್ಮನೆ ದೇವ್ರಂದ್ರೇನೋ ಜನಗಳಲ್ಲೇ ನೋಡೋಣ, ದೇವರು ಯಾರಿಗೆ ಎಣ್ಣೆ ಆಗಿದೆ ಅವ್ರ ಜೊತೆ ನಿಂದ್ರೋಣ ಅಂತ 2 ವರ್ಷ ಪೂರ್ತಿ ಅದ್ರ ಕಡೆಗೆ ಹೋಗ್ಬಿಟ್ಟು ದೇವ್ರದ್ದು ಮರೆತುಬಿಟ್ಟೆ ನಾನು. ಅಲ್ಲಿದ್ದು 2 ವರ್ಷ ಡಿಗ್ರಿ ಮುಗಿದ್ಬಿಡ್ತು. ಮುಗಿದ ಮೇಲೆ ಅಟ್ಟಿ ಕಂಪ್ನಿಗೆ ಬಂದೆ, ವಾಪಸ್ ಕೆಲಸ ಮಾಡಬೇಕು ಜಾಬ್ ಅಂತೇಳಿ. ಗೋಲ್ಡ್ ಮೈನ್ಸಲ್ಲಿ ಒಂದು 4 ವರ್ಷ ಕೆಲಸ ಮಾಡೋಕತ್ತಿದ್ದೆ ನಾನು ಅವಾಗ. ಅಲ್ಲಿ ಸೇರಿದ ಮೇಲೆ ನಾನು ಮಠದಾಗಿದ್ದ ಒಬ್ಬ ಫ್ರೆಂಡ್, ನನಗಿಂತ ದೊಡ್ಡವರು ಅವರು ಸಿಕ್ಕರು. ನನಗೆ ಅವರೊಬ್ಬರೇ ಪರಿಚಯ ಇದ್ರು ಅವ್ರಾಗ.
ಅವಾಗ ಮತ್ತೆ ಎಲ್ಲಿ ಹೋದ್ರು ಮತ್ತೆ ಇವರೇ ಸಿಗ್ತಾರಲ್ಲ ನನಗೆ ಅಂತ ಅಂದ್ಕೊಂಡು ಅವ್ರ ಹತ್ರ ಹೋದೆ. ಏನು ಮಾಡ್ತೀಯಪ್ಪ ಅಂದರು. ನಾನು ಅವಾಗ ಜೋಶಲ್ಲಿದ್ದೆ ಫುಲ್. ನಾವು ಸಂಘಟನೆ ಮಾಡ್ತಾಯಿದ್ದೀವಿ, ಹುಡುಗರಿಗೆಲ್ಲ ಹೋರಾಟ ಮಾಡಿ ಅವರಿಗೆ ನ್ಯಾಯ ಕೊಡಿಸ್ತಾ ಇದ್ದೀವಿ, ಎಷ್ಟೋ ಜನಕ್ಕೆ ಸಮಯದಲ್ಲಿ ಅನ್ಯಾಯ ಆಗಿರ್ತಕ್ಕಂಥ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ತಾ ಇದ್ದೀವಿ ಅಂತೇಳಿ ಹಿಂಗೆಲ್ಲ ಹೇಳ್ಕೊಂಡೆ. ಆತ ಸುಮ್ಮನೆ ಹೌದು ಚಲೋ ಕೆಲಸ ಒಳ್ಳೇದು ಮಾಡ್ತಾಯಿದ್ದೀಯ ಅಂದ. ಯಾಕಂದ್ರೆ ಮೊದಲು ಹಿಂಗೆಲ್ಲ ನೋಡಿದ್ದೆ. ನನಗೆ ದೇವರು ಭಯ ಭಕ್ತಿ ಅಲ್ಲೇ ಪ್ರವಚನ ಮಾಡೋಕ್ಕೆ ಚಲೋ ಮಾಡಿಬಿಟ್ಟಿದ್ದೆ. ಒಂದೊಂದು ವಚನ ಕೊಡ್ತಿದ್ರು ಮಠದಾಗ, ಆ ವಚನ ತೊಗೊಂಡು ಪ್ರವಚನ ಮಾಡೋನು ಇವಾಗ ಅಲ್ಲೇ ದೇವ್ರನ್ನ ಬಿಟ್ಟು ಹಿಂಗೆಲ್ಲ ಏನೋ ಮಾಡೋಕತ್ತಿಬಿಟ್ಟನಲ್ಲ ಅಂತ ಆತಾಗ ಸ್ವಲ್ಪ ಆಮೇಲೆ ಹೇಳಿದ್ರೆ ಅರ್ಥ ಆಗದಂತ ಸರಿ ಆಯಿತು ಅಂದ. ಆತ ಸ್ವಲ್ಪ ಪೇಂಟಿಂಗ್ ಕೆಲಸ ಮಾಡ್ತಾಯಿದ್ದ. ನನಗೂ ಪೇಂಟಿಂಗ್ ಕಲಿಯೋಕೆ ಆಸೆತ್ತು. ಅಲ್ಲಿ ಯಾರೂ ಪರಿಚಯನೂ ಇರಲಿಲ್ಲ, ನನಗೆ ಬೇರೆ ಯಾವ ಚಟನೂ ಇರಲಿಲ್ಲ, ಫ್ರೆಂಡ್ಸು ಇರಲಿಲ್ಲ ಜೊತೆಗೆ. ಸುಮ್ಮನೆ ಆತನ ಹತ್ರ ಹೋದ್ರೆ ಏನೋ ಪೇಂಟಿಂಗರ ಕಲಿಯೋಕ್ಕಾಗತ್ತೆ ಅಂತೇಳಿ ಸುಮ್ಮನೆ ಹೋಗಿ ಕುಂದಿರ್ತಿದ್ದೆ. ನನಗೆ ಗತಿ ಇಲ್ಲ, ಆತಗೆ ನೆಲೆ ಇಲ್ಲ ಅನ್ನಂಗೆ ಆಗಿತ್ತು. ಆತಗೂ ಯಾರು ಜೊತೆ ಕುಂದಿರ್ತಿದ್ದಿಲ್ಲ. ಅಂಥವ್ರ ಜೊತೆ ಯಾರು ಇರ್ತಾರೆ ಮತ್ತೆ ಆಧ್ಯಾತ್ಮ ಕೇಳೋಕೆ. ಆತ ಸುಮ್ಮನೆ ಆತ ಸಿದ್ದೇಶ್ವರ ಸ್ವಾಮಿ ಪರಮ ಭಕ್ತ. ಆತ ಒಂದು 300 ಕ್ಯಾಸೆಟ್ ಇಟ್ಕೊಂಡಿದ್ದ ಸಿದ್ದೇಶ್ವರ ಸ್ವಾಮಿದು. ಮನೆ ಒಳಗಡೆ ಇದ್ರಂಗೆ ದೊಡ್ಡದು ಗ್ಲಾಸ್ ಮಾಡಿ ಕ್ಯಾಸೆಟ್ ಅಂಗಡಿಗೆ ಇಟ್ಟಿರ್ತಾರಲ್ಲ, ಹಂಗೆ ಒಂದು 300 ಕ್ಯಾಸೆಟ್ ಜೋಡಿಸಿದ್ದವ್ರು ಪ್ರವಚನಗಳೆಲ್ಲ. ಮನೆಗೆ ಕರ್ಕೊಂಡು ಹೋದ. ಇದೇನಂದೆ, ಇಲ್ಲ ಇದೆಲ್ಲ ಪ್ರವಚನ ಅಪ್ಪವ್ರದ್ದು, ನಾನು ಕೇಳ್ತೀನಿ ತುಂಬ. ಆತನ ಪರಮ ಶಿಷ್ಯ. ಇವಾಗಲೂ ಸಿದ್ದೇಶ್ವರಪ್ಪರಿಗೆ ಅವಾಗ ಇರೋ ತನಕನೂ ರಾಜು ಅಂದ್ರೆ ಸಾಕಟ್ಟಿ ರಾಜು ಅಂದ್ರೆ ಮೊದಲೊಳಗೆ ಕಳಿಸುತ್ತೆ, ಅಷ್ಟು ಪರಮ ಶಿಷ್ಯ ಇದ್ದಾತ. ಆತ ನಮ್ಮ ಮಠಕ್ಕೂ ಬರ್ತಿದ್ನಲ್ಲ, ಆತನ ಪ್ರವಚನ ನಾವು ಕೇಳ್ತಿದ್ವಿ. ಅವಾಗ ನಾನು ಪೇಂಟಿಂಗ್ ಕಲಿಯೋಕ್ಕಂತ ಹೋದೆ. ಒಂದು 2-3 ದಿನ ಹಿಂಗೆ ಹಾಕಿಕೊಟ್ಟಂಗೆ ಮಾಡ್ದೆ, ನಾನು ಕಲ್ತಂಗೆ ಮಾಡಿದೆ. ಆಮೇಲೆ ಮತ್ತೆ ನಾನು ಆತನ ಅಂಗಡಿ ಹತ್ರ ಹೋಗೀನಿ. ನಾನು ಪೇಂಟಿಂಗ್ ಹಾಕಿ ಕೊಡ್ತಿದ್ದೆ. ನಾನು ಹೊರಗೆ ಹಿಂಗೆ ಟೇಬಲ್ ಅಥವಾ ಒಳಗೆ ಇಸ್ತ್ರಿ ಮಾಡ್ಕೊಂತ ಕುಂದಿರ್ತೆ. ಇಸ್ತ್ರಿ ಮಾಡೋಕೆ ಕಾಯಕತ್ತಂದು. ಅವರಪ್ಪರ ಮೂಲ ಅಲ್ಲಿದ್ದನು ಕೂಡ ಬಟ್ಟೆ ತೊಳೆಯೋದು ಇಸ್ತ್ರಿ ಮಾಡೋದು ಅವ್ರ ಕೆಲಸ. ಅವ್ರ ತಂದೆ ತೀರ್ಕೊಂಡ್ಬಿಟ್ಟಿದ್ರು ಚಿಕ್ಕಾಗ. ಅವರಮ್ಮ ಅಂಗಡಿ ನಡೆಸ್ಕೊಂಡಿರ್ತಿದ್ಲು. ಈತನು ಶಾಲೆ ಓದೋದೆಲ್ಲ ಮುಗಿಸ್ಬಿಟ್ಟು ಹೆಂಗೋ ಅಂಗಡಿ ಐತೆ ಸಾಕು ಇಷ್ಟು ನಡ್ಸ್ಕೊಂಡು ಹೋಗುತ್ತೆ ಜೀವನ. ನಾನು ಆಧ್ಯಾತ್ಮದೊಳಗಿದ್ದು ಬಿಡೋಣ. ಯಾವಾಗ ಒಂದು ಬಂದದ್ದು ಪೇಂಟಿಂಗ್ ಮಾಡೋದು, ಅದರೊಳಗಡೆ ದೊಡ್ಡ ಹೆಸರು ಮಾಡಿದ್ದೆ ಪೇಂಟಿಂಗಲ್ಲಿ. ಅದು ನಾವು ಹಿಂಗೆ ಕುಂತೀವಿ ಅಂದರೆ ಹಿಂಗೆ ಹೇಳಿಸ್ಬಿಡ್ತಿದ್ದೆ ಅಮ್ಮನ. ಅಷ್ಟು ದೊಡ್ಡ ಕಲಾಕಾರತ. ಅದರೊಳಗೂ ದುಡಿತಿದ್ದ, ಇಸ್ತ್ರಿನೂ ಬರ್ತಿತ್ತು. ಇನ್ನು ಆಧ್ಯಾತ್ಮ ಐತಿ ಸಾಕು ನನಗೆ ಇಷ್ಟ ಜೀವನ ಅಂತ ಮದುವೆನೂ ಮಾಡ್ಕೊಂಡಿದ್ದಿಲ್ಲ. ಅದು 40 ವರ್ಷ ಆದರೂ ಮದುವೆನೂ ಅಲ್ಲೇ ಅಂತ ಕುಂತ್ಬಿಟ್ಟಿದ್ದ. ನಾನು ಅವಾಗ ಹೋಗಿದ್ರಂಗೆ ಒಂದು ಮುಂದೆ ಹೊರಗೊಂದು ಟೇಬಲ್ ಹಾಕಿದ್ದೆ ಪೇಂಟಿಂಗ್ ಮಾಡೋಕ್ಕೆ. ಒಳಗೆ ತಾನೊಂದು ಟೇಬಲ್ ಇಟ್ಕೊಂಡು ಇಸ್ತ್ರಿ ಮಾಡ್ತಿದ್ದೆ. ನಾನು ಮುಂದೆ ಎದುರೋಗಿ ಒಂದು ಕುಂದಿರ್ತಿದ್ದೆ. ನನಗೆ ಪೇಪರ್ದಾಗ ಯಾವುದೋ ಒಂದು ಚಿತ್ರ ಹಾಕಿ ಕೊಡ್ತಿದ್ದೆ. ನಾನು ಅದನ್ನು ಹುಡ್ಕೊಂತ ಬಿಡಿಸಂತ ಕುಂದಿರ್ತೆ. ಅದ್ರ ಒಳಗೆ ಏನು ಮಾಡತ್ತ ಒಂದು ಕ್ಯಾಸೆಟ್ ಟೇಪ್ ರೆಕಾರ್ಡ್ ಇಟ್ಕೊಂಡಿದ್ದೆ. ಅದರೊಳಗಡೆ ಒಳಗೆ ಅಂಗಡಿಯಾಗ ಬಂದಂದ್ರೆ ಫಸ್ಟ್ ಸಿದ್ದೇಶ್ವರ ಸ್ವಾಮಿದು ಒಂದು ಪ್ರವಚನ ಚಲೋ ಇರೋದೇ ಅದು. ಮತ್ತು ನಾನು ಅಲ್ಲಿ ಕುಂತೀನಿ ಅಂದಮೇಲೆ ಆತ್ ಮಾಡಂತ ಹೇಳೋಕ್ಕಾಗುತ್ತೆ ನನಗೆ. ಆತನ ಅಂಗಡಿಗೆ ನಾನು ಹೋಗೀನಿ. ನಾನು ಸುಮ್ಮನೆ ಪೇಂಟಿಂಗ್ ಮಾಡೋಕ್ಕಂತ ಹೋದ್ರೆ ಅದು ಕಿವಿಯಾಗ ಬಿದ್ದು ಒಂದು ತಿಂಗಳು ಸುಮ್ಮನೆ ಇದ್ದ ಆತನು. ಸುಮ್ಮನೆ ನನ್ನ ಕಿವಿಯಾಗ ಅವ್ರ ಪ್ರವಚನಗಳು ಬೀಳ್ತಾ ಇತ್ತು. ಅದಾದಮೇಲೆ ಹೇಳ್ದೆ, ನೋಡ್ಲಿಂಗರಾಜ, ಸಮಾಜ ಸೇವೆ ಅಂತ ಏನು ಮಾಡೋಕತ್ತೀಯಲ್ಲ, ಅದರಿಂದ ಯಾರಾದರೂ ತೃಪ್ತಿ ಆಗಿದಾರ ಅಂತ ಕೇಳಿದೆ. ಆಗಿದ್ರಣ್ಣ, ಎಷ್ಟೋ ಜನಕ್ಕೆ ಸಮಸ್ಯೆ ಇತ್ತು, ಪರಿಹಾರ ಆಗಿದೆ. ಎಷ್ಟೋ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಇತ್ತು, ಪರಿಹಾರ ಆಗಿದೆ. ಸರಿ, ಆದರೂ ಅದು ಪರ್ಮನೆಂಟ್ ಸೊಲ್ಯೂಷನ್ ಏನು ಅವರಿಗೆ? ಒಂದು ಸಮಸ್ಯೆ ಐತಿ ಇವರಿಗೆ, ಅವ್ರ ಸಮಸ್ಯೆಗೆ ನಾನು ಹೋಗಿ ನಿಂತ್ಕೊಂಡೆ, ಬಗೆಹರಿಸಿದೆ, ಮುಗೀತು, ಹೊರಗೆ ಬಂದೆ ನೀನು. ಆದರೆ ಅದು ಒಂದೇ ಸಮಸ್ಯೆನ ಅವ್ರ ಜೀವನದೊಳಗಡೆ ದಿನ ಒಂದು ಸಮಸ್ಯೆ ಬರ್ತಾವೆ ಅವರಿಗೆ. ಒಂದಿನ ಆರ್ಥಿಕ ಬರುತ್ತೆ, ಒಂದಿನ ಸಾಮಾಜಿಕ ಬರುತ್ತೆ. ಏನೋ ಸಾಮಾಜಿಕ ಸಮಸ್ಯೆ ಆದ್ರೆ ನೀವು ಬಗೆಹರಿಸ್ಬೋದು, ಆರ್ಥಿಕ ಸಮಸ್ಯೆ ನೀವು ಬಗೆಹರ್ಸೋಕ್ಕಾಗತ್ತಾ? ಇಲ್ಲ, ಅವ್ರಿಗೆ ಯಾವುದೋ ಮಾನಸಿಕ ಸಮಸ್ಯೆ ಇರುತ್ತೆ, ಬಗೆಹರ್ಸೋಕ್ಕಾಗತ್ತಾ? ಶಾರೀರಿಕ ಸಮಸ್ಯೆ ಇರುತ್ತೆ, ಬಗೆಹರ್ಸೋಕ್ಕಾಗತ್ತೆ ನನಗೆ? ಇಲ್ಲ, ಅದು ಒಂದು ಹ್ಯಾಂಗಲ್ಲ ಅಷ್ಟೇ. ಅದು ಸಮಾಜ ಸೇವೆ ಪೂರ್ತಿ ಆಗಲ್ಲ. ಅದರಿಂದ ಏನೋ ಆ ಸಮಯಕ್ಕೆ ಅವ್ರಿಗೊಂದಷ್ಟು ಸಮಾಧಾನ ಮಾಡಿದಂಗೆ ಅಷ್ಟೇ ಅದು. ಹಾಗಾಗಿ ಇಡೀ ಜೀವನದಲ್ಲಿ ಅವರಿಗೆ ಬರುವ ಕಷ್ಟಗಳನ್ನು ಅವರೇ ಎದುರಿಸುವಂಥ ಶಕ್ತಿ ಇರೋದು ಆಧ್ಯಾತ್ಮಕ್ಕೆ ಮಾತ್ರ. ಒಂದು ಸಲ ನೀನು ಅವರಿಗೆ ಆತ್ಮಜ್ಞಾನವನ್ನು ಕೊಡು, ಪರಮಾತ್ಮ ಜ್ಞಾನವನ್ನು ಕೊಡು, ಒಂದು ಸಲ ಒಳಗಿರುವ ಆತ್ಮವಿಶ್ವಾಸವನ್ನು ಮೂಡಿಸು. ಆಮೇಲೆ ಅವ್ರಿಗೆ ಬರುವಂಥ ಕಷ್ಟಗಳನ್ನು ಅವರೇ ಎದುರಿಸುವಂಥ ಶಕ್ತಿ ಪಡ್ಕೊಳ್ತಾರೆ. ಇದು ನಿಜವಾದ ಸಮಾಜ ಸೇವೆ. ಇದನ್ನು ಪರಮಾತ್ಮ ಮೆಚ್ಚುತ್ತಾನೆ ಹೊರತಾಗಿ ಅದನ್ನು ಒಳ್ಳೆಯದೇ, ಅದು ಕೆಟ್ಟದ್ದಂತಲ್ಲ. ಆದರೆ ಅದರಿಂದ ಸ್ವಲ್ಪ ಮಾತ್ರ ನೀನು ಪರಿಹಾರ ಮಾಡೋಕ್ಕಾಗುತ್ತೆ. ಆದರೆ ಎಲ್ಲದಕ್ಕಿಂತ ಶ್ರೇಷ್ಠ ಜ್ಞಾನ ಆತ್ಮಜ್ಞಾನ. ಅದಕ್ಕೆ ಆಧ್ಯಾತ್ಮ ಶ್ರೇಷ್ಠ. ಆಧ್ಯಾತ್ಮಕ್ಕಾಗಿಯೇ ನಮ್ಮ ದೇಶದಲ್ಲಿ ಎಷ್ಟು ಸಂತರು, ಎಷ್ಟು ಶರಣರು, ವಿವೇಕಾನಂದರಂಥವ್ರು, ಬಸವಣ್ಣಂಥವ್ರು ಬಂದು ಹೋಗಿ ಇಷ್ಟೆಲ್ಲ ಮಾಡಿಟ್ಟು ಹೋಗಿದ್ದಾರೆ. ಇದನ್ನು ನಾವು ಒಂದಷ್ಟು ಅಳವಡಿಸಿಕೊಂಡು ಜನಗಳಿಗೆ ತಿಳಿಸಿದರೆ ಎಷ್ಟೋ ಜನಗಳಿಗೆ ಅದು ಪರಿಹಾರ ಆಗುತ್ತೆ ಅಂತ ಹೇಳಿದ ಮೇಲೆ ಮತ್ತೆ ಯೂಟರ್ನ್ ತೊಗೊಂಡೆ ನಾನು. ಅದನ್ನೆಲ್ಲ ಬಿಟ್ಟೆ ಮತ್ತೆ ವಾಪಸ್ ಧ್ಯಾನ ಕೂತ್ಕೊಳ್ಳೋಕೆ ಚಾಲೂ ಮಾಡಿದೆ. ಆವಾಗ ರಾಮಕೃಷ್ಣ ಆಶ್ರಮದ್ದು ಪರಿಚಯ ಸಿಕ್ತು. ಅಲ್ಲಿ ಒಂದು 5 ವರ್ಷ ನಿರ್ಭಯಾನಂದ ಸ್ವಾಮೀಜಿಯವರಂತ ಇಂಟರ್ನ್ಯಾಷನಲ್ ಸ್ಪೀಕರ್ ಇದ್ದರು, ಅವರು ಗದಗದವ್ರು, ನೋಡಿರಲ್ಲಪ್ಪ. ಅವ್ರ ಜೊತೆ ಒಂದು 5 ವರ್ಷ ಒಡನಾಡಿದೆ ನಾನು. ಅವ್ರು ಹೇಳಿದ್ರು, ರಾಜುನು ಅಲ್ಲೇ ಸನ್ಯಾಸಿ ಆಗಬೇಕಂತ ಆತನೂ ಮಾಡಿದ್ದ. ನನಗೂ ಆವಾಗ ಅದೇ ಹುಚ್ಚಿತ್ತು. ಒಂದು 5 ವರ್ಷ ಎಲ್ಲ ಹುಡುಗರು, ಒಂದು 50-60 ಹುಡುಗರೆಲ್ಲ ಸೇರಿಕೊಂಡು ನಾವೊಂದು ವಿವೇಕಾನಂದರ ಸಂಘಟನೆ ಮಾಡಿಕೊಂಡು ವಿವೇಕಾನಂದರ ಪುಸ್ತಕಗಳನ್ನು ಎಲ್ಲ ಶಾಲೆಗೆ, ಕಾಲೇಜುಗಳಿಗೆ ಹಂಚ್ತಾ ಹೋಗ್ತಾ ಇದ್ವಿ. ಹೋಗಬೇಕಾದ್ರೆ ನಾನು ಕೂಡ 2-2 ತಾಸು 3-3 ತಾಸು ಅವ್ರದ್ದು ರಾಮಕೃಷ್ಣ ಪರಮಹಂಸರ ಫೋಟೋ ಇಟ್ಕೊಂಡು ವಿವೇಕಾನಂದರದ್ದು ಇಟ್ಕೊಂಡು ಧ್ಯಾನ ಮಾಡ್ತಿದ್ದೆ.
ಆವಾಗ ನಮಗೆ ತುಂಬ ಧ್ಯಾನದಲ್ಲಿ ಆನಂದ ಸಿಗೋದು, ಖುಷಿ ಸಿಗೋದು, ಆ ಪುಸ್ತಕಗಳು ಓದೋದು, ಈ ಕಡೆ ಸಿದ್ದೇಶ್ವರ ಸ್ವಾಮಿಗಳ ಪ್ರವಚನ ಕೇಳೋದು, ಇದು ಚಂದ ನಡೆದು ಬಿಟ್ಟಿತ್ತು. ನಡೆದಾಗ ಚಲೋ ಸಂಘಟನೆ ಒಳಗಡೆ ಒಳ್ಳೆಯ ವಾತಾವರಣ ಇತ್ತು. ಅವ್ರು ಹೇಳ್ತಿದ್ರು ನಿರ್ಭಯಾನಂದ ಸ್ವಾಮೀಜಿಯವರು, ರಾಜು ಅಣ್ಣಗೆ ನನಗಿಬ್ಬರಿಗೆ, ನೀವು ಸನ್ಯಾಸಿಗಳೇನಾದರೂ ಆದರೆ ದೀಕ್ಷೆ ತೊಗೊಂಡ್ರೆ ಒಬ್ಬರು ಎಡಕ್ಕೆ ಒಬ್ಬರು ಬಲಕ್ಕೆ ನನ್ನ ಜೊತೆಗೆ ಇರ್ತೀರಿ ನೀವು ಅಂತಿದ್ರು. ಆವಾಗಲೇ ಅವ್ರು ಫ್ಲೈಟಲ್ಲಿ ಓಡಾಡ್ತಿದ್ರು 20 ವರ್ಷದ ಕೆಳಗಡೆ. ನಾನು ಫ್ಲೈಟಲ್ಲಿದ್ದರೆ ನನ್ನ ಜೊತೆಗೆ ಇರ್ತೀರಿ, ನಾನು ಕೆಳಗಿದ್ರು ನನ್ನ ಜೊತೆನೇ ಇರ್ತೀರಿ, ನೀವಿಬ್ಬರು ಒಳ್ಳೆ ಯೋಗ್ಯರಿದ್ದೀರಿ ಅಂತ ಅವ್ರು ಹೇಳಿದರು. ಡ್ರಾಮಾನುಸಾರ ನಮಗೂ ಕೂಡ ಅದೇ ಇತ್ತು, ನಾವು ಸನ್ಯಾಸಿಗಳಾಗಬೇಕು ಅಂತಲೇ ನಾನು ಕೂಡ ಮದುವೆ ಆಗಿರಲಿಲ್ಲ. ನಮ್ಮ ತಮ್ಮಂದೇ ಮದುವೆ ಮಾಡಿದೆ ಫಸ್ಟು. ಒಂದು 5 ವರ್ಷ ಮುಂಚೆ ಆತಂದು ಮೊದಲು ಮದುವೆ ಮಾಡಿಬಿಟ್ಟೆ. ಮನೆಗೆ ಅಪ್ಪನೂ ಹೇಳ್ದ, ಇಲ್ಲಪ್ಪ ನಾನು ಆಧ್ಯಾತ್ಮದೊಳಗಡೆ ಇದ್ದೀನಿ. ಆ ರಾಮಕೃಷ್ಣ ಆಶ್ರಮದ ಆದಮೇಲೆ ಆವಾಗ ಒಂದು ಸಂಕಲ್ಪ ಬಂದಿತ್ತು ನನಗೆ, ಹೆಂಗೈತೆ ಗೊತ್ತಿಲ್ಲ ಮುಂದಿನ ಜೀವನ ನನಗೆ. ಒಂದು ವೇಳೆ ಸನ್ಯಾಸಿ ಆದರೆ ವಿವೇಕಾನಂದ ಥರ ಇರಬೇಕು, ಒಂದು ವೇಳೆ ಅಪ್ಪಿ ನನ್ನ ಜೀವನದೊಳಗಡೆ ಏನಾರು ಹಣೆ ಬರೋದೊಳಗಡೆ ಮದುವೆ ಅಂತಿದ್ರೆ ಬಸವಣ್ಣವ್ರ ಥರ ಬದುಕಬೇಕು ಅಂತ ನನಗೆ ಎರಡೂ ಆ್ಯಂಗಲ್ ಗೊತ್ತಿತ್ತಲ್ಲ. ಇದ್ದರೆ ಹಿಂಗಿರೋಣ, ಇಲ್ಲಾಂದ್ರೆ ಹಂಗಿರೋಣ ಅಂತ ಅಷ್ಟಕ್ಕೆ ಸುಮ್ಮನೆ ಫಿಕ್ಸ್ ಮಾಡ್ಕೊಂಡಿದ್ದೆ. ಇನ್ನು ಮನೆಗೆ ಹೇಳಿರಲಿಲ್ಲ ನಾನು. ಆದರೆ ಅಷ್ಟೊತ್ತಿಗೆ ಓಂ ಶಾಂತಿದು ಸಿಕ್ತು. ಅಲ್ಲಿದ್ದು 5 ವರ್ಷ ಮುಗಿದ ಮೇಲೆ ನಾನು ಬೆಂಗಳೂರಿಗೆ ಟ್ರಾನ್ಸ್ಫರ್ ಜಾಬ್ ಆಯಿತು, ಗೌರ್ಮೆಂಟ್ ನೌಕರಿ ಆಯಿತು. ಬೆಂಗಳೂರಿಗೆ ಹೋಗ್ಬಿಟ್ಟೆ. ನಿಮ್ಮ ಡಿಪಾರ್ಟ್ಮೆಂಟ್ ಬಿ ಎಮ್ ಟಿ ಸಿ ಡಿಪೋದೊಳಗಡೆ ನನಗೆ ಪೋಸ್ಟ್ ಆಯಿತು. ಇಲ್ಲಿ ಇನ್ನೂ ಪರ್ಮನೆಂಟ್ ಆಗಿರಲಿಲ್ಲ. ಗೋಲ್ಡ್ ಮೈನ್ಸಲ್ಲಿ 4 ವರ್ಷ ಮಾಡಿದ್ದೆ. ಇನ್ನು ನೆಕ್ಸ್ಟ್ ವರ್ಷ ಆಗೋದಿತ್ತು ಪರ್ಮನೆಂಟು. ನನಗೆ ಹೆಂಗೂ ಗೌರ್ಮೆಂಟ್ ನೌಕರಿ ಸಿಕ್ಬಿಟ್ಟೈತೆ. ಬೆಂಗಳೂರಿಗೆ ಹೋಗ್ಬಿಟ್ಟೆ. ಅಲ್ಲಿ ಹೋದ್ಮೇಲೆ ಅಲ್ಲಿನೂ ಕೂಡ ಮತ್ತೆ ನನ್ನಿಂದ ಒಂದು 20 ಕಿಲೋಮೀಟ್ರ್ ದೂರ ರಾಮಕೃಷ್ಣ ಆಶ್ರಮ ಬಸವನಗುಡಿಯಲ್ಲಿ ಇತ್ತು ದೊಡ್ಡದಾಗಿ. ಅದನ್ನು ಹುಡ್ಕೊಂಡು ಹೋದೆ. ಅಲ್ಲಿ ಹೋಗಿ ಅಲ್ಲಿ ಕೆಸೆಟ್ ಕೇಳೋದು, ಅಲ್ಲಿ ಆಶ್ರಮಕ್ಕೆ ಹೋಗೋದು, ಇದು ಸಂಪರ್ಕ ನಡೆದಿತ್ತು. ಅಲ್ಲಿ ಹೋಗಿ ಒಂದು 6 ತಿಂಗಳಾಗಿತ್ತು. ನಮ್ಮ ಲಿಂಗ್ಸೂರು ಹುಡುಗರು ಎಲ್ಲರೂ ಸೇರಿ ಮೌಂಟ್ ಅಬುಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ರು. ಅವ್ರಿಗೆಲ್ಲರಿಗೆ ಅಲ್ಲಿ ಕೋರ್ಸ್ ತೊಗೊಂಡ್ರು. ಆಮೇಲೆ ನನಗೂ ಕೂಡ ಹೇಳಿದ್ರು, ಇಲ್ಲಪ್ಪ ಹಿಂಗೆ ನಾವು ಹೊಂಟಿವೆಲ್ಲ ಆಧ್ಯಾತ್ಮದ ಗ್ರೂಪ್ ಇತ್ತಲ್ಲ, ಎಲ್ಲರೂ ಒಂದು ಸಲ ಅಲ್ಲಿ ಹೋಗಿ ಬರೋಣ, ಅಲ್ಲಿ ಯೋಗ ಚೆನ್ನಾಗಿ ಕಲಿಸ್ತಾರಂತೆ, ಒಂದು ಸಲ ಹೋಗಿ ಯೋಗ ಕಲಿತು ಬರೋಣ. ಅಲ್ಲೋ ರಾಮಕೃಷ್ಣ ಇದು ಬ್ರಹ್ಮಕುಮಾರಿಸ್ ಮುಂದೆ ನಾವೇ ಓಡಾಡಿದ್ವಿ. ಕಾಲೇಜಿಗೆ ಹೋಗ್ಬೇಕಾದ್ರೆ ನಮ್ಮ ಮಠದ ಮುಂದಲಿದ್ದನೇ ಬರ್ಬೇಕು, ಬ್ರಹ್ಮಕುಮಾರಿಸ್ ಮುಂದೆನೇ ಬರಬೇಕು. ಮತ್ತು ಪ್ರತಿ ತಿಂಗಳಿಗೆ ನಮ್ಮದು ಶಿವಾನುಭವ ಕಾರ್ಯಕ್ರಮ ಮಾಡ್ತಿದ್ವಿ ನಾವು ಹುಣ್ಣಿ ಒಳಗಡೆ. ಆವಾಗ ಅಕ್ಕವರೆಲ್ಲ ಬರಬೇಕಲ್ಲಿ ನಮ್ಮ ಆಶ್ರಮಕ್ಕೆ. ಅವ್ರಿಗೆ ಎಷ್ಟೊತ್ತು ಟೈಮ್ ಕೊಡ್ತಾರೆ. ನಮ್ಮ ಮಟ್ಟಕ್ಕೆ ಅವ್ರು ಬಂದಾಗ ಅವ್ರಿಗೆ ಎಷ್ಟು ಟೈಮ್ ಕೊಡ್ತೀವಿ? ಅಕ್ಕವ್ರೆ 10 ನಿಮಿಷ ಮಾತಾಡಿ, ಅಕ್ಕವ್ರೆ 5 ನಿಮಿಷ ಮಾತಾಡಿ, ಅಕ್ಕವ್ರೆ. ಆಮೇಲೆ ಅಪ್ಪರದು ಪ್ರವಚನ, ಅಪ್ಪರದು ಒಂದು ತಾಸು ಇರೋದು, ಅಕ್ಕವ್ರದ್ದು ಒಂದು 10 ನಿಮಿಷ ಇರೋದು. 10 ನಿಮಿಷದಾಗ ಅವ್ರು ಏನು ಮಾತಾಡ್ತಾರೆ ಪಾಪ, ಏನೋ ಒಂದಷ್ಟು ಹೇಳ್ಬಿಡೋರು. ಇವ್ರಿಗೇನು ಗೊತ್ತೈತೆ, ಸುಮ್ಮನೆ ಏನೋ ಸ್ವಲ್ಪ ಹೇಳ್ತಾರೆ. ನಮ್ಮಪ್ಪವ್ರು ಭಾರಿ ಪ್ರವಚನ ಮಾಡ್ತಾರೆ, ಭಾರಿ ಶಾಸ್ತ್ರ ಹೇಳ್ತಾರೆ ಅಂತ ನಾವು ಹಿಂಗೆ 10 ವರ್ಷ ಅದ್ರ ಮುಂದೆ ಅಡ್ಡಾಡಿದ್ರೆ ನಮ್ಗೆ ಒಟ್ಟು ಗೊತ್ತಿದ್ದಿಲ್ಲ ಬ್ರಹ್ಮಕುಮಾರಿಸಲ್ಲಿ ಏನೈತೆ ಅಂತಲೇ ಗೊತ್ತಿದ್ದಿಲ್ಲ. ಆಮೇಲೆ ಲಾಸ್ಟಿಗೆ ಒಂದು 15 ಜನ 20 ಜನ ಅವ್ರದ್ದೆಲ್ಲ ಗ್ರೂಪ್ ಮಾಡಿಕೊಂಡು ಮೌಂಟ್ ಅಬುಗೆ ಹೋಗೋಕ್ಕೆ ಚಾಲೂ ಮಾಡಿದರು. ಅಲ್ಲಿಗೆ ಹೋದ ಮೇಲೆ ಪೂರ್ತಿಯಾಗಿ ನಾನು ಏನು ಹುಡುಕಾಡ್ತಿದ್ದೆ, ಅಷ್ಟೊತ್ತಿಗೆ ಶಾಸ್ತ್ರ ಓದಿದ್ದೆ, ವಚನಗಳು ಓದಿದ್ದೆ, ಬೇಕಾದಷ್ಟು ಪ್ರವಚನಗಳು ಕೇಳಿದ್ದೆ, ರಾಮಕೃಷ್ಣ ಆಶ್ರಮ ಸಂಪರ್ಕದಲ್ಲಿ ಭಾಳಷ್ಟು ಪುಸ್ತಕಗಳು ಓದ್ಕೊಂಡಿದ್ದೆ. ಇದು ಎಲ್ಲ ಓದಿದ್ರು ಏನೋ ಒಂದು ಕೊರತೆ ಐತಿ, ಇನ್ನೂ ಏನೋ ಸತ್ಯ ನನಗೆ ತಿಳಿತಾ ಇಲ್ಲಲ್ಲ. ಒಂದು ಪರಮಾತ್ಮ ಬಗ್ಗೆನೂ ಕ್ಲಿಯರ್ ಇಲ್ಲ, ನನ್ನ ಬಗ್ಗೆನೂ ಕ್ಲಿಯರ್ ಇಲ್ಲ, ಜಗತ್ತಿನ ಬಗ್ಗೆನೂ ಕ್ಲಿಯರ್ ಇಲ್ಲ. ಏನೋ ಮಸಗು ಸುಮ್ಮನೆ ಹೇಳ್ತಾರೆ ಅಷ್ಟೇ. ಎಲ್ಲರೂ ಹೇಳ್ದಂಗೆ ಇವರು ಏನೋ ಒಂದು ಗಾಳಿಯಲ್ಲಿ ಗುಂಡು ಹೊಡೆದಂಗೆ ಹೇಳಿ ಕೈ ಬಿಡಕತ್ತಾರ. ಯಾವುದೂ ಕ್ಲಾರಿಟಿ ಇಲ್ಲಲ್ಲ, ಏನೋ ಬೇಕು, ಏನೋ ಇನ್ನೂ ಇದೆ ಸತ್ಯ ಅಂತ ಹಿಂಗೆ ಹುಡುಕ್ತಾ ಇದ್ದೆ. ಆವಾಗ ಮೌಂಟ್ ಅಬುಗೆ ಹೋದ್ವಿ. ಅಲ್ಲೇ ಉಷಾ ಬೇಹನ್ ಅಂತ ಇದ್ದಾರೆ, ಇಂಟರ್ನ್ಯಾಷನಲ್ ಸ್ಪೀಕರ್ ಅವರು ಬ್ರಹ್ಮಕುಮಾರಿಸಲ್ಲಿ. ಆವಾಗ ಅವರು ದೊಡ್ಡ ಸ್ಕ್ರೀನ್ ಹಾಕಿ ಒಂದು 20,000 ಜನ ಕುಂದ್ರ ಹಾಲಲ್ಲಿ ಒಂದು ದೊಡ್ಡ ಸ್ಕ್ರೀನ್ ಮೇಲೆ ಹಿಂದಿಯಲ್ಲಿ ಹೇಳ್ತಾ ಇದ್ದರು. ನಮಗೊಂದು ಫೋನ್ ಥರ ಈ ಥರ ಕೊಟ್ಟಿದ್ರು ಕಿವಿಗೆ ಹಾಕ್ಕೊಳಕ್ಕೆ, ಅದು ಯಾವುದು ಇಯರ್ಫೋನ್ಸ್ ಎಫ್ ಎಮ್ ಕೊಟ್ಟಿದ್ದರು. ಆ ಎಫ್ ಎಮ್ಮು 18 ಲ್ಯಾಂಗ್ವೇಜಲ್ಲಿ 18 ಭಾಷೆಯಲ್ಲಿ ಅವರು ಅಲ್ಲಿ ಅದನ್ನ ಹಿಂದಿಯಲ್ಲಿ ಬರೋದನ್ನು ಬೇರೆ ಬೇರೆ ಭಾಷೆಗೆ ಬದಲಾಯಿಸ್ತಾ ಇದ್ದರು. ಅದರೊಳಗಡೆ ಕನ್ನಡ, ತೆಲುಗು, ತಮಿಳು, ಇಂಗ್ಲೀಷ್ ಕೊಡ್ತಾರಲ್ಲ, ಅವನಿಟ್ಕೊಂಡು ಈ 3 ನಂಬರ್ ಬಟನ್ ನೋಡ್ರಿ ನಿಮಗೆ ಕನ್ನಡ ಬರುತ್ತಾ ಅಂದರು. ನಮಗೆ ಕನ್ನಡ ಬಿಟ್ಟರೆ ಬೇರೆ ಅಷ್ಟು ಗೊತ್ತಿಲ್ಲ. ಅವ್ರು ಹಿಂದಿ ಒಳಗೆ ಹೇಳಿದ್ರೆ ನಮಗೆಲ್ಲಿ ಪೂರ್ತಿ ಅರ್ಥ ಆಗ್ಬೇಕು. ನನಗೆ ಒಂದು ಶಬ್ದ ಹೋದ್ರೆ ನಾನು ಏನೋ ಕಳ್ಕೊಂಡಿನಿ ಅಂತ ನನಗೆ ಅನಿಸ್ತಿತ್ತು. ನನಗೆ ಮೊದಲು ಬೇಕು ಅಂತ ಎಲ್ಲರೂ ತೊಗೊಂಡಿವಿ. ಎಫ್ ಎಮ್ ತೊಗೊಂಡು ಆ 3 ನಂಬರ್ ಹೊಡ್ಕೊಂಡು ಕೂತ್ಕೊಂಡ್ವಿ. ಅವ್ರು ಏನೇನು ಹೇಳ್ತಾರೆ ಡಿಟ್ಟಾಗಿ ಕನ್ನಡದೊಳಗಡೆ ಬಂದ ಕೂಡಲೇ ಅದು ಚಿತ್ರ ಹಾಕಿ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಫಸ್ಟ್ನೇ ದಿನ ಓದಿದ ತಕ್ಷಣವೇ ನಾನು ಯಾರು ಅಂತ ಚಲೋ ಮಾಡಿದ್ರು ಅವರು. ನನಗೆ ನಾನು ಯಾರು ಅಂತ ತಿಳ್ಕೊಳ್ಳೋಕ್ಕೆ ಇಷ್ಟು ಗ್ರಂಥ ಓದಿ, ನಾನು ಇಷ್ಟು ಸಂತರ ಶರಣರ ಸಹವಾಸ ಮಾಡೀನಿ. ಕೆಲವರು ಅಟ್ಟಿ ಕಂಪ್ನಿ ಒಳಗೆಲ್ಲ ಚಪ್ಪಲಿ ಒಲಿಯಲ್ಲೆಲ್ಲ ಶಾಸ್ತ್ರ ಹೇಳ್ತಿದ್ರಮ್ಮ. ಅವ್ರು ಚಪ್ಪಲಿ ಒಲಿಯ ಜಾಗದಾಗ ಹೋಗಿ ಕುಂತ ಶಾಸ್ತ್ರ ಕೇಳ್ತಿದ್ವಿ ನಾವು. ಅವ್ರ ಪಾಡಿಗೆ ಅವ್ರು ಚಪ್ಪಲಿ ಒಲಿಯವರು ಯಾರಾದ್ರೂ ಏನೋ ಜ್ಞಾನ ಆತ್ನ ಹತ್ರ ಐತೆ ಅಂತೇಳಿ ಎಲ್ಲರೂ ಸುತ್ತ ಕೂತ್ಕೊಂಡು ಅವ್ರ ಹತ್ರ ಹೋಗಿ ನಾವು ಶಾಸ್ತ್ರ ಕೇಳ್ತಿದ್ವಿ. ಎಷ್ಟು ಎಲ್ಲ ಮಾಡಿದ್ರು ಕೂಡ ನಮಗಿನ್ನೂ ಯಾರು ತಿಳಿದಿಲ್ಲ. ಇವರು ಒಂದೇ ದಿನದಲ್ಲಿ ನಾನು ಯಾರು ಅಂತ ಬಂದು ದಿನನೇ ಕೇಳೋಕತ್ತಾರಲ್ಲ ಮಗ ಅಂತಂದು 1.5 ಗಂಟೆ ಕ್ಲಾಸ್ ಮಾಡಿದರು. ಎಷ್ಟು ಎಳೆಯಾಗಿ ಬಿಡಿಸಿದ್ರು ಅಂದರೆ, ನಾನು ಯಾರು ಅಂದರೆ ಎಲ್ಲ ಶಾಸ್ತ್ರಗಳು ಏನು ಹೇಳಿದ್ವು, ಈ ಶರೀರ ನೀನಲ್ಲ, ಇದರೊಳಗಡೆ ಒಂದು ಶಕ್ತಿ ಐತೆ, ಅದು ಪ್ರಾಣ ಐತಲ್ಲ, ಅದೇ ನೀನು ಅಂತ ಇಷ್ಟೇಳಿ ಕೈ ಬಿಟ್ಟುಬಿಟ್ಟಿದ್ರು.
ಇದರ ಮೇಲೆ ಹೇಳೋಕ್ಕೆ ಯಾರಿಗೂ ಆಗಿದ್ದಿಲ್ಲ. ವಚನಗಳಲ್ಲಿ ಕೂಡ ಬರುತ್ತಾ, ಮರದೊಳಗೆ ಮಂದಾಗ್ನಿ ಉರಿಯದಂತಿರಿಸಿದೆ, ನೊರೆಯಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ, ಶರೀರದೊಳಗೆ ಆತ್ಮವ ಆರೂ ಕಾಣದಂತಿರಿಸಿದೆ, ನೀ ಬೆರೆಸಿದ ಭೇದಕ್ಕೆ ಬೆರಗಾದನಯ್ಯ ರಾಮನಾಥ ಅಂತ ಜೇಡರದಾಶಿಮಯ್ಯನವರು ವಚನದಲ್ಲಿ ಹೇಳಿದ್ದಾರೆ ಆತ್ಮದ ಬಗ್ಗೆ. ಎಷ್ಟು ಮರದೊಳಗಡೆ ಅಗ್ನಿ ಐತಿ, ಎರಡು ಉಜ್ಜಿದಾಗ ಅಗ್ನಿ ಬರುತ್ತೆ, ಅಲ್ಲಿ ತನಕ ಯಾರಿಗೂ ಗೊತ್ತಾಗಲ್ಲ ಅದರೊಳಗಡೆ ಬೆಂಕಿ ಐತಿ ಅಂತ. ಹಾಲೊಳಗಡೆ ತುಪ್ಪ ಐತಿ, ಅದರೊಳಗೆ ಸುವಾಸನೆ ಐತಿ, ಆದರೆ ಯಾರಿಗೂ ಗೊತ್ತಾಗಲ್ಲ ಕಾಯಿಸಿ ಎಪ್ಪಾಕಿ ಮೊಸರು ಬೆಣ್ಣೆ ತೆಗಿಯೋ ತನಕ. ಹಾಗೆ ಈ ಶರೀರದೊಳಗಡೆ ಆತ್ಮ ಐತಿ, ಅದರೊಳಗಡೆ ಹೆಂಗೆ ಮುಚ್ಚಿಟ್ಟಿಯಲ್ಲಪ್ಪ ನೀನು ಎಷ್ಟು ಚಂದ ಬೆರೆಸಿಯಲ್ಲ, ಇದು ಎಷ್ಟು ಅದ್ಭುತ ಅಂತ ಇಷ್ಟೇಳಿ ಕೈ ಬಿಟ್ಟರೆ ಹೊರತಾಗಿ ಅದು ಎಲ್ಲಿ ಐತಿ, ಅದು ಹೆಂಗೈತಿ, ಅದು ಏನೈತಿ ಅದ್ರ ಬಗ್ಗೆ ಯಾರೂ ಎಲ್ಲಿ ಹೇಳಿಲ್ಲ. ಯಾವ ವಚನದಲ್ಲೂ ಸಿಕ್ಕಿಲ್ಲ, ಶಾಸ್ತ್ರದಲ್ಲೂ ಸಿಗಲಿಲ್ಲ. ಎಷ್ಟು ಜನ ಪ್ರವಚನ ಮಾಡ್ಯಾರ, ಪ್ರವಚನಕಾರರು ದೊಡ್ಡ ದೊಡ್ಡ ಜ್ಞಾನಿಗಳು ಅನಿಸ್ಕೊಂಡವರು ಕೂಡ ಇಲ್ಲಿಗೆ ತಂದು ನಿಂದಿರಿಸಿಬಿಟ್ಟಿದ್ರು. ಇದರ ಮೇಲೆ ಒಂದು ಮಾತು ಆತ್ಮದ ಬಗ್ಗೆ ಸಿಕ್ಕಿಲ್ಲ. ವಿವೇಕಾನಂದರು ಹೇಳ್ತಾರೆ, ಆಲ್ ಪವರ್ ಈಸ್ ವಿತ್ ಇನ್ ಯು, ಯು ಕ್ಯಾನ್ ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಅಂತ ಹೇಳ್ತಾರೆ ಅವ್ರು ಇಂಗ್ಲೀಷಲ್ಲಿ. ಏನಂದರೆ ಈಗಾಗಲೇ ನಿಮ್ಮೊಳಗಡೆ ಒಂದು ಶಕ್ತಿ ಇದೆ, ಅದನ್ನು ಹೊರಗೆ ತೆಗೆಯೋದೇ ಆಧ್ಯಾತ್ಮ ಅಂತ ಹೇಳ್ತಾರೆ ಅವ್ರು. ಮತ್ತೇನಲ್ಲ ಆಧ್ಯಾತ್ಮ ಅಂದರೆ ಹೊರಗಿಂದ ಯಾವುದೋ ಶಕ್ತಿ ನಿಮ್ಗೆ ಕೊಡೋದಿಲ್ಲ, ನಿಮ್ಮೊಳಗಡೆ ಐತಿ, ಅದು ನಿಮಗೆ ಗೊತ್ತಿಲ್ಲ, ಅದನ್ನು ಹೊರಗೆ ತೆಗೆಯೋದೇ ಆಧ್ಯಾತ್ಮ ಅಂದರು. ಆದರೆ ಅದಕ್ಕೆ ಏನು ಅಂತ ಸ್ಪಷ್ಟೀಕರಣ ಇಲ್ಲ. ಅವರು ಅನುಭವ ಮಾಡಿಬಿಟ್ಟಾರೆ. ಬಸವಣ್ಣ ಅನುಭವ ಮಾಡ್ಯಾರ ಆತ್ಮದ್ದು, ವಿವೇಕಾನಂದ ಅನುಭವ ಮಾಡಿದ್ದಾನೆ, ಸಿದ್ದೇಶ್ವರ ಸ್ವಾಮಿಗಳು ಅನುಭವ ಮಾಡಿದ್ದಾರೆ. ಆದರೆ ಅದು ಹೆಂಗಿದೆ ಅಂತ ಯಥಾರ್ಥವಾಗಿ ಹೇಳಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಇವರು ಒಂದು ದಿನದಲ್ಲಿ ಹೆಂಗೆ ಹೇಳ್ಬಿಡ್ತಾರೆ ಅಂತ ನನಗೆ ಪ್ರಶ್ನೆ. ಅಲ್ಲಿ ಯಾರು ಹೇಳಿದ್ದು? ಸ್ವಯಂ ಪರಮಾತ್ಮನೇ ಬಂದು ಹೇಳಿರ್ಬೇಕು, ಬಿಟ್ಟರೆ ಇಲ್ಲಿ ತನಕ ಯಾವ ಶಾಸ್ತ್ರದಲ್ಲೂ ಬರದೇ ಇರೋದು, ಯಾವ ಗ್ರಂಥದಲ್ಲೂ ಬರದೇ ಇರೋದು, ಯಾವ ವಚನದಲ್ಲಿ ಬರದೇ ಇರೋದು ಇವ್ರು ಹೆಂಗೆ ಹೇಳ್ಬಿಡ್ತಾರೆ? ಆವಾಗ ನಾವು ಅದನ್ನು ಹೇಳಿದಾಗ ಫಸ್ಟ್ನೇ ದಿನ ನಾನು ಯಾರು ಅಂದಾಗ ಅವ್ರು ಹೇಳಿದರು, ಈ ಶರೀರ ಅಲ್ಲ, ಒಳಗಡೆ ಒಂದು ಆತ್ಮ ಅಂತ ಇದೆ, ಅದು ಜ್ಯೋತಿ ಸ್ವರೂಪವಾಗಿದೆ ಅಂತ ಹೇಳಿದರು. ಇಲ್ಲಿ ತನಕ ಆತ್ಮ ಜ್ಯೋತಿ ಸ್ವರೂಪ ಅಂತಲೂ ಯಾರು ಹೇಳಿರಲಿಲ್ಲ, ಅಷ್ಟೇ ಜ್ಯೋತಿ ಜ್ಯೋತಿ ಅಂತ ಬಳಸಿದ್ರು. ಆತ್ಮ ಎಲ್ಲ ಕಡೆ ಇದೆ ಅಂತಲೇ ಹೇಳ್ಬಿಡ್ತಿದ್ರು, ಹೊರಗೂ ಇದೆ ಒಳಗೂ ಇದೆ ಅಂತಲೂ ಹೇಳ್ಬಿಟ್ರು, ಆತ್ಮನೇ ಪರಮಾತ್ಮ ಅಂತಲೂ ಹೇಳ್ಬಿಟ್ರು. ಏನೇನೋ ಕನ್ಫ್ಯೂಸ್ ಮಾಡಿ ಹಾಕ್ಬಿಟ್ಟಿದ್ರು, ಅವ್ರವ್ರಿಗೆ ತಿಳಿದಂಗೆ ಅವ್ರವ್ರು ಹೇಳ್ಬಿಟ್ಟಿದ್ರು. ಆದರೆ ಫಸ್ಟಿಗೆ ಹೋದಾಗ ನಾನು ಯಾರು ಅಂತ 1.5 ಗಂಟೆಯಲ್ಲಿ ಸ್ಪಷ್ಟವಾಗಿ ಹೇಳಿದರು. ನೀನು ಯಾರು ಅಂದರೆ ನೀನೊಂದು ಆತ್ಮ ಇದೆಯಾ, ಆತ್ಮ ಎಲ್ಲಿದೆ ಇದನ್ನು ಯಾರೂ ಹೇಳಿದ್ದಿಲ್ಲ ಇಲ್ಲಿ ತನಕ. ಆದರೆ ಶರೀರದೊಳಗಡೆ ಎರಡೂ ಕಣ್ಣುಗಳ ಮಧ್ಯೆ, ಈ ಭ್ರುಕುಟಿಯ ಮಧ್ಯದಲ್ಲಿ ಆತ್ಮ ಇದೆ, 1.5 ಇಂಚು ಒಳಗಡೆ ಇದೆ ಅಂತ ಅಷ್ಟು ಕ್ಲಿಯರಾಗಿ ಪರಮಾತ್ಮ ಹೇಳಿದರು. ಮತ್ತು ಅದು ಯಾವ ಸ್ವರೂಪದಲ್ಲಿದೆ? ಜ್ಯೋತಿ ಸ್ವರೂಪದಲ್ಲಿದೆ. ಮತ್ತು ಅದು ಯಾವುದರಿಂದ ಆಗಿದೆ? ಈಗ ನಾವು ಬಟ್ಟೆ ಹೇಳಿದ್ರೆ ಇದು ತೆರಿಕೆಟ್ಟು, ಇದು ಪಾಲಿಸ್ಟರ್, ಇದು ಕಾಟನ್ ಅಂತೀವಿ. ಹಂಗೆ ಈ ಶರೀರ ಯಾವುದರಿಂದ ಆಗಿದೆ ಅಂದರೆ ಪಂಚತತ್ವಗಳಿಂದ ಆಗಿದೆ, ಮಹಾಭೂತಗಳಿಂದ ಆಗಿದೆ, 5 ತತ್ವಗಳಿಂದ ಅಂತ ಹೇಳ್ತೀವಿ. ಹಾಗೆ ಈಗ ಆತ್ಮ ಅನ್ನೋದೊಂದು ಇದೆ ಅಂದರೆ ಅದು ಯಾವುದರಿಂದ ಆಗಿದೆ? ಇದು ಯಾವುದರಿಂದ ಆಗಿದೆ, ಇದು ಯಾವುದರಿಂದ ಆಗಿದೆ, ಇದು ಯಾವುದರಿಂದ ಆಗಿದೆ ಎಲ್ಲ ಗೊತ್ತಿದೆ ನಮಗೆ. ಇದು ಕೆಬ್ಬಣದ್ದು, ಇದು ಕಟ್ಟಿಗೆದು ಅಂತ ಹೇಳ್ತೀವಿ. ಹಾಗೆ ಆತ್ಮ ಇದೆ ಅಂದರೆ ಅದು ಯಾವುದರಿಂದ ಆಗಿರಬೇಕಲ್ಲ, ಯಾವುದರಿಂದ ಆಗಿದೆ ಅದನ್ನು ಹೇಳಿದರು. 7 ಗುಣಗಳಿಂದ, ಸದ್ಗುಣಗಳಿಂದ ಆತ್ಮ ಆಗಿದೆ ಅಂತ ಹೇಳಿದರು. ಆತ್ಮನೇನು ಅಂತ ಹೇಳಿದರು, ಎರಡೂ ಕಣ್ಣುಗಳ ಮಧ್ಯದಲ್ಲಿದೆ ಅಂತ ಹೇಳಿದರು. ಅದರ ಸ್ವರೂಪ ಹೆಂಗಿದೆ ಅಂದರೆ ಜ್ಯೋತಿ ಥರ ಕಾಣಿಸುತ್ತೆ ಅಂತ ಹೇಳಿದರು. ಮತ್ತು ಅದು ಯಾವುದರಿಂದ ಆಗಿದೆ? 7 ಗುಣಗಳಿಂದ ಆಗಿದೆ. ಅದಕ್ಕೆ ಸದ್ಗುಣವಂತ ಅಂತ ಕರಿತೀವಿ ನಾವು. ಯಾರನ್ನಾದ್ರೂ ಮಕ್ಕಳಿಗೆ ಎಷ್ಟು ಒಳ್ಳೆ ಸದ್ಗುಣವಂತ ಅದನ್ರಿ ಅಂತೀವಿ. ಸದ್ಗುಣವಂತ ಅಂದರೆ ಸತ್ ಅಂದರೆ 7. ಆ 7 ಗುಣಗಳಿಂದ ಆತ್ಮ ಮಾಡಲ್ಪಟ್ಟಿದೆ. ಯಾವುದು? ಜ್ಞಾನ, ಪವಿತ್ರತೆ, ಶಕ್ತಿ, ಶಾಂತಿ, ಆನಂದ, ಪ್ರೇಮ. ಜ್ಞಾನ ಹೇಳಿದ ಜ್ಞಾನ, ಪವಿತ್ರತೆ, ಸುಖ, ಶಾಂತಿ, ಆನಂದ, ಪ್ರೇಮ, ಶಕ್ತಿ. ಈ 7 ಗುಣಗಳಿಂದ ಆತ್ಮ ಆಗಿದೆ ಅಂತ ಪರಮಾತ್ಮ ಹೇಳಿದರು. ಮತ್ತಿದು ಎಲ್ಲಿದೆ? ಭ್ರುಕುಟಿಯ ಮಧ್ಯದಲ್ಲಿದೆ. ಎಲ್ಲಿಂದ ಬಂತಿದು? ಇಲ್ಲಿಗೆ ಬಂದಬೇಕಂದ್ರೆ ಈ ತಾಯಿ ಗರ್ಭದಲ್ಲಿ ಈ ಶರೀರ ಬಂತು. ಮೊದಲು ಮಾಂಸದ ಮುದ್ದೆ ಇದು. ಇದು ಒಂದು 4 ತಿಂಗಳು 5 ತಿಂಗಳು ಆದಮೇಲೆ ಅದು ಎಲಿಜಿಬಲ್, ಯೋಗ್ಯ ಆದಮೇಲೆ ಅದರೊಳಗಡೆ ಆತ್ಮ ಪ್ರವೇಶ ಆಗುತ್ತೆ ಅಂತ ಹೇಳಿದರು. ಅಲ್ಲಿ ತನಕ ಇದೊಂದು ಮಾಂಸದ ಮುದ್ದೆ. ಒಂದು ತಾಯಿ ಗರ್ಭದಲ್ಲಿ ಇರಬೇಕಾದ್ರೆ ಮಗು 4 ವರ್ಷದ ತನಕ, 4 ತಿಂಗಳ ತನಕ ನಿಮಗೇನು ಗೊತ್ತಾಗಲ್ಲ ಅಂತ ಹೇಳ್ತಾರೆ. ನಿಜ ನಮ್ಮದು ಮಗು ಇದ್ದದ್ದು ಗೊತ್ತಾಗಲ್ಲ, ಇಲ್ಲದ್ದು ಗೊತ್ತಾಗಲ್ಲ. ಯಾವಾಗ ಆತ್ಮ ಪ್ರವೇಶ ಆಗುತ್ತೋ 4 ಅಥವಾ 5ನೇ ತಿಂಗಳಲ್ಲಿ, ಆವಾಗ ಅದರಲ್ಲಿ ಮೂಮೆಂಟ್, ಚಲನೆ ಸ್ಟಾರ್ಟ್ ಆಗುತ್ತೆ. ಆತ್ಮ ಒಳಗಡೆ ಪ್ರವೇಶ ಆವಾಗ ತಾಯಿಗೆ ಆ ಮಗುವಿನ ಅನುಭವ ಆಗಲಿಕ್ಕೆ, ಸ್ಪರ್ಶದ ಅನುಭವ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಾರೆ. ಹಾಗಾದರೆ ಇದರೊಳಗಡೆ ಪ್ರವೇಶ ಮಾಡಿತ್ತು ಅಂದರೆ ಎಲ್ಲಿತ್ತು ಇಲ್ಲಿ ತನಕ ಆತ್ಮ? ಅದರದ್ದು ಕೂಡ ಜಾಗ ಹೇಳಬೇಕಲ್ಲ, ಎಲ್ಲಿಂದ ಬಂತು ಅಂತ. ಅದಕ್ಕೆ ಪರಮಾತ್ಮ ಹೇಳ್ತಾರೆ, ಅದು ಎಲ್ಲಿಂದ ಬಂತು ಅಂದರೆ
ಅಲ್ಲಿದೆ ನಮ್ಮ ಮನೆ ಇಲ್ಲಿಗೆ ಬಂದೆವು ಸುಮ್ಮನೆ ಅಂತಾರಲ್ಲ, ಈ ಸೂರ್ಯ ಚಂದ್ರ ನಕ್ಷತ್ರಗಳ ಈ ಸಾಕಾರ ಪ್ರಪಂಚ ಇದೆಯಲ್ಲ, ಇದರ ಮೇಲೆ ಒಂದು ಸೂಕ್ಷ್ಮ ಲೋಕ ಇದೆ, ಅದರ ಮೇಲೆ ಮೂಲ ಲೋಕ, ಪರಮಧಾಮ, ಬ್ರಹ್ಮಲೋಕ, ಶಾಂತಿ ಲೋಕ ಅಂತ ಕರೀತಾರೆ. ಅಲ್ಲಿ ನೀವಿದ್ದವರು. ಓಂ ಶಾಂತಿ ಅಂದರೆ ಆತ್ಮ, ನಾನು ಆತ್ಮ, ಶಾಂತ ಸ್ವರೂಪ ಅಂತ ಅದರ ಅರ್ಥ. ಓಂ ಅಂದರೆ ಆತ್ಮ, ಶಾಂತಿ ಅಂದರೆ ನನ್ನ ಸ್ವಧರ್ಮ. ನೀವೆಲ್ಲ ಆತ್ಮರು ಶಾಂತ ಸ್ವರೂಪದವರು. ನಿಮ್ಮ ಮೂಲ ಮನೆ ಶಾಂತಿಧಾಮ, ನಿಮ್ಮ ತಂದೆ ಶಾಂತಿ ಸಾಗರ, ಪರಮಾತ್ಮನನ್ನು ಶಾಂತಿ ಸಾಗರ ಅಂತ ಕರಿತೀವಿ. ನಮಗೆ ಶಾಂತಿ ಬೇಕಂದ್ರೆ ಯಾರನ್ನು ಕೇಳ್ತೀವಿ? ಪರಮಾತ್ಮ ಕೇಳ್ತೀವಿ. ಎಲ್ಲರೂ ಯಾವ್ದಾರು ಅಂಗಡಿಗೆ ಹೋಗಿ ಒಂದು ಅರ್ಧ ಕೆ ಜಿ ಶಾಂತಿ ಕೊಡ್ರಿ ಅಂದ್ರೆ ಕೊಡ್ತಾರೆ? ಹಾಸ್ಪಿಟ್ಲಿಗೆ ಹೋಗಿ ಒಂದಷ್ಟು ಶಾಂತಿ ಕೊಡ್ರಿ, ಟ್ಯಾಬ್ಲೆಟ್ ಕೇಳ್ಬೋದು, ಬಿ ಪಿಗೆ, ಶುಗರಿಗೆ, ಮಾತ್ರೆಗೆ, ಆದರೆ ಶಾಂತಿ ಕೊಡೋಕ್ಕಾಗಲ್ಲ. ಆ ಶಾಂತಿ ಯಾರನ್ನು ಕೇಳ್ತೀವಿ? ಪರಮಾತ್ಮನನ್ನೇ ಕೇಳ್ತೀವಿ. ಯಾಕಂದರೆ ಶಾಂತಿಯ ಸಾಗರ. ಯಾಕೆ ಆತ್ಮ ಶಾಂತಿನೇ ಕೇಳುತ್ತೆ? ದೇವಸ್ಥಾನಕ್ಕೆ ಹೋದ ತಕ್ಷಣ ನನಗೆ ರೊಕ್ಕ ಕೊಡು, ರೂಪಾಯಿ ಕೊಡು ಅಂತ ಯಾರೂ ಕೇಳಲ್ಲ. ಅಲ್ಲಿಗೆ ಯಾಕೆ ಹೋಗ್ತೀವಿ ನಾವು? ರೊಕ್ಕ ಕೊಡ್ತಾರಂತ ಹೋಗಲ್ಲ. ಶಾಂತಿ. ಯಾಕೆ? ಒಳಗಡೆ ಇರುವ ಅಂತರಾತ್ಮಕ್ಕೆ ಬೇಕಾಗಿರೋದು ಶಾಂತಿ. ದೇವಸ್ಥಾನಕ್ಕೆ ಹೋಗಿ ನನಗೊಂದು ಗ್ಲಾಸ್ ನೀರು ಕೊಡ್ರಿ, ನನಗೊಂದು ಊಟ ಕೊಡ್ರಿ ಅಂತ ಕೇಳಲ್ಲ ನಾವು. ಶರೀರಕ್ಕೆ ಹಸಿವಾದರೆ ಎಲ್ಲಿ ಬೇಕಾದರೂ ಕೇಳ್ತೀವಿ ನಾವು, ನೀರು ಕೊಡ್ರಿ ಒಂದು ಗ್ಲಾಸು. ಯಾವ್ದು ಅಂಗಡಿಯರೇ ಇರಲಿ, ಏನಾರ ಇರಲಿ, ನೀರು ಸಿಗ್ತಾವಲ್ಲಿ. ಶರೀರಕ್ಕೆ ಬೇಕಾಗಿರೋದನ್ನ, ಯಾಕಂದ್ರೆ ಇದು ಆಗಿರೋದು ಅದರಿಂದ, ನೀರಿನಿಂದ ಆಗಿದೆ, ಗಾಳಿಯಿಂದ ಆಗಿದೆ, ಅನ್ನದಿಂದ ಆಗಿದೆ, ಅಗ್ನಿಯಿಂದ ಆಗಿದೆ, ಆಕಾಶದಿಂದ ಆಗಿದೆ, 5 ತತ್ವಗಳಿಂದ. ಅದಕ್ಕೆ ಅನ್ನದಿಂದ ಆಗಿರೋದ್ರಿಂದ ಅನ್ನದ ಕೊರತೆ ಆದ ತಕ್ಷಣ ಅನ್ನ ಕೇಳುತ್ತೆ, ಅದಕ್ಕೆ ಹಸಿವು ಅಂತ ಕರಿತೀವಿ. ಇದು ನೀರಿನಿಂದ ಆಗಿರೋದ್ರಿಂದ ನೀರಿನ ಕೊರತೆ ಆದರೆ ನೀರು ಕೇಳ್ತೀವಿ, ಒಂದು ಗ್ಲಾಸ್ ನೀರು ಕೊಡ್ರಿ ಫಸ್ಟ್, ನನಗೆ ಏನು ಬೇಡ, ಊಟನೂ ಬೇಡ ಅಂತೀವಿ. ಅವಾಗ ನೀರು ಕೊರತೆ ಆದಾಗ ಊಟನೂ ಹೋಗಲ್ಲ ಇದ್ರೊಳಗಡೆ, ಫಸ್ಟ್ ಒಂದು ಗ್ಲಾಸ್ ನೀರು ಕೊಡ್ರಿ ಅಂತೀವಿ. ಒಂದು ಕ್ಷಣ ನಾವು ಗಾಳಿಯಿಂದ ಆಗಿರೋದ್ರಿಂದ ಒಂದು ಕ್ಷಣ ಉಸಿರುಗಟ್ಟಿದ್ರು ಮೊದಲು ಹೊರಗೆ ಓಡೋಗ್ತೀವಿ ನಾವು, ಗಾಳಿ ಬೇಕು ನಮಗೆ ಅಂತ. ಯಾಕಂದ್ರೆ ಗಾಳಿಯಿಂದ ಆಗಿದೆ. ಇದು ಯಾವುದರಿಂದ ಆಗಿದೆ? ಅದರ ಕೊರತೆ ಆಯಿತು ಅಂದರೆ ಅದು ಡಿಮ್ಯಾಂಡ್ ಮಾಡುತ್ತೆ, ನನಗೆ ಕೊಡು, ನನಗೆ ಕೊಡು, ನನಗೆ ಕೊಡು ಅಂತ. ಅದಕ್ಕೆ ಹಸಿವು, ನೀರಡಿಕೆ ಅಂತ, ಬಾಯಾರಿಕೆ ಅಂತ ಹೇಳ್ತೀವಿ ನಾವು. ಹೆಂಗೋ ಹಾಗೆ ಆತ್ಮ ಆಗಿರೋದೇ ಸದ್ಗುಣಗಳ ಒಟ್ಟಾರೆ ಸಾರ ಏನು? ಶಾಂತಿ. ಅದು ಆಗಿರೋದೇ ಶಾಂತಿಯಿಂದ. ಅದಕ್ಕೆ ಯಾವಾಗ ಶಾಂತಿ ಆಗುತ್ತೋ ಅವಾಗ ಮತ್ತೆ ಮತ್ತೆ ಒಳಗಿಂದ ಅದಕ್ಕೆ ಹೇಳುತ್ತೆ, ನನಗೆ ಶಾಂತಿ ಬೇಕು, ನನಗೆ ಶಾಂತಿ ಬೇಕು, ನನಗೆ ಶಾಂತಿ ಬೇಕು. ಅದಕ್ಕೆ ನಾವು ಹೇಳ್ತೀವಿ, ಅಯ್ಯೋ ನನ್ನ ಮನಸ್ಸಿಗೆ ಶಾಂತಿನೇ ಇಲ್ಲ, ನನಗೆ ಸಮಾಧಾನನೇ ಇಲ್ಲ ಅಂತೀವಿ. ಹೋಗಿ ಒಂದಷ್ಟು ದೇವ್ರ ಮಂದಿರದಲ್ಲಿ ಕೂಡ್ತೀವಿ, ಇಲ್ಲ ಏನೋ ಒಂದು ಪೂಜೆ ಮಾಡ್ತೀವಿ, ಏನೋ ಒಂದು ಜಪ ಮಾಡ್ತೀವಿ. ಯಾಕೆ ಶಾಂತಿ ಅಂದರೆ ಆತ್ಮ ಆಗಿರೋದು ಶಾಂತಿಯಿಂದ. ಅದು ಎಲ್ಲಿ ಸಿಗುತ್ತೆ ಅಂದರೆ ಸ್ವತಃ ಆತ್ಮದಲ್ಲಿದೆ, ಆದರೂ ಕೂಡ ಅದಕ್ಕೆ ಸ್ಮೃತಿ ಇಲ್ಲದೆ ಇರೋದ್ರಿಂದ ಶಾಂತಿ ಸಾಗರ ಪರಮಾತ್ಮನ ಜೊತೆ ಕನೆಕ್ಟ್ ಆಯಿತು ಅಂದರೆ ಅದಕ್ಕೆ ಶಾಂತಿ ಅನುಭೂತಿ ಬೇಗ ಆಗುತ್ತೆ. ಯಾಕೆ? ನಮ್ಮ ಮನೆ ಶಾಂತಿಧಾಮ, ನಮ್ಮ ತಂದೆ ಪರಮಾತ್ಮ ಶಾಂತಿ ಸಾಗರ, ನಾನು ಆತ್ಮ ಶಾಂತ ಸ್ವರೂಪ ಆಗಿರೋದ್ರಿಂದ ನಾವೆಲ್ಲರೂ ಕೂಡ ಎಷ್ಟೇ ಶ್ರೀಮಂತರಾಗಲಿ, ಬಡವರಾಗಲಿ, ಒಳ್ಳೆಯವರಾಗಲಿ, ಕೆಟ್ಟವರಾಗಲಿ, ಎಲ್ಲರಿಗೂ ಏನು ಬೇಕಾಗಿದೆ? ಶಾಂತಿ ಬೇಕಾಗಿದೆ. ಆ ಶಾಂತಿ ಇಲ್ಲದೆ ಇರೋದ್ರಿಂದ, ಅಶಾಂತಿಯಲ್ಲಿ ಎಲ್ಲರೂ ಇರೋದ್ರಿಂದ ಏನೋ ಹಣ ಮಾಡಿದರೆ ಶಾಂತಿ ಸಿಗುತ್ತೆ ಅಂತ ಕೆಲವರು, ನಾನು ದೊಡ್ಡವನಾಗ್ಬಿಟ್ರೆ ಶಾಂತಿ ಸಿಗುತ್ತೆ ಅಂತ ಕೆಲವರು, ನಾನು ಹೆಸರು ಮಾಡಿದರೆ ಶಾಂತಿ ಸಿಗುತ್ತೆ ಅಂತ ಕೆಲವರು, ಏನೇನೋ ಮಾಡಿದ್ರೆ ಆ ಶಾಂತಿ ಆಗಬಹುದು ಅಂತ ಕೆಲವರು ಕಳ್ತನ ಮಾಡ್ತಾರೆ, ಸುಳ್ತನ ಮಾಡ್ತಾರೆ, ಭ್ರಷ್ಟಾಚಾರ ಮಾಡ್ತಾರೆ, ಏನೆಲ್ಲ ಮಾಡೋಕ್ಕೆ ಹೋಗ್ತಿದ್ದಾರೆ. ಯಾಕೆ? ಅದೇ ಶಾಂತಿಗೋಸ್ಕರ. ಆದರೆ ಭಗವಂತ ಹೇಳ್ತಾರೆ, ಶಾಂತಿ ನೀವು ಬೇರೆ ಯಾವ ವಸ್ತುಗಳನ್ನು ಸಂಗ್ರಹಿಸೋದ್ರಿಂದ, ಜನಗಳನ್ನು ಸಂಗ್ರಹಿಸೋದ್ರಿಂದ, ಹೆಸರು ಸಂಗ್ರಹಿಸೋದ್ರಿಂದ ಆಗೋದಿಲ್ಲ. ನಿಮ್ಮ ಒಳಗಡೆ ಆತ್ಮದಲ್ಲಿನೇ ಇದೆ ಅದು ಶಾಂತಿ. ಅದರ ಜೊತೆಗೆ ನೀವು ಆತ್ಮನನ್ನು ಪರಮಾತ್ಮನ ಜೊತೆ, ಪರಮಧಾಮ ಅಂದರೆ ಶಾಂತಿಧಾಮದ ಜೊತೆ, ಶಾಂತಿ ಸಾಗರನ ಜೊತೆ ಜೋಡಿಸಿದರೆ ನಿಮಗೆ ಶಾಂತಿ ಅನ್ನೋದು ಅನುಭವ ಆಗುತ್ತೆ. ಅದಕ್ಕೆ ಪ್ರತಿ ಕ್ಷಣ ನೀವು ಓಂ ಶಾಂತಿ, ಓಂ ಶಾಂತಿ ಅಂತ ಹೇಳಿದಾಗ ನೀನು ಆತ್ಮ, ನಿನ್ನ ಸ್ವಧರ್ಮ ಶಾಂತಿ ಅಂತ ಯಾವಾಗ ನೆನಪು ಮಾಡ್ಕೊಳ್ತೀಯ, ಆ ಒಂದು ಕ್ಷಣ ನಿನಗೆ ಶಾಂತಿ ಅನುಭೂತಿ ಆಗುತ್ತೆ. ಇಲ್ಲಿ ತನಕ ಓಂ ನಮಃ ಶಿವಾಯ ಹೇಳಿ ಅಂತ ಎಲ್ಲರೂ ನಮಗೆ ಹೇಳ್ಕೊಟ್ಟಿದ್ರು. ಪರಮಾತ್ಮ ಏನು ಹೇಳ್ತಾರೆ? ಓಂ ನಮಃ ಶಿವಾಯ ಅಂದರೆ, ಓಂ ಅಂದರೆ ನಾನು ಆತ್ಮ, ನಮಃ ಅಂದರೆ ನಮಸ್ಕರಿಸುವುದು. ಯಾರಿಗೆ? ಪರಮಾತ್ಮನಿಗೆ, ಶಿವನಿಗೆ. ನಾನು ಆತ್ಮಸ್ವರೂಪಿ ಶಿವನಿಗೆ ನಮಸ್ಕಾರ ಮಾಡುತ್ತಿದ್ದೇನೆ ಅನ್ನೋದೇ ಓಂ ನಮಃ ಶಿವಾಯ. ಇದನ್ನು ಇಲ್ಲಿಯ ತನಕ ಭಕ್ತಿ ಮಾರ್ಗದಲ್ಲಿ ನೀವೆಲ್ಲರೂ ಓಂ ನಮಃ ಶಿವಾಯ ಮಾಡಿ 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 ಅದರ ಫಲವನ್ನು ಕೊಡಲಿಕ್ಕೆ ಈಗ ನಾನು ಪರಮಾತ್ಮ ಈ ಭೂಮಿಗೆ ಬಂದಾಗಿದೆ. ಪರಮಾತ್ಮ ನಾನು ಭೂಮಿಗೆ ಬಂದ ಮೇಲೆ ಓಂ ನಮಃ ಶಿವಾಯ ಅಂದರೆ ನನಗೆ ನಮಸ್ಕಾರ ಮಾಡಬೇಕು. ಯಾವಾಗ? ನಾನು ಅಲ್ಲಿದ್ದು ನೀವು ಇಲ್ಲಿದ್ದಾಗ. ಇಲ್ಲ ಒಂದು ಸಲ ಓಂ ನಮಃ ಶಿವಾಯ ಅಂದ್ರೆ ಸಾಕು. ಈಗ ಅಪ್ಪವ್ರು ಎದುರಿಕೊಂತಾರೆ, ನಮಸ್ಕಾರ ಅಂತ ಒಂದು ಸಲ ಹೇಳಿದ್ರೆ ಸಾಕು. ನಮಸ್ಕಾರ ನಮಸ್ಕಾರ ಅಂದರೆ ಏನಾಗತ್ತದ? ಅವಮಾನ ಆಗುತ್ತಾ? ಸನ್ಮಾನ ಆಗುತ್ತಾ? ಇದು ಯಾಕೆ ನನಗೆ ನೀವು ಓಂ ನಮಃ ಶಿವ, ಓಂ ನಮಃ ಶಿವ, ನಾನೇನು ಅಷ್ಟು ಸಲ ನನಗೇನು ಕಿವಿ ಕೇಳಲ್ಲ, ನೋಡಲ್ಲ, ನಾನು ಭಕ್ತಿ ಮಾಡಿರಲ್ಲ.
ಈಗ ಅದರ ಭಕ್ತಿಯ ಫಲ ಜ್ಞಾನ ಕೊಡಲಿಕ್ಕೆ ನಾನು ಬಂದಿನಲ್ಲ, ಆ ಓಂ ನಮಃ ಶಿವಾಯ ಮಂತ್ರದ ಫಲವೇ ಜ್ಞಾನ. ಅಂದರೆ ಜ್ಞಾನ ಏನು? ಓಂ ಶಾಂತಿ. ಓಂ ಶಾಂತಿ ಅಂದರೆ ನಾನು ಆತ್ಮ, ನನ್ನ ಸ್ವಧರ್ಮ ಶಾಂತಿ ಅನ್ನುವಂಥ ಎಚ್ಚರಿಕೆಯಲ್ಲಿ ನೀವು ಇರೋದೇ ನಿಜವಾದ ಜಾಗರಣೆ. ಶಿವರಾತ್ರಿಯಲ್ಲಿ ಜಾಗರಣೆ ಮಾಡ್ತಿರಲ್ಲ, ಜಾಗೃತರಾಗೋದು ಅಂದರೆ ಏನು? ನಿಮ್ಮನ್ನು ನೀವು ಇಲ್ಲಿ ತನಕ ಈ ಶರೀರ ಅಂದ್ಕೊಂಡು ಇದಕ್ಕೇನಾದ್ರು ಸ್ವಲ್ಪ ಆದ ಕೂಡಲೇ ಅಯ್ಯೋ ನನಗೇನೋ ಆಗ್ಬಿಡ್ತೀವಿ ಅಂತ ಹೆಚ್ಚು ಕಡಿಮೆ ಆಯಿತು ಅಂತ ನೀವು ತಿಳ್ಕೊತಿರಲ್ಲ. ಇದು ಸುಮ್ಮನೆ ಗಾಡಿ, ಒಂದು ಗಾಡಿ ಕೆಟ್ಟರೆ ಇನ್ನೊಂದು ಗಾಡಿ ತೊಗೊಂಡು ಹೋಗ್ತಾನೆ ಮಾಲಕ. ಹಣವಂತ ಇದ್ದ, ಶಕ್ತಿವಂತ ಇದ್ದ ಅಂದರೆ ಒಂದಲ್ಲ 10 ಕಾರ್ ಚೇಂಜ್ ಮಾಡ್ತಾನೆ, 10 ಬೈಕ್ ಚೇಂಜ್ ಮಾಡ್ತಾನೆ, 10 ಬಸ್ ಚೇಂಜ್ ಮಾಡ್ತೀವಿ ನಾವು. ಒಂದು ಗಾಡಿ ಕೆಟ್ಟರೆ ನಮಗೇನಾಗಬೇಕು? ಅದೇ KSRTC ಬಸ್ಸಲ್ಲಿ ಅಮ್ಮ ಬಂದ್ರಿ ಈಗ ಯಾದಗಿರಿಯಿಂದ ಖಾನಾಪುರಕ್ಕೆ. ಆ ಬಸ್ ಮಧ್ಯದಲ್ಲಿ ಕೆಟ್ಟರೆ ಯಾರಿಗೆ? ಅಮ್ಮಗೆ ಟೆನ್ಷನ್ ಆಯ್ತಾ? ಅವಾಗೂ ಕಂಡಕ್ಟ್ರಿಗೆ ಹೇಳ್ತಾಳೆ ನನಗೆ ಬೇರೆ ಬಸ್ ಸಿಗುತ್ತೆ, ಆಮೇಲೆ ಏನಾರು ಮಾಡ್ಕೊ ನೀನು ಅಂತಾಳೆ. ಹೌದಲ್ಲ, ಟಿಕೆಟ್ ತೊಗೊಂಡಿರ್ತಾಳೆ ಈಗ ಅಮ್ಮ. ಇವಾಗೇನು ಫ್ರೀ ಬಸ್ ಅದ ಬಿಡಿ, ಟಿಕೆಟು ಕೇಳಂಗಿಲ್ಲ, ಹಿಂಗೆ ಹತ್ತದಷ್ಟೇ ಕೆಲಸ. ಈಗ ನಾವಾಗಿದ್ರನ್ನ ಟಿಕೆಟ್ ಐತಪ್ಪ ನಂದು ಇಲ್ಲಿಗೆ ಹತ್ಸು ಅಂತೀವಿ. ಅಂದರೆ ಟೆನ್ಷನ್ ಯಾರಿಗೆ ಆಗಬೇಕದು? ಡ್ರೈವರ್ ಕಂಡಕ್ಟ್ರಿಗೆ ಆಗಬೇಕು, ಯಾಕಂದ್ರೆ ಗೌರ್ಮೆಂಟಿಂದ ಅದು ಬಸ್. ಹಾಗೆ ಇದಕ್ಕೇನಾದ್ರೂ ಆದರೆ ಟೆನ್ಷನ್ ಯಾರಾಗಬೇಕು? ಇದು ನಮ್ಮದೇನಿದು? ಮಣ್ಣು ನಾವು ಮಾಡಿವೇನು, ನೀರು ನಾವು ಮಾಡಿವೇನು, ಅದರಿಂದ ಆಗಿರೋದು ಇದು ಗಾಡಿ. ಈ ಗಾಡಿ ಬಿಟ್ಟರೆ ಒಳಗಡೆ ಇರುವ ಆತ್ಮ ಇನ್ನೊಂದು. ಹುಟ್ಟು ಸಾವು ಅಂದರೆ ಬೇರೆ ಏನೂ ಅಲ್ಲ. ಈ ಒಂದು ಗಾಡಿಯನ್ನು ಬಿಟ್ಟು ಇನ್ನೊಂದು ಗಾಡಿ ಕಡೆ ತೊಗೊಂಡು ಹೋಗೋದಷ್ಟೇ ನಾವು. ಹಾಗೆ ಸಾವು ಅನ್ನೋದಕ್ಕೂ ನೀವು ಹೆದರ್ಕೊಳ್ಬೇಕಾಗಿಲ್ಲ. ಶರೀರಕ್ಕೆ ತೊಂದರೆ ಬಂತು ಅಂತ ನೀವು ಹೆದರ್ಕೊಳ್ಬೇಕಾಗಿಲ್ಲ. ನೀವು ಯಾವಾಗ ಶಕ್ತಿಶಾಲಿಗಳಾಗ್ತೀರೋ ಆಟೋಮೆಟಿಕ್ಕಾಗಿ ಶರೀರನು ನಿಮಗೆ ಸಾಥ್ ಕೊಡುತ್ತೆ, ಇರೋ ತನಕ ನಿಮ್ಗೆ ಸೇವೆ ಮಾಡುತ್ತೆ. ನೀವು ನಿಮ್ಮ ಸ್ಥಾನದಲ್ಲಿಲ್ಲ, ನೀವು ಶಕ್ತಿ ಕಳ್ಕೊಂಡು ನೀವು ಇದ್ರ ಮೇಲೆ ಡಿಪೆಂಡ್ ಆಗಿಬಿಟ್ರಿ ಅಂದರೆ ಇದು ಇನ್ನೂ ಕೂಡ ಏನಾಗುತ್ತೆ? ನಿಶಕ್ತಿ ಆಗೋಗುತ್ತೆ. ಅದಕ್ಕೆ ಓಂ ಶಾಂತಿ ಅಂದರೆ ನಾನು ಆತ್ಮ, ಶಾಂತ ಸ್ವರೂಪ, ಶಕ್ತಿ ಸ್ವರೂಪ ಅಂತ ನಿಮ್ಮನ್ನು ನೀವು ಯಾವಾಗ ಅರ್ಥ ಮಾಡ್ಕೊತೀರಿ ಅದು ಜ್ಞಾನ. ಓಂ ನಮಃ ಶಿವಾಯ ಅಂತ ನನ್ನ ಜಪ ಮಾಡಿರಿ ಇಲ್ಲಿ ತನಕ. ಈಗ ನಾನೇ ಬಂದು ಹೇಳ್ತಾ ಇದ್ದೀನಿ, ನನ್ನ ಜಪ ಮಾಡಿದ್ದಕ್ಕೆ ನಾನೀಗ ಬಂದಾಯಿತು. ಈಗ ನಿಮ್ಮ ಜಪ ನೀವು ಮಾಡ್ಕೊಳ್ಳಿ ಮಕ್ಕಳೇ. ನಿಮ್ಮ ಸ್ವರೂಪದಲ್ಲಿ ನೀವು ಬನ್ನಿ. ಇದೇ ನೀವು ನನಗೆ ಮಾಡುವ ಉಪಕಾರ, ಇದೇ ನೀವು ಮಾಡುವ ಭಕ್ತಿ, ಇದೇ ನೀವು ಮಾಡುವ ಸೇವೆ ಅಂತೇಳಿ ಈಗ ಎಲ್ಲರನ್ನೂ ಕೂಡ ನೀವು ಈ ದೇಹ ಅಭಿಮಾನ ಬಿಟ್ಟು ಆತ್ಮದ ಅಭಿಮಾನದಲ್ಲಿ ಬಂದು ಎಲ್ಲರ ಆತ್ಮದ ಜ್ಯೋತಿಯನ್ನು ಬೆಳಗಿಸಿ. ದೀಪಾವಳಿಯಲ್ಲಿ ಏನು ಮಾಡ್ತೀವಿ ನಾವು? ಶಿವರಾತ್ರಿಯಲ್ಲಿ ದೀಪ ಹಚ್ತೀವಿ. ಶಿವರಾತ್ರಿಗೆ ಶಿವಜಾಗರಣೆಗೆ ದೀಪ ಹಚ್ತೀವಿ. ಆ ದೀಪ ಹಚ್ಚುವ ಪ್ರತೀಕ ಏನು ಅಂದರೆ ಒಳಗಡೆ ನಂದಿ ಹೋಗಿದ್ದಾವೆ. ದೀಪ ಇಲ್ವಾ, ಜ್ಯೋತಿ ಇಲ್ವಾ? ಒಳಗಡೆ ಇದೆ, ಆದರೆ ಸ್ಮೃತಿಯ ಎಣ್ಣೆ ಖಾಲಿಯಾಗಿದೆ. ಅದಕ್ಕೆ ಸ್ಮೃತಿ ಇಲ್ಲ ಅಂದರೆ ನೆನಪಿಲ್ಲ, ಜ್ಞಾಪಕಿಲ್ಲ, ಮರೆತು ಹೋಗ್ಬಿಟ್ಟಿದ್ದಾವೆ, ಹಾರೋಗ್ಬಿಟ್ಟಿದ್ದಾವೆ. ಅದಕ್ಕೆ ನೀವೇನು ಮಾಡಬೇಕು? ಆ ಸ್ವಯಂ ಜ್ಯೋತಿ, ಪರಂಜ್ಯೋತಿಯೇ ನಮಗೇನು ಜ್ಞಾನದ ದೀಪವನ್ನು ಅಂಟಿಸಿದನೋ ಅದೇ ಥರ ನಾವು ಪ್ರತಿಯೊಂದು ಆತ್ಮಕ್ಕೆ ಈಗ ಅಂಟಿಸ್ತಾ ಇದ್ದೀವಿ. ಇದು ನಿಜವಾದ ಶಿವರಾತ್ರಿ. ಉಪವಾಸ ಅಂದ್ರೇನು? ಉಪ ಅಂದರೆ ಹತ್ತಿರ, ವಾಸ ಅಂದರೆ ಇರುವುದು. ಯಾರ ಹತ್ತಿರ? ನಾನು ಆತ್ಮ, ನನ್ನ ನೆನಪು ಎಲ್ಲಿರಬೇಕು? ಪರಮಾತ್ಮನಲ್ಲೇ ನನ್ನ ನೆನಪಿರಬೇಕು. ಈಗ ನೀವು ಇಲ್ಲಿದ್ದರೂ ಕೂಡ ನಿಮ್ಮ ಮಕ್ಕಳು ಎಲ್ಲಿದ್ದಾರೆ ಅಲ್ಲಿ ನಿಮ್ಮ ಮನಸ್ಸು ಇರುತ್ತದೇ ಇರಲ್ವ? ಆ ಮಕ್ಕಳು ಎಷ್ಟೇ ದೂರ ಇರ್ಬೋದು ಶಾರೀರಿಕವಾಗಿ, ಮನಸ್ಸು ನಿಮ್ಮ ಹತ್ರ ಇರುತ್ತೆ ಅಲ್ವ? ಅಪ್ಪ ಅಮ್ಮ ಹೇಗಿದ್ದಾರೆ, ಇವತ್ತು ಏನು ಮಾಡ್ತಾರೆ, ಫೋನ್ ಮಾಡ್ತಾರೆ, ಇಲ್ಲ ಫೋನ್ ಮಾಡೋಕ್ಕಾಗಿಲ್ಲ ಅಂದ್ರೆ ಮನಸ್ಸಲ್ಲೂ ನೆನಪು ಮಾಡ್ಕೊತ ಇರ್ತಾರೆ. ಹಾಗೆ ನೀವು ಆತ್ಮರ ನೆನಪು ಯಾರ ಜೊತೆ ಇರಬೇಕು? ಸದಾಕಾಲ ಪರಮಾತ್ಮ. ಯಾಕಂದ್ರೆ ಅಲ್ಲಿಂದ ಬಂದವರು ನೀವು, ಆತನ ಮಕ್ಕಳು ನೀವು, ನನ್ನ ಮಕ್ಕಳೇ ಇದ್ದೀರಿ, ನನ್ನ ಮನೆಯಿಂದ ಬಂದಿರಿ, ಇಲ್ಲಿ ಬಂದು ನನ್ನನ್ನು ಆಟದಲ್ಲಿ ಮರೆತೋಗಿದ್ದೀರಿ. ನೀವು ನನ್ನನ್ನು ನೆನಪು ಮಾಡೋದು. ಉಪ ಅಂದರೆ ಹತ್ತಿರ, ವಾಸ ಅಂದರೆ ಇರೋದು. ಭಲೆ ಇಲ್ಲೇ ಇರಿ, ಆದರೆ ಮನಸ್ಸಿಂದ ಎಲ್ಲಿರಬೇಕು? ಪರಮಾತ್ಮನ ಹತ್ತಿರ ಇರೋದೇ ನಿಜವಾದ ಉಪವಾಸ. ಶಾರೀರಿಕವಾಗಿ ಅದರ ನೆನಪಾರ್ಥ ನಾವೇನು ಮಾಡ್ತೀವಿ? ಈ ಅರ್ಥಗಳು ಗೊತ್ತಿಲ್ಲದೆ ಇರೋದ್ರಿಂದ ಒಂದು ದಿನ ನಾವು ಉಪವಾಸ ಶಾರೀರಿಕವಾಗಿ ಮಾಡ್ತೀವಿ, ಉಪಹಾರವನ್ನು ತ್ಯಜಿಸ್ತೀವಿ ಅಷ್ಟೇ. ಅದು ರಾತ್ರಿ ಹೊತ್ತೇ ಮಾಡ್ತೀವಿ, ಜಾಗರಣೆ ಅಂತ. ಇಡೀ ದಿನ ಎಲ್ಲ ಎಚ್ಚರ ಇರಬೇಕು. ಅಂದರೆ ಯಾವಾಗ ಪರಮಾತ್ಮ ಅಜ್ಞಾನ ಅಂಧಕಾರದ ಈ ಕತ್ತಲಿನ ಪ್ರಪಂಚದಲ್ಲಿ ಕಲಿಯುಗದ ಅಂತಿಮದಲ್ಲಿ ಪರಮಾತ್ಮ ಬರ್ತಾರೋ ಆವಾಗ ನಿದ್ದೆ ಮಾಡುವ ಸಮಯ ಅಲ್ಲ. ನಿದ್ದೆ ಅಂದರೆ ಈ ನಿದ್ದೆ ಮಾಡಬಾರ್ದು ಅಂತಲ್ಲ, ಅಂದರೆ ಬರೀ ಬಡ್ದಾಡಿಕೊಂಡು ಸಂಸಾರದಲ್ಲೇ ಮುಳುಗೋದು, ಬರೀ ಗಳಿಸೋದ್ರಲ್ಲಿ, ಹೆಸರು ಮಾಡೋದ್ರಲ್ಲಿ, ಬರೀ ಶರೀರದ ಬಗ್ಗೆನ ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳೋ ಸಮಯ ಅಲ್ಲ. ಇದು ಹೆಂಗಿದ್ರೂ ಬಿಡೋದೇ ಸಮಯ ಬಂದಿದೆ. ಬರೀ ಶರೀರ ಅಷ್ಟೇ ಅಲ್ಲ, ಇಡೀ ಪ್ರಪಂಚವನ್ನೇ ಬಿಡುವ ಸಮಯ ಬಂದಿದೆ. ಈಗ ಮಹಾಪರಿವರ್ತನೆಯ ಸಮಯ ಬಂದಿದೆ. ಈ ನಾಟಕ ಮುಗಿತಾ ಇದೆ, ಮತ್ತೆ ಇದೆಲ್ಲ ಸ್ವಚ್ಛ ಆಗಬೇಕಾಗಿದೆ. ಯಾವುದು? ಇಡೀ ಪಂಚತತ್ವಗಳೆಲ್ಲ ಸ್ವಚ್ಛ ಆಗಬೇಕಾಗಿದೆ. ಈ ಸಮಯದಲ್ಲಿ ನಿಮಗೆ ಗೊತ್ತಿಲ್ಲ ಅಂತಂದ್ರೂ ನೀವು ಮಲ್ಕೊಂಡ್ರೂ ಕೂಡ, ಮನೆಗೆ ಬೆಂಕಿ ಎತ್ತಿದಾಗ ನೀವು ಗೊತ್ತಿಲ್ಲದೆ ಮಕ್ಕೊಂಡ್ರೂ ಸುಡುತ್ತೆ, ಗೊತ್ತಿದ್ದು ಮಕ್ಕೊಂಡ್ರೂ ಸುಡುತ್ತೆ. ಹಾಗೆ ಇಡೀ ಪ್ರಪಂಚಕ್ಕೆ ಬೆಂಕಿ ಬೀಳೋದಿದೆ. ಈ ಸಮಯದಲ್ಲಿ ಅಜ್ಞಾನದ ನಿದ್ರೆಯಲ್ಲಿ ಮಲಗದೆ ನಿಮ್ಮನ್ನು ನೀವು ಆತ್ಮ ಅಂತ ತಿಳಿದು
ಪರಮಾತ್ಮನನ್ನು ಯಾರು ನೆನಪು ಮಾಡ್ತಾರೋ ಮುಂದೆ ಬರುವಂಥ ಮಹಾವಿನಾಶದ ಸಮಯದಲ್ಲಿ ನೀವು ಸುರಕ್ಷಿತವಾಗಿರ್ತೀರಿ. ಅದಕ್ಕೆ ಜಾಗೃತರಾಗಿರಿ ಅಂತ ಹೇಳೋದಕ್ಕೆ ಜಾಗರಣೆ ಮಾಡ್ತಾರೆ, ಉಪವಾಸ ಮಾಡ್ತಾರೆ, ರಾತ್ರಿ ಸಮಯದಲ್ಲಿ ಆಚರಣೆ ಮಾಡ್ತಾರೆ. ಅದು ಸುಮ್ಮನೆ ನೆನಪಾರ್ಥ, ನೀವು ಇವಾಗ ಏನು ಮಾಡ್ತಾ ಇದ್ರಿ ಇದರ ನೆನಪಾರ್ಥ ಹಬ್ಬಗಳಾಗಿ ಬಂದಿದ್ದಾವೆ. ಆದರೆ ಅದನ್ನೀಗ ಅರ್ಥಗರ್ಭಿತವಾಗಿ ಮಾಡುವಂಥ ಸಮಯ ಬಂದಿದೆ ಅಂತ ಈಗ ನಮಗೆಲ್ಲರಿಗೂ ಓಂ ಶಾಂತಿಯ ಮಹಾಮಂತ್ರವನ್ನು ಕೊಟ್ಟು, ಓಂ ಅಂದರೆ ಆತ್ಮ, ಶಾಂತಿ ಅಂದರೆ ನನ್ನ ಸ್ವಧರ್ಮ, ನನ್ನ ಸ್ವರೂಪ, ನಾನು ಶಾಂತವಾಗಿರುವವನೇ ಅಂತ ಅಂದುಕೊಂಡು ಪರಮಾತ್ಮನನ್ನು ನೆನಪು ಮಾಡುವುದೇ ಸತ್ಯ ಶಿವರಾತ್ರಿ, ನಿತ್ಯ ಶಿವರಾತ್ರಿ. ಅದಕ್ಕೆ ಶರಣರು ಹೇಳಿದರು, ಶರಣನೆದ್ದು ಕುಳಿತರೆ ಶರಣ ನಿದ್ರೆಗೈದರೆ ಜಪ ಕಾಣಿರೋ, ಶರಣನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ. ಶರಣ ನಡೆದುದೇ ಪಾವನ, ಶರಣ ನುಡಿದುದೇ ಶಿವತತ್ವ ಕಾಣಿರು ಅಂತ ಹೇಳಿದರು. ಹಾಗೆ ಆ ಶರಣರು ಯಾರು? ನಾವೇ. ಯಥಾರ್ಥ ಸತ್ಯವನ್ನು ಯಾರು ನಾವು ಅರ್ಥ ಮಾಡಿಕೊಂಡು ಆ ಪರಮಾತ್ಮನನ್ನು ಸ್ಮೃತಿಯಲ್ಲಿದ್ದುಕೊಂಡು ನಾವು ಮಲಗಿದ್ರೂ ನಮ್ಮೊಳಗಡೆ ಆತ್ಮದ ಸ್ಮೃತಿ ಇರೋದರಿಂದ ಜಪ ನಡೀತಾನೆ ಇರುತ್ತೆ. ಅಂದರೆ ಶರೀರ ಅಂತ ಮಲಗಿಸ್ಬಾರ್ದು. ಶರೀರವನ್ನು ಈಗ ಅಲ್ಲಿ ಬಿಟ್ಟು ಬಂದು ಇಲ್ಲಿ ಹೆಂಗೆ ಕುಂತೀವಲ್ಲ ನಾವು, ಹಾಗೆ ಮಲಗಿಸ್ಬೇಕಾದ್ರೆ ಬೆಡ್ ಮೇಲೆ ಈ ಶರೀರವನ್ನು ಹಾಕಿ ಪಾರ್ಕಿಂಗ್ ಮಾಡಿ, ಹೆಂಗೆ ಡ್ರೈವರ್ ಡಿಪೋದಲ್ಲಿ ಬಸ್ಸನ್ನು ಹಚ್ಚಿಬಿಟ್ಟು ನೀವು ವಾಪಸ್ ಮನೆಗೆ ಬರ್ತಿದ್ರಲ್ಲ, ಕಂಡಕ್ಟರ್ ಮಾಡ್ತಿದ್ರು ಹೌದಲ್ಲ, ಡಿಪೋದಲ್ಲಿ ಬಿಟ್ಟುಬಿಟ್ಟು ಮನೆಗೆ ಬಂದುಬಿಡ್ತೀರಿ ಸೀದಾ. ಹಾಗೆ ರಾತ್ರಿ ಮಲಗಬೇಕಾದ್ರೆ ಇದನ್ನು ಬೆಡ್ ಮೇಲೆ ಬಿಟ್ಟು ನಾನು ಆತ್ಮದ ಸ್ವರೂಪದಲ್ಲಿ ಇದ್ದುಕೊಂಡು ಪರಮಾತ್ಮನ ನೆನಪಲ್ಲಿ ಮುಳುಗಿಬಿಡ್ತಾರೆ. ಅದಕ್ಕೆ ಶರಣತ್ವ ಅಂತ ಕರೀತಾರೆ. ಅದಕ್ಕೆ ನಾವು ಮಲಗಿದ್ರೂ ಜಪನೇ, ಎದ್ರೆ ಶಿವರಾತ್ರಿನೇ ಅಂತ ಹೇಳ್ತಾರೆ. ಹಾಗೆ ನಾವು ಪ್ರತಿಕ್ಷಣ ಸಾಮಾನ್ಯ ಮನುಷ್ಯರಂತೆ ಬದುಕಿ ಎಲ್ಲರೂ ಬಡದಾಡಿ ಒಂದು ದಿನ ಓದಂತೆ ನಾವು ಹೋದರೆ ವ್ಯರ್ಥ ಆಗೋಗುತ್ತೆ ಜೀವನ. ಭಗವಂತನೇ ಬಂದಿದ್ದಾರೆ ಧರೆಯಲ್ಲಿ. ಅವರು ಎಲ್ಲಿಂದ ಬಂದಿದ್ದಾರೆ? ಪರಮ ಪವಿತ್ರವಾದ ಜಾಗದಲ್ಲಿದ್ದವರು ನಮಗೋಸ್ಕರ ಈ ಅಪವಿತ್ರ ಭೂಮಿಯಲ್ಲಿ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ? ಇದನ್ನೆಲ್ಲ ಮತ್ತೆ ಪವಿತ್ರ ಮಾಡಬೇಕು, ನಮ್ಮಲ್ಲಿ ದೈವಿ ಗುಣಗಳನ್ನು ಜಾಗೃತಿ ಮಾಡಿ ನಮ್ಮನ್ನೇ ದೇವತೆಗಳನ್ನಾಗಿ ಮಾಡಬೇಕು ಅಂತ ಅವರು ನಿರಂತರ ಪರಿಶ್ರಮ ಪಡ್ತಾ ಇದ್ದಾರೆ. ಎಲ್ಲ ರಾಜಸ್ಥಾನ, ಇವತ್ತು 150 ದೇಶಗಳಲ್ಲಿ ಪ್ರತಿಯೊಬ್ಬರಿಗೂ ಇದು ಮುಟ್ಟಬೇಕು ಅಂತಾನೆ ಎಲ್ಲ ಕಡೆಗಳಲ್ಲಿ ಇವತ್ತು ಓಂ ಶಾಂತಿ ಆಶ್ರಮಗಳನ್ನು ತೆರಿತಾ ಇದ್ದಾರೆ. ಯಾಕೆ ಅಂದರೆ ಈ ಮೂಲ ಆತ್ಮಸತ್ಯ, ಪರಮಾತ್ಮ ಸತ್ಯ, ಸೃಷ್ಟಿಯ ಸತ್ಯವ, ಸಮಯದ ಸತ್ಯವನ್ನು ಅರ್ಥ ಮಾಡಿಸಿ ಮಲಗಿರೋರನ್ನ ಎಬ್ಬಿಸಿ ಎಚ್ಚರ ಮಾಡಬೇಕು. ನಾಳೆ ದಿನ ನಮಗೆ ಪರಮಾತ್ಮ ಭೂಮಿಯಲ್ಲಿ ಬಂದಿದ್ದು ಗೊತ್ತೇ ಇಲ್ಲ ಅಂತ ನಾವು ಯಾರೂ ಕೂಡ ಆತನಿಗೆ ಕಂಪ್ಲೇಂಟ್ ಮಾಡೋಂಗಿಲ್ಲ. ಮಾಡಿದರೆ ಯಾವಾಗ ನೀವು ಅವಾಗ ಪರಮಾತ್ಮ ನನಗಿದು ಗೊತ್ತೇ ಇಲ್ಲ ನೀವು ಬಂದಿದ್ದು ಭೂಮಿಗೆ, ನಾನು ಸ್ವಲ್ಪ ಏನಾದರೂ ಸಂಪಾದನೆ ಮಾಡ್ಕೊತಿದ್ದೆ, ನಾನು ಸ್ವಲ್ಪ ಏನಾದರೂ ಬಡದಾಡೋದು ಬಿಟ್ಟು ಇದ್ರೊಳಗಡೆ ಧ್ಯಾನದಲ್ಲಿ ಬರ್ತಿದ್ದೆ ಅಂತ ಯಾರು ಮಕ್ಕಳು ಕೂಡ ನನಗೆ ಕಂಪ್ಲೇಂಟ್ ಮಾಡಬಾರ್ದು. ಒಂದು ವೇಳೆ ಕಂಪ್ಲೇಂಟ್ ಮಾಡಿದರೆ ಅವರಿಗೆ ಸಾಕ್ಷಾತ್ಕಾರ ಮಾಡಿಸ್ತೇವೆ. ಯಾವ ಸಮಯದಲ್ಲಿ ಯಾರಿಂದ ಯಾವುದೋ ಒಂದು ಪಾಂಪ್ಲೆಂಟ್ ಸಿಕ್ಕಿರ್ಬೋದು, ಯಾವುದೋ ಒಂದು ಆಶ್ರಮದ ಬೋರ್ಡ್ ನೋಡಿರ್ಬೋದು. ಯಾಕಂದರೆ ಒಳಗಡೆ ಆತ್ಮಕ್ಕೆ ಆ ಪರಮಾತ್ಮನ ಕಂಡ ತಕ್ಷಣವೇ ಅದು ಗುರು ತಿಳಿದು ಬಿಡುತ್ತಂತೆ. ಯಾರು ದೇವತೆಗಳಾಗೋರಿದ್ದಾರೆ 33 ಕೋಟಿ ಆತ್ಮರು, ಅವರಿಗೆ ಮಾತ್ರ ಇದು ಬೇಗ ಗೊತ್ತಾಗ್ಬಿಡುತ್ತೆ. ಅವ್ರು ಬಂದು ಈ ಜ್ಞಾನ ಕೇಳ್ತಾರೆ ಅಂತ ಹೇಳ್ತಾರೆ. ಅವರಿಂದನೇ ಇಡೀ ವಿಶ್ವ ಪರಿವರ್ತನೆ ಆಗುತ್ತೆ. ಉಳಿದೆಲ್ಲ ಧರ್ಮದವ್ರ ರಕ್ಷಣೆನೂ ಕೂಡ ಈಗ ನೀವೇ ಮಾಡಬೇಕಾಗುತ್ತೆ. ಅದಕ್ಕೆ ಫಸ್ಟಿಗೆ ಬಂದ ದೇವತೆಗಳು ನೀವೇ, ಅಂತಿಮದಲ್ಲಿ ಎಲ್ಲರನ್ನ ಅವ್ರನ್ನ ರಕ್ಷಣೆ ಮಾಡಬೇಕಾಗಿರೋ ದೇವತೆಗಳು ನೀವೇ ಆಗಿದ್ದೀರಿ ಅಂತ ಪರಮಾತ್ಮ ಈಗ ನಮ್ಮನ್ನು ಎಬ್ಬಿಸಿ ಎಲ್ಲ ಕೆಲಸಗಳನ್ನು ಬಿಟ್ಟು ಏನು ಮಾಡೋದು ಮಾಡ್ತಾಯಿರಿ, ದಿನಕ್ಕೆ 1-2 ಗಂಟೆ ಧ್ಯಾನ ಮಾಡಿ, ಇಡೀ ದಿನ ಆತ್ಮದ ಸ್ವರೂಪದ ಅಭ್ಯಾಸ ಮಾಡಿ ಪರಮಾತ್ಮನ ನೆನಪಲ್ಲಿರಿ. ಇಷ್ಟು ಮಾಡಿದರೆ ನೀವು ಬಚಾವಾಗ್ತೀರಿ, ನಿಮ್ಮ ಮುಂದಿರ್ತಕ್ಕಂಥ ಎಲ್ಲರೂ ಕೂಡ ಬಚಾವಾಗ್ತಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ಅದು ನಿಧಾನ ನಾವು ಆತ್ಮ ಏನು ಕಷ್ಟದ ಕೆಲಸ ಇಲ್ಲದ್ರಿ, ಇದ್ರಾಗೇನು ಕಷ್ಟ ಐತಿ? ಇಷ್ಟು ದಿನ ಗೌರ್ಮೆಂಟಿಗಾಗಿ ಅಪ್ಪ ಎಷ್ಟು ದುಡ್ದು ಬಂದ್ರಪ್ಪ, ಈಗ ನಿಮಗೇನು ನೀವು ದುಡ್ದಷ್ಟು ಕೊಟ್ಟರೆ ಅವರು, ಇವ್ರು 10 ಮಂದಿ ದುಡಿಸ್ಕೊಂಡು 1 ಮಂದಿ ಸಂಬಳ ಕೊಟ್ಟಿರ್ತಾರೆ ಅಷ್ಟೇ. ಅವರು ಎಷ್ಟು ಪರಿಶ್ರಮ ಪಡಬೇಕು. ಒಂದು ಸಲ ಡಿಪೋದಿಂದ ಹೊರಗಡೆ ಗಾಡಿ ತೊಗೊಂಡು ಹೋಗಬೇಕು ಅಂದರೆ ಅಷ್ಟು ರಿಸ್ಕು. ಗಾಡಿ ಚಲೋ ಐತಿಲ್ಲ ನೋಡ್ಕೊಳ್ಬೇಕು, ಗಾಡಿ ಕ್ಲೀನ್ ಐತಿಲ್ಲ ನೋಡ್ಕೊಳ್ಬೇಕು, ಎಲ್ಲವಷ್ಟು ನೋಡಿಕೊಂಡು ಮತ್ತೆ ಅದು ಎಲ್ಲೇನ ನಡಕ್ಕೆ ಎಲ್ಲೇನ ಪಂಕ್ಚರ್ ಆಯಿತು ಅಂದ್ರೆ ಮತ್ತೆ ಇಡೀ ದಿನ ರಾತ್ರಿ ಮಲ್ಕೊಳ್ಬೇಕು. ಅದು ಡಿಪೋಕ್ಕೆ ಮುಟ್ಸೋ ತನಕ ಜವಾಬ್ದಾರಿ ಇವ್ರಿಗೆ ಇರಬೇಕು. ಒಬ್ಬನು ಕುಡುಕಿರ್ತಾನೆ, ಕೆಡಕಿರ್ತಾನೆ, ಅವ್ರನ್ನೆಲ್ಲ ಮೇಂಟೈನ್ ಮಾಡ್ಕೊಳ್ಬೇಕು. ಅಷ್ಟು ಬಡದಾಡಿ ಇಷ್ಟು ಮಾಡ್ಕೊಂಡು ಬಂದ್ರೆ ನಮ್ಗೆ 1-2 ನೋಟ್ ಹಿಂಗೆ ಕೊಟ್ಟು ಕಳಿಸ್ತಿದ್ರು. ಹೌದಿಲ್ಲಪ್ಪ? ನಾವು 10,000 50,000 ಕಲೆಕ್ಷನ್ 20,000 ತಂದರೆ ಅದ್ರಾಗ ದಿನಕ್ಕೆ 500-600. ಅವಾಗ ಇವ್ರಿಗೆ ಸಂಬಳ ಎಷ್ಟು? ತುಂಬ ಕಡಿಮೆ ಅವ್ರಿಗೆ. ಒಂದು ದಿನಕ್ಕೆ ಅವಾಗ 200 ರೂಪಾಯಿ ಬರ್ತಿತ್ತು ಅಂದ್ರೆ ದೊಡ್ಡದದು. ಅವ್ರಿಗೆ ಅವಾಗ 5,000 ಕಲೆಕ್ಷನ್ ಹೋಗಿದ್ರೆ ಇವ್ರಿಗೆ ಒಂದು 100 ರೂಪಾಯಿನೋ 50 ರೂಪಾಯಿ ಕೊಡೋರು. ಅಂದರೆ ಎಲ್ಲರೂ ಅಷ್ಟೇ ಜಗತ್ತಲ್ಲಿ ನಮ್ಮಿಂದ ಅಷ್ಟು ಎಂಡಿಸ್ಕೊಂಡು ಇಷ್ಟು ಕೊಡೋರು. ಆದರೆ ಪರಮಾತ್ಮ ನೀವಿಷ್ಟು ಮಾಡ್ರೆ ನಾನು ಎಷ್ಟು ಕೊಡೋಕೆ ರೆಡಿ ಇದ್ದೀನಿ ಅಂತಾರೆ. ಈಗ
ಯಾಕಂದರೆ ಜ್ಞಾನ ಸಾಗರ ನಾನು ಕೊಡಲಿಕ್ಕೆ ತಯಾರಿದ್ದೀನಿ. ಸ್ವಲ್ಪ ಇದರೊಳಗೆ ಏನು ಕಷ್ಟ ಇದೆ, ಅವ್ರಿಗೋಸ್ಕರ ಎಷ್ಟು ಅಂಜಿ ಕೆಲಸ ಮಾಡಿವಿ ನಾವು. ಒಂದು ದಿನ ಹೋಗಿಲ್ಲ ಅಂದ್ರೆ ನಮ್ಮ ಸಾಹೇಬ್ರು ಏನು ಅಂದ್ಬಿಡ್ತಾರೋ ಏನೋ, 2 ದಿನ ಹೇಳಾರ್ದ ಮನೆಗೆ ಇದ್ದು ಬಿಟ್ರೆ ಏನಂತಾರೋ, ಅಮ್ಮವ್ರು ಯಾವ್ದಾರು ಕೆಲಸ ಐತೆ ಬಿಡ್ರಿ ಅಂದ್ರೆ ನಮ್ಮ ಸಾಹೇಬ್ರು ಬಿಡೋದು, ಇವತ್ತು ನಮ್ಮ ಗಾಡಿ ಕಾಯ್ತಿರ್ತೈತೆ ನನಗೋಸ್ಕರ, ನಾನು ಹೋಗ್ಬೇಕು, ನಮ್ಮ ಡ್ರೈವರ್ ಬೈತಾನೆ, ನಮ್ಮ ಇವ್ರು ಬೈತಾರೆ. ಎಷ್ಟು ನಾವು ಭಯದಿಂದ ಮಾಡಿದ್ದೀವಿ ಯಾರಿಗೋಸ್ಕರ? ಕೆಲಸಕ್ಕೆ ಬರೆದಿರೋ ಒಂದಷ್ಟು ನೋಟುಗಳು ಕೊಟ್ಟಿದ್ದಾರೆ, ಅನ್ನ ಕೊಟ್ಟಿದೆ ಇಲ್ಲ ಅಂತಲ್ಲ, ಜೀವನ ಕೊಟ್ಟಿದೆ ಇಲ್ಲ ಅಂತಲ್ಲ, ಆದ್ರೆ ಅದೇ ಎಲ್ಲ ಅಲ್ಲಲ್ಲ. ಅಷ್ಟು ಕೊಡೋರಿಗೇ ನಾವು ಎಷ್ಟು ನಿಯತ್ತಾಗಿ ನೌಕರಿ ಮಾಡಿದ್ದೀವಿ, ಎಷ್ಟು ಎದುರುಕೊಂಡು ಬೆದರ್ಕೊಂಡು ನಾವೆಲ್ಲ ಜೀವನ ಮಾಡಿದ್ದೀವಿ. ಆದರೆ ಈಗ ಸ್ವಯಂ ಪರಮಾತ್ಮ ಸೃಷ್ಟಿಕರ್ತ ಸೃಷ್ಟಿಯಲ್ಲಿ ನಾನು ಬಂದಿದ್ದೀನಿ. ನಿಮಗೆ ಒಂದು ಜನ್ಮಕ್ಕೆ ಅಷ್ಟೇ ಅವ್ರು ಕೊಟ್ಟಿರೋದು, ಅದರಿಂದ ಎಷ್ಟು ಜನ್ಮ ಆಯಿತು? ಎಷ್ಟೇ ಕಷ್ಟಪಟ್ಟು ನೀವು ದುಡ್ದು ಎಷ್ಟು ಲಕ್ಷ ಅಲ್ಲ ಕೋಟಿಗಟ್ಟಲೆ ಅವ್ರು ಕೊಟ್ಟರು ಕೂಡ ಇದನ್ನು ಮುಂದಿನ ಜನ್ಮಕ್ಕೆ ತೊಗೊಂಡು ಹೋಗ್ತೀನಿ ಅಂದ್ರೆ ಆಗುತ್ತೇನಪ್ಪ? ನೀವು 50 ಕೋಟಿ ದುಡಿದ್ರು ಬಿಟ್ಟೇ ಹೋಗ್ಬೇಕಲ್ಲ, ಅದು ಹೊತ್ಕೊಂಡು ಹೋಗಕ್ಕೆ ಬರೋದಲ್ಲ. ಅದು ಎಷ್ಟು ಊಟ ಮಾಡ್ತೀವಿ ಹಂಗಂತ ನಾವು ಕೋಟಿಗಟ್ಟಲೆ ಇದ್ರೂ ಊಟ ಮಾಡೋದೆಷ್ಟು? ಅದೇ 2 ಇಡೀ ಅಕ್ಕಿ, ಅದೇ ಹಾಕ್ಕೊಳ್ಳೋದು ಒಂದು ಜೊತೆ ಬಟ್ಟೆ, ಇದಕ್ಕಿಂತ ಹೆಚ್ಚಿಗೇನು ಒಯ್ಯೋಕ್ಕಾಗದೇ ಇರೋದು. ಅದು ಏನಿದ್ರು ಒಂದು ಜನ್ಮಕ್ಕೆ ಸುರಕ್ಷಿತವಾಗಿ ಇಡ್ಬೋದು ಅಷ್ಟೇ. ಏನೋ ಹಾಸ್ಪಿಟ್ಲಿಗೆ ಹೋಗಿ ಬರ್ಬೋದು, ಒಂದಷ್ಟು ಒಳ್ಳೆ ಚಂದನಾಗಿ ಜೀವನ ಮಾಡ್ಬೋದು ಅಷ್ಟೇ ಒಂದು ಜನ್ಮಕ್ಕೆ. ಭಗವಂತ ಹೇಳ್ತಾರೆ, ನೀವಿಷ್ಟು ಕಷ್ಟಪಡೋದು ಬೇಕಿಲ್ಲ, ನೀವೆಲ್ಲಿದ್ರೆ ಅಲ್ಲೇ ಇರಿ, ಏನೂ ಬಿಡೋದು ಬೇಕಿಲ್ಲ. ನನಗೋಸ್ಕರ ನೀವು ಡಿಪೋಕ್ಕೆ ಕರೆಕ್ಟ್ ಟೈಮಿಗೆ ಬರಬೇಕಂತಿಲ್ಲ, ಕರೆಕ್ಟ್ ಟೈಮಿಗೆ ಎದ್ದೇಳಬೇಕಂತಿಲ್ಲ, ಇದೇ ಯೂನಿಫಾರ್ಮ್ ಹಾಕೋಬೇಕಂತಿಲ್ಲ, ಇಷ್ಟು ಜನಗಳ ಮಧ್ಯೆ ಹೊಡೆದಾಡ್ಕೊಂಡು ನೀವು ಡ್ಯೂಟಿ ಮಾಡೋದಂತ ನಾನು ಹೇಳೋಂಗಿಲ್ಲ. ನೀವೆಲ್ಲಿದ್ರೆ ಅಲ್ಲೇ ಇರಿ, ಹೇಗಿದ್ರೆ ಹಾಗೇ ಇರಿ. ನಿಮ್ಮನ್ನು ನೀವು ಶರೀರ ಅನ್ನೋದನ್ನು ಮರೆತು ಒಂದು ಕ್ಷಣ ಕೂತ್ಕೊಳ್ಳಿ, ಇಲ್ಲಿರುವಂಥ ಒಳಗಿರುವ ಆತ್ಮ ಜ್ಯೋತಿ ನಾನು ಅಂತ ತಿಳ್ಕೊಳ್ಳಿ. ಇಷ್ಟು ತಿಳ್ಕೊಂಡು ನೀವು ನನ್ನ ನೆನಪು ಮಾಡಿದರೆ ಸಾಕು. ನೀವು ಲೆಕ್ಕ ಹಾಕೋಕ್ಕಾಗಲ್ಲ, ಇಷ್ಟೇ ನೀವು ಮಾಡಬೇಕಾಗಿರೋದು. ಮತ್ತೇನಿಲ್ಲಮ್ಮ, ನಾನು ಈಗ 20 ವರ್ಷದಿಂದ ಈ ಜ್ಞಾನ ಓದ್ತಾ ಇದ್ದೀನಲ್ಲ, ಇಡೀ ಜ್ಞಾನದ ಸಾರ ಇಷ್ಟೇ. ನಾನು ಅಷ್ಟು ತಿಳ್ಕೊಂಡು ಮಾಡಬೇಕಾಗಿರೋದು ಇಷ್ಟೇ. ನೀವು ಇವತ್ತೇ ತಿಳ್ಕೊಂಡು ನೀವು ಮಾಡಿದ್ರು ನಿಮ್ದು ಇವತ್ತೇ ಪುಣ್ಯ ಜಮಾ ಆಗುತ್ತೆ ನಿಮಗೆ. ಇಷ್ಟೇ ಅಂತ ಹೇಳಿದಾರೆ ಪರಮಾತ್ಮ. ಇದನ್ನು ಯಾರು ಬೇಕಾದರೂ ಮಾಡ್ಬೋದು. ನಾನು ತಿಳಿದು ಮಾಡ್ತಾ ಇದ್ದೀನಿ ಅಂದ್ರೂ ಇಷ್ಟೇ ಮಾಡೋದು. ನೀವು ಏನೂ ಗೊತ್ತಿಲ್ಲದೆ ಮಾಡೋಕ್ಕೆ ಬರುತ್ತೆ ಅಂದರೆ ಇವತ್ತಿಂದಲೇ ನಿಮ್ಮದು ಪುಣ್ಯದ ಖಾತೆ ಸ್ಟಾರ್ಟ್. ಏನು? ಭಗವಂತಂದು ಒಂದು ಕಂಡೀಷನ್ ಏನು? ಭಕ್ತಿ ನೀವು ಹೆಂಗೆ ಮಾಡಿರಿ, ಈ ಶರೀರ ನಾನು ಅಂದ್ಕೊಂಡು ಶಿವ ಅಂದಿರಿ, ಹಾಗಾಗಿ ನನ್ನಿಂದ ಶಕ್ತಿ ಸಿಕ್ಕಿಲ್ಲ. ಕಂಡೀಷನ್ ಏನು? ಈ ಶರೀರವನ್ನು ಮರಿಬೇಕು. ಅಂದರೆ ಈ ಕಣ್ಣಿಗೆ ಕಾಣುವ, ಕನ್ನಡಿಯಲ್ಲಿ ಕಾಣುವ ಈ ಮುಖ ನಾನಲ್ಲ, ಇದ್ರೊಳಗಡೆ ಒಂದು ನಂದಾದೀಪ, ಆರದ ದೀಪ, ಒಂದು ಜ್ಯೋತಿಯ ಕಣ ಒಳಗಡೆ ಇದೆ. ಈಗ ಆಕಾಶದಲ್ಲಿ ನಕ್ಷತ್ರ ಹೆಂಗೆ ಕಾಣುತ್ತೋ ಹಾಗೆ ಈ ಭ್ರುಕುಟಿಯ ಮಧ್ಯದಲ್ಲಿ ನಕ್ಷತ್ರ ಇದೆ, ಒಳಗಡೆ ಒಂದು ಜ್ಯೋತಿ ಇದೆ. ಅದು ಎಂದೂ ಆರೋದಿಲ್ಲ, ಅದಕ್ಕೆಂದೂ ಸಾಯೋದೇ ಇಲ್ಲ. ಸಾಯೋದು ಈ ಶರೀರ ಅಷ್ಟೇ, ಒಳಗಡೆ ಇರೋ ನಾನು ಸಾಯೋದಿಲ್ಲ. ಹೊರಗಡೆ ಇರೋ ಒಂದು ಅಂಗಿ ಇದೆ ಅಷ್ಟೇ, ಅಂಗಿ ಬಿಟ್ಟು ಹೋಗ್ತೀನಿ ನಾನು ಅಷ್ಟೇ. ಸಾವು ಅಂದ್ರೆ ನನಗೇನು ಸಾವಿಲ್ಲ. ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ನಯನಂ ಚಿಂದಂತಿ ಶಸ್ತ್ರಾಣಿ ನಯನಂ ದಹತಿ ಪಾವಕಃ. ಒಳಗಿರೋ ಆತ್ಮವನ್ನು ಯಾರೂ ಸಾಯಿಸೋಕ್ಕಾಗಲ್ಲ, ಒಳಗಿರೋ ಆತ್ಮವನ್ನು ಯಾರೂ ಬೆಂಕಿಯಿಂದ ಸುಡಲಿಕ್ಕಾಗಲ್ಲ, ಒಳಗಿರುವ ಆತ್ಮವನ್ನು ಯಾರೂ ಖಡ್ಗದಿಂದ ಕತ್ತರಿಸ್ಲಿಕ್ಕಾಗಲ್ಲ. ಅಂದರೆ ಯಾವತ್ತು ಸಾವಿಲ್ಲದವರು ನೀವು, ಮೃತ್ಯುಂಜಯರು ನೀವು, ನಿಮಗೆ ಸಾವೇ ಇಲ್ಲ. ಅದಕ್ಕೆ ಸಾವಿರದ ಶರಣು ಅಂತ ಹೇಳ್ತಾರೆ ನೋಡಿ. ಸಾವಿರದ ಶರಣು ಯಾವುದು? ಒಳಗಡೆ ಇರುವ ಆತ್ಮ ಜ್ಯೋತಿ. ಇದು ಜ್ಯೋತಿ ಯಾವತ್ತಾದ್ರೂ ಸಾಯುತ್ತೆ? ಅದು ಸಾಯೋದಿಲ್ಲ. ಅದಕ್ಕೆ ನೀವು ಜ್ಯೋತಿ ಅಂದ್ಕೊಳ್ಳಿ. ಪರಂಜ್ಯೋತಿ ಪರಮಾತ್ಮ ಮೇಲೆ ಇದನ್ನಂತ ಮನಸ್ಸು ಭಗವಂತ ಅಂತ ಮೇಲೆ ಹೋಗುತ್ತಲ್ಲ. ಎಷ್ಟು ಮೇಲೆ ಹೋಗಬೇಕು ಅಂದರೆ ಸೂರ್ಯ ಚಂದ್ರ ನಕ್ಷತ್ರ ದಾಟಿ ಮೇಲೆ ಒಂದು ಲೋಕ, ಬಿಳಿ ಲೋಕ ಇದೆ. ಆ ಲೋಕವನ್ನು ದಾಟಿ ಇನ್ನೊಂದು ಕೆಂಪು ಬಣ್ಣದ ಲೋಕ ಇದೆ. ಇಷ್ಟೇ ನೀವು ಮಾಡ್ಕೊಳ್ಳಿ. ಇದು ಬಿಟ್ಟು ಮತ್ತೇನು ಮಾಡ್ಕೊಳ್ಳೋದಿಲ್ಲ. ನಾನು ಇಷ್ಟು ವರ್ಷ ಓದಿದ್ರೆ ಇಷ್ಟೇ ಮಾಡ್ತೀನಿ ನಾನು. ಅಂದರೆ ಸೂರ್ಯ ಹೆಂಗೆ ಬೆಳಿಗ್ಗೆ ಸೂರ್ಯೋದಯ ಆಗಾಗ ಕೆಂಪು ಬಣ್ಣ ಇರುತ್ತೆ ನೋಡೋಣ, ಅದೇ ಥರ ಬಣ್ಣದ ಲೋಕ ಒಂದು ಮೇಲೆ ಇದೆ. ಎಷ್ಟು ಮೇಲೆ? ಸೂರ್ಯ ಚಂದ್ರಗಿಂತ ಮೇಲೆ ಇದೆ. ಅದು ಒಂದು ಇನ್ನೊಂದು ಬಿಳಿ ಲೋಕ ಇದೆ, ಅದನ್ನು ದಾಟಬೇಕು. ಅದನ್ನು ದಾಟಿದ ಮೇಲೆ ಅದರ ಮೇಲೆ ಒಂದು ಕೆಂಪು ಬಣ್ಣದ ಲೋಕ ಇದೆ. ಅದು ಪರಮಧಾಮ, ಶಾಂತಿಧಾಮ, ಮುಕ್ತಿಧಾಮ. ಅದನ್ನೇ ಮುಕ್ತಿಧಾಮ, ಬ್ರಹ್ಮಾಂಡ ಅಂತ ಹೇಳ್ತಾರೆ. ಅಲ್ಲಿ ಪರಮಾತ್ಮ ಇರ್ತಾರೆ. ಅದಕ್ಕೆ ಅಲ್ಲಿರುವುದು ನಮ್ಮ ಮನೆ, ಇಲ್ಲಿಗೆ ಬಂದೀವಿ ಸುಮ್ಮನೆ ಅಂದರೆ ಅದು ನಮ್ಮ ಮನೆ. ನೀವಿಷ್ಟೇ ಮಾಡಿರಿ. ಈ ಭ್ರುಕುಟಿ ಮಧ್ಯದೊಳಗಡೆ ನಾನೊಂದು ಜ್ಯೋತಿ ಆತ್ಮ, ನನ್ನ ತಂದೆ ಪರಮಾತ್ಮ, ನನ್ನ ಮನೆ ಪರಮಧಾಮ. ಒಂದು ಸೆಕೆಂಡಲ್ಲಿ ಹೋಗುತ್ತೆ ಮನಸ್ಸು. ಅಡ್ರೆಸ್ ಗೊತ್ತಿರಲಿಲ್ಲ ಅಷ್ಟೇ. ಈಗ ನಿಮ್ಮ ಮನೆಯೊಳಗಡೆ, ಈಗ ಅಮ್ಮವ್ರ ಮನೆಗೆ ಕಣ್ಣು ಮುಚ್ಕೊಂಡು ನಿಮ್ಮ ಮನೆ ನೋಡ್ರಿ ಅಂದ್ರೆ ನೋಡ್ತಿರಲ್ಲ? ನೋಡ್ತೀರ? ಲಿಂಗರಾಜಣ್ಣವ್ರ ಮನೆ ನೋಡಿ, ನೋಡೋಕ್ಕಾಗತ್ತಾ? ಯಾಕೆ? ಗೊತ್ತಿಲ್ಲಲ್ಲ, ಅಡ್ರೆಸ್ ಗೊತ್ತಿಲ್ಲ, ಮನಸ್ಸಿಗೆ ಹೋಗಕ್ಕೆ ಬರಲ್ವಾ? ನೀವು ಬಾಂಬೆ ಬೇಕಾದ್ರೆ ಈಗ ಮೊನ್ನೆ ಕೇದಾರ್ನಾಥ್ ನೋಡಿ ಬಂದಿಲ್ಲಮ್ಮ, ಅದನ್ನು ನೋಡ್ಕೊಂಬರಮ್ಮ ಬೆಟ್ಟ ಅಂದರೆ ಈಗ ನೋಡ್ಕೊಂಬರ್ತಿಲ್ಲಮ್ಮ. ಎಷ್ಟೊತ್ತು ಬೇಕು? ಶರೀರ ತೊಗೊಂಡು ಹೋಗ್ಬೇಕಾದ್ರೆ ಅಷ್ಟು ಖರ್ಚು ಮಾಡಿಕೊಂಡು ಅಷ್ಟು ದಿನ ಕಷ್ಟಪಟ್ಕೊಂಡು ಅಷ್ಟು ದಿನ ಬುತ್ತಿ ಕಟ್ಕೊಂಡು ಹೋಗ್ಬೇಕಾಯ್ತು. ಮನಸ್ಸಿನಿಂದ ಒಂದು ಸಲ ನೋಡಿ ಬಂದ ಮೇಲೆ ಮನಸ್ಸಲ್ಲಿಗೆ ಹೋಗೋಕೆ ಎಷ್ಟೊತ್ತು ಬೇಕು? 1 ಸೆಕೆಂಡ್. ಹಾಗೆ
ಇಲ್ಲಿ ತನಕ ಪರಮಾತ್ಮನ ನೆನಪು ಮಾಡಿದ್ರು ಟೈಮ್ ಹಿಡಿತು. ಯಾಕಂದ್ರೆ ನಿಮಗೆ ಅಡ್ರೆಸ್ಸೇ ಗೊತ್ತಿಲ್ಲ, ಪರಮಾತ್ಮ ಯಾರು ಅಂತ ಗೊತ್ತಿಲ್ಲ, ಪರಮಾತ್ಮ ಎಲ್ಲಿದ್ದಾನಂತ ಗೊತ್ತಿಲ್ಲ. ಸುಮ್ಮನೆ ಮೇಲೆ ಹೋಗ್ತಿತ್ತು ಮನಸ್ಸು, ಅದು ಗೊತ್ತಿತ್ತು ಒಳಗಿರೋ ಆತ್ಮ ಪರಮಾತ್ಮ ಮೇಲಿದ್ದಾನೆ ಅಂತ. ಸುಮ್ಮನೆ ಸ್ವಲ್ಪ ಮೇಲೆ ಹೋಗ್ತಿತ್ತು, ಎಲ್ಲಿ ಗುಡಿಯಾಗಿದ್ರು ಗುಡಿ ಛತ್ತ ಮೇಲೆ ಹೋಗ್ತತ್ತು ಅಷ್ಟೇ, ಅದ್ರ ಮೇಲೆ ಎಲ್ಲಿ ಗೊತ್ತಿದ್ದಿಲ್ಲ ನಮಗೆ. ಅದಕ್ಕೆ ಪರಮಾತ್ಮ ಹೇಳ್ತಾರೆ ಎಷ್ಟು ಮೇಲೆ ಅಂದರೆ ಈ ಛತ್ ಮೇಲೆ ಅಲ್ಲ, ಸೂರ್ಯ ಚಂದ್ರ ನಕ್ಷತ್ರ ದಾಟಿ ಅದ್ರ ಮೇಲೆ ಒಂದು ಬಿಳಿ ಲೋಕ, ಅದ್ರ ಮೇಲೆ ಒಂದು ಕೆಂಪು ಲೋಕ ಇದೆ, ಅಲ್ಲಿ ಜ್ಯೋತಿ ಸ್ವರೂಪ ಪರಮಾತ್ಮ ನಾನಿದ್ದೀನಿ. ನಿಮ್ಮನ್ನು ನೀವು ಆತ್ಮ ಅನ್ಕೊಳ್ಳಿ, ಇಷ್ಟು ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಕ್ಷಣದೊಳಗಡೆ ನೀವು ಅಲ್ಲಿ ಹೋಗ್ತೀರಿ. ಇದು ಒಂದು ಸ್ವಲ್ಪ ಕೂತ್ಕೊಂಡು ಆರಂಭದಲ್ಲಿ ಮಾಡಿ ನೋಡಿ, ನಿಮಗದು ಶಾಂತಿ ಅನುಭೂತಿ ಆಗುತ್ತೆ. 1 ಸೆಕೆಂಡ್ ಸಾಕು ನನ್ನ ಜೊತೆ ನೀವು ಕನೆಕ್ಟ್ ಆದರೆ ನಿಮಗೆ ಶಕ್ತಿ ಶಾಂತಿ ಅನುಭೂತಿ ಆಗುತ್ತೆ. ನಿನಗೆ ನನ್ನ ಶಿವನ ಅನುಭೂತಿನೇ ನಿಮಗೆ ಮಾಡಿಸ್ತೀನಿ, ಸ್ವಲ್ಪ ಇಷ್ಟು ಪ್ರಯತ್ನ ಪಡಿ ಅಂತ ಹೇಳಿದ್ದಾರೆ. ಇದ್ರಾಗ ಏನಾರು ಕಷ್ಟ ಐತಮ್ಮ, ಏನಾರು ಪರಿಶ್ರಮ ಐತೆ? ಏನೋ ನಮ್ಗೆ ಎಂದಕ್ಕೆ ಋಷಿಮುನಿಗಳಾದರೂ ಜಪ ಮಾಡಿ ತಪ ಮಾಡಿ ಯೋಗ ಮಾಡಿ ಹಠಯೋಗ ಮಾಡಿ ಉಪವಾಸ ವನವಾಸ ಹೇಳಿದ್ರು. ಪರಮಾತ್ಮ ಏನೂ ಹೇಳೋದಿಲ್ಲ, ಏನೇನು ಹೇಳೋದಿಲ್ಲ. ನೀವೇನು ಮಾಡ್ತೀರಿ ಮಾಡಿ, ನೀವೆಲ್ಲಿ ಇರ್ತೀರಿ ಅಲ್ಲೇ ಇರಿ, ಹೇಗಿರ್ತೀರಿ ಹಾಗೇ ಇರಿ. ಆದರೆ ನಿಮ್ಮನ್ನು ನೀವು ಶರೀರ ಅನ್ನೋದು ಒಂದು ಕ್ಷಣಕ್ಕಾದರೂ ಮರೆತು ನಾನೊಂದು ಜ್ಯೋತಿ ಅಂತ ತಿಳಿದು ಆ ಪರಂಜ್ಯೋತಿ ನೆನಪು ಮಾಡಿ. ಇಷ್ಟು ಮಾಡೋಕ್ಕೆ ಬಂತ ನೀವು ಏನೂ ಓದೋ ಅವಶ್ಯಕತೆ ಇಲ್ಲ, ಯಾವ ಗ್ರಂಥಗಳನ್ನು ಓದೋ ಅವಶ್ಯಕತೆ ಇಲ್ಲ, ಏನು ಕೇಳೋ ಅವಶ್ಯಕತೆ ಇಲ್ಲ. ಇಷ್ಟು ಮಾಡೋದ್ರ ಮುಂದೆ ಎಲ್ಲ ಧರ್ಮಾತ್ಮರು ಸಂತರನ್ನು ಶರಣರನ್ನು ಮೀರಿಸಿ ದೇವಾತ್ಮರಾಗಲಿಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ದೇವಾತ್ಮರು ಶ್ರೇಷ್ಠ ಎಲ್ಲರಿಗಿಂತ, ಧರ್ಮಾತ್ಮರಿಗಿಂತ ಮಹಾತ್ಮರಿಗಿಂತ ಸಂತರಿಗಿಂತ ಶರಣರಿಗಿಂತ ದೇವಾತ್ಮರು ಶ್ರೇಷ್ಠ. ಆ ದೇವಾತ್ಮರು ನೀವು ಆಗ್ಬಿಡ್ತೀರಿ ಅಂತ ಹೇಳ್ತಾರೆ. ಇದರೊಳಗೆ ಯಾವ ಪರಿಶ್ರಮ ಇಲ್ಲ, ಬಿನಾ ಪರಿಶ್ರಮ, ಕಡಿಮೆ ಖರ್ಚು ಬಾಲ ನಶ ಅಂತ. ಭಿನ್ನ ಬಂಡವಾಳ ಬಿಸ್ನೆಸ್ ಅಂದರೆ ₹1 ಬಂಡವಾಳ ಇಲ್ಲದೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಲಾಭ ಮಾಡ್ಕೊಳ್ಳುವಂಥ ಬಿಸ್ನೆಸ್ ಇದು. ಯಾವುದು ಇದು? ಜನ್ಮಾಂತರಕ್ಕೆ ಒಯ್ಯುವಂಥದ್ದು. ಇದನ್ನು ಮುಂದಿನ ಜನ್ಮಕ್ಕೂ ತೊಗೊಂಡು ಹೋಗ್ಬೋದು ನೀವು. ಇಷ್ಟು ವರ್ಷ ಅಪ್ಪ ಏನು ಗಳಿಸಿದ್ರು ಅದು ಒಂದೇ ಜನ್ಮಕ್ಕೆ ಮುಂದಿನ ಜನ್ಮಕ್ಕೆ ತೊಗೊಂಡು ಹೋಗೋಕ್ಕಾಗಲ್ಲ ನೀವು. ಆದರೆ ಇಷ್ಟು ಮಾಡಿ ನೋಡಿ, ಮುಂದಿನ 21 ಜನ್ಮಕ್ಕಾಗುವಷ್ಟು ನಾನು ಕೊಡ್ತೀನಿ ಅಂದರೆ 21 ಜನ್ಮ ಕುಂತು ತಿನ್ನಬಹುದು. ಶರೀರಕ್ಕೆ ಇವಾಗೇನು ಕಾಲು ನೋವು ಕೈ ನೋವು ಅಂತಾರಲ್ಲ, ಕಂಚನಕಾಯಿ 21 ಜನ್ಮದೊಳಗೆ ಗ್ಯಾರಂಟಿ ವಾರಂಟಿ ಕೊಡ್ತಾರೆ ಪರಮಾತ್ಮ. 21 ಜನ್ಮಗಳವರೆಗೆ ನಿಮಗೇನು ಶರೀರ ಬರುತ್ತೋ ಅದು ಅಕಸ್ಮಾತಾಗಿ ಸಾವು ಬರೋದಿಲ್ಲ, ಅದಕ್ಕೆ ಆಕ್ಸಿಡೆಂಟಾಗಿ ಸಾಯೋದಿಲ್ಲ, ರೋಗ ಬಂದು ಸಾಯೋದಿಲ್ಲ, ಹಾಸ್ಪಿಟ್ಲಿಗೆ ಹೋಗೋದಿಲ್ಲ, ಮತ್ತು ಅದು ಯಾವ ಒಂದು ದಿನವೂ ಜೈಲಿಗೆ ಹೋಗೋದು ಕೋರ್ಟಿಗೆ ಹೋಗೋಂಥ ಅವಶ್ಯಕತೆ ಅದಕ್ಕೆ ಬೀಳಲ್ಲ. ಅಷ್ಟು ಚೆನ್ನಾಗಿರುವ ಕಂಚನಕಾಯ, ಅಷ್ಟು ಒಳ್ಳೆಯ ಶರೀರ, ಅಷ್ಟು ಒಳ್ಳೆಯ ಮನಸ್ಸು, ಅಷ್ಟು ಒಳ್ಳೆಯ ಕುಟುಂಬ. ನಿಮ್ಮ ಮಕ್ಕಳು ಕೂಡ 21 ಜನ್ಮ ತನಕ. ಇದು ಪರಮಾತ್ಮನ ಮಹಾವಾಕ್ಯ. ಅದಕ್ಕೆ ದೇವಾತ್ಮರು 33 ಕೋಟಿ ದೇವಾತ್ಮರು ಅಂತ ಕರಿತೀವಿ ನಾವು. ಸತ್ಯುಗ ತ್ರೇತಾಯುಗದಲ್ಲಿ ಹೆಂಗಿರ್ತಾರೆ ಅಂದರೆ, ಒಂದು ದಿನವೂ ನೀವು ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳು ಯಾರು ಒಬ್ಬರೂ ಅಪಘಾತಕ್ಕೀಡಾಗೋದಾಗಲಿ, ಅರೆಯಾಯುಷ್ಯ ಸಾಯೋದಾಗಲಿ, ಅಥವಾ ಸುಮ್ಮನೆ ಏನೋ ಆಗೋ ರೋಗ ಬರೋದಾಗಲಿ ಇದು ಇರೋದಿಲ್ಲ. ಅಂಥ ಕಂಚನಕಾಯಿ ಶರೀರನೂ ಕೊಡ್ತೀನಿ, ಉತ್ತಮ ಸಂಬಂಧಗಳು ಕೊಡ್ತೀನಿ, ಉತ್ತಮ ಸುಖ ಸಂಪತ್ತು ಕೊಡ್ತೀನಿ. 21 ಜನ್ಮಕ್ಕೆ ಸಾಕ್ಷಾತ್ ಶಿವನಾದ ನನ್ನನ್ನೇ ನೆನಪು ಮಾಡುವ ಅವಶ್ಯಕತೆ ಬೀಳೋದಿಲ್ಲ ನಿಮಗೆ. ಯಾವಾಗ ನೆನಪು ಮಾಡ್ತೀವಿ ನಾವು ಪರಮಾತ್ಮನ? ಏನಾದರೂ ತೊಂದರೆ ಬಂದಾಗ. ನಿಮಗೆ ತೊಂದರೆನೇ ಬರಲ್ಲ, ನೀವು ನನ್ನನ್ನೇ ನೆನಪು ಮಾಡಲ್ಲ, ಅಂಥ ಸುಖ ಭಾಗ್ಯವನ್ನು ಕೊಟ್ಟು ಹೋಗಲಿಕ್ಕೆ ಬಂದೀನಿ. ಇದನ್ನು ಕಳ್ಕೊಬೇಡಿ. ನಿಮಗೇನು ಪರಿಶ್ರಮ ಇಲ್ಲ. ಭಾಳ ಜನಕ್ಕೆ ಇದು ಗೊತ್ತಿಲ್ಲ, ಗೊತ್ತಿದ್ರೂ ಕೂಡ ಕೆಲವರಿಗೆ ಮಾಡೋಕ್ಕಾಗಿಲ್ಲ. ಯಾಕಂದ್ರೆ ಅದಕ್ಕೂ ಅದೃಷ್ಟ ಬೇಕು ಅಂತಾರೆ. ಯಾರ ಭಾಗ್ಯದಲ್ಲಿದೆಯೋ ಅವರು ಮಾತ್ರ ಇದನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಹಾಗಾಗಿ ನಿಮ್ಮ ತನಕ ಇವತ್ತು ಜ್ಞಾನ ಯಾಕೆ ಇಲ್ಲಿ ತನಕ ಹುಡುಕೊಂಡು ಬಂದಿದೆ? ಎಲ್ಲೋ ಪರಮಾತ್ಮ ರಾಜಸ್ಥಾನ ಅಲ್ಲ ಪಾಕಿಸ್ತಾನದಲ್ಲಿ ಬಂದಿದ್ದು ಮೊದಲು, ಅವರು ಆಮೇಲೆ ಬಂದು ರಾಜಸ್ಥಾನದಾಗ ಉಳ್ಕೊಂಡಿದ್ದು. ಅಲ್ಲಿಂದ ಇವತ್ತು ಕರ್ನಾಟಕಕ್ಕೆ ಬಂದು 150 ದೇಶಕ್ಕೆ ಹೋಗಿ ಇಲ್ಲಿಗೆ ನಿಮಗೆ ಹುಡುಕೊಂಡು ಬರಬೇಕು ಅಂದರೆ ನಿಮ್ಮ ಭಾಗ್ಯದಲ್ಲಿದೆ ಅದು. ಆ ಪರಮಾತ್ಮನ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದೆ. ಯಾವುದೋ ಜನ್ಮದ ಭಕ್ತಿಯ ಫಲ ಆ ಪುಣ್ಯ ಫಲಿಸಿದೆ. ಅದಕ್ಕಾಗಿ ಯಾರದೋ ಮುಖಾಂತರ ಇವತ್ತು ನಾನು ನಿಮಿತ್ತ, ಅಕ್ಕವ್ರ ನಿಮಿತ್ತ ಅಷ್ಟೇ. ಆದರೆ ನಿಮಗೆ ಆ ಪರಮಾತ್ಮ ಕೊಡಬೇಕು ಅಂದರೆ ಯಾರದೋ ಮುಖಾಂತರ ಯಾವುದೋ ಉಪಾಯ ಮಾಡಿ ಕೊಡ್ತೀನಿ ಅಂತ ಹೇಳ್ತಾರೆ. ಒಂದೊಂದು ಮಗುವಿನ ಭಾಗ್ಯವನ್ನು ಬೆಳಗಿಸೋದಕ್ಕೆ ಒಂದೊಂದು ಪ್ಲ್ಯಾನ್ ಮಾಡಿದ್ದೀನಿ ಅಂತ ಹೇಳ್ತಾರೆ ಪರಮಾತ್ಮ. ನೀವು ಹೆಂಗೆ ಮನೆ ಕಟ್ಟಕ್ಕೆ ಪ್ಲ್ಯಾನ್ ಮಾಡ್ತಿರಲ್ಲ, ನೀವೆಷ್ಟು ದೂರ ಹೋಗಿ ನೀವು ನೋಡಿ ಬಂದು ಈ ಕಾಡಲ್ಲಿದ್ದೀರಿಲ್ಲ, ನಿಮ್ಮ ಭಾಗ್ಯ ಬೆಳಗಿಸ್ಬೇಕಂದ್ರೆ ಒಂದು ಪ್ಲ್ಯಾನ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಅಂದರೆ ಇದಕ್ಕಿಂತ ಇನ್ನೇನಿದೆ? ಭಗವಂತ ಯಾವತ್ತೂ ಕೇಳಿದ್ದೆ ನಾನು 10 ವರ್ಷದಿಂದ ಈ ಮಾತನ್ನು. ನೀವು ಎಲ್ಲಿ ಹೋಗಿ ಅಡ್ಕೊಂಡ್ರಿ, ನೀವು ಗುಡ್ಡ ಗಾಡೊಳಗಿರಿ, ನಿಮಗೇನು ಭಗವಂತ ಈಗ ಮತ್ತು ನೀವು ಹತ್ರ ಇದ್ರೆ ತಾನೇ ಓಂ ಶಾಂತಿ ಅದು ಇದು ಗೊತ್ತಾಗ್ತೈತಿ. ನೀವು ಕ್ಲಾಸಿಗೆ ಹೋಗ್ಬೋದು, ನೀವು ಇದು ಯೋಗ ಮಾಡ್ಬೋದು. ನಿಮ್ಮ ಭಾಗ್ಯ ಇತ್ತಂದ್ರೆ ನೀವು ಹೋಗಿ ಎಲ್ಲಿ ಸಮುದ್ರದೊಳಗಡೆ ಕೂತ್ಕೊಳ್ರಿ, ಅಲ್ಲಿಗೆ ಬಂದು ಜ್ಞಾನ ಮುಟ್ಟಿಸ್ತೀನಿ ಅಂತ ಪರಮಾತ್ಮ ವಾಕ್ಯ ನಾನು 10 ವರ್ಷದಿಂದ ಕೇಳಿದ್ದೆ. ಇವತ್ತು ನಿಮ್ಮನ್ನು ನೋಡಿ ನನಗದು ನಿಜ ಇರ್ಬೋದು ಅಂತ ಅನ್ನಿಸ್ತು. ಎಷ್ಟು ಭಾಗ್ಯ ಇರ್ಬೋದು ನಿಮಗೂ. ಯಾಕಂದರೆ ಇಲ್ಲಿ ಇದ್ದಲ್ಲೇ ಕೂತ್ಕೊಂಡು ನಾವು ಬಂದಿರೋದಂತಲ್ಲ, ಆ ಪರಮಾತ್ಮನ ಜ್ಞಾನ ಇಲ್ಲಿ ತನಕ ಬಂತಲ್ಲ. ನಾವು ಸುಮ್ಮನೆ ಒಂದಿನ ಬಂದು ಗೆಸ್ಟ್ ಆಗೋದ್ರೆ ಅದು ಬೇರೆ ಮಾತು.
ಬಟ್ ನೀವು ಕೇಳಬೇಕು ಅನ್ನೋ ಆಸಕ್ತಿಯಿಂದ, ಅಕ್ಕವ್ರು ತಿಳಿಸ್ಬೇಕು ಅನ್ನೋ ಆಸಕ್ತಿಯಿಂದ ನಮಗೆ ಇವತ್ತು ಒಂದೇ ಕ್ಷಣಕ್ಕೆ, ನಾನು ಎಷ್ಟು 15 ದಿನ ಈಗ ಪ್ರವಚನ ಅಲ್ಲಿ ಮೌನೇಶ್ವರ ಜಾತ್ರೆ ಪ್ರವಚನ ಇತ್ತು. 15 ದಿನ ರಾತ್ರಿ ಇಡೀ ಊರು ಜನ ಸೇರಿ 15 ದಿನ ಪ್ರವಚನ ಮಾಡಿದ್ವಿ. ಇನ್ನು ಥರದ್ರೆ 8ನೇ ತಾರೀಕಿಂದ ಮತ್ತು 11ನೇ ತಾರೀಕಿನ ತನಕ ಇನ್ನೊಂದು ಜಾತ್ರೆದು ಪ್ರವಚನ ಇತ್ತು. ಇದ್ರ ಮಧ್ಯೆ ಇರೋದೇ 3 ದಿನ ಇತ್ತು. ಇವತ್ತು ಮನೆಗೆ ಒಬ್ಬರು ಬರೋರಿದ್ರು, ಇದೇ ಕೋರ್ಸ್ ಕೇಳೋದಕ್ಕೆ ಅಕ್ಕವ್ರ ಕಡೆಯಿಂದ 2ನೇ ಕ್ಲಾಸ್ ಮಾಡಿಸ್ಲಕ್ಕೆ ಅವ್ರು ಸಿನ್ನೂರಿಂದ ಬರೋರಿದ್ರು. ಅಕ್ಕವ್ರು ಸುಮ್ಮನೆ ಒಂದು ಮಾತು ಹೇಳಿದರು. ಅಷ್ಟು ಈಸಿಯಾಗಿ ನಾನು ಎಲ್ಲೂ ಒಪ್ಕೊಳ್ಳಲ್ಲ, ಯಾಕಂದ್ರೆ ನನ್ನ ಮನೆ ಬಿಟ್ಟು ನಾನು ಬೇರೆ ಕಡೆ ಒಂದು ರಾತ್ರಿ ಕಳೆಯೋಕ್ಕೆ ಇಷ್ಟಪಡಲ್ಲ. ಹೋದರೂ ಮತ್ತೆ ರಾತ್ರಿ ವಾಪಸ್ 10 ಆಗಲಿ 12 ಆಗಲಿ ಮನೆಗೆ ಬಂದುಬಿಡ್ತೀವಿ ನಾವು. ಆದರೂ ಇವತ್ತು ಅಕ್ಕವ್ರು ಹೇಳಿದ ತಕ್ಷಣ ಅಕ್ಕವ್ರು ಏನಂದ್ರು, 15 ದಿನ ಅಲ್ಲಿ ಪ್ರವಚನ ಮಾಡೀವಿ, ಈಗ ಮತ್ತೆ ಪ್ರವಚನ ಐತಿ. ಅಮ್ಮ ಏನಂದ್ರು, ನಿಮಗೂ ಒಂದಿನ ರಿಲ್ಯಾಕ್ಸ್ ಆಗುತ್ತೆ, ತೋಟ ಗೀಟ ಎಲ್ಲ ಚಂದ ಮಾಡ್ಯಾರ ಅಂತ ಅಕ್ಕವ್ರು ಹೇಳಿದ್ಮೇಲೆ ನಿಮಗೂ ಧ್ಯಾನ ಯೋಗ ಅಂದರೆ ಇಷ್ಟ. ಸುಮ್ಮನೆ ಇಲ್ಲಿ ಬಂದು ಕೂತ್ಕೊಂಡ್ರೆ ಧ್ಯಾನ ಆಗುತ್ತೆ, ನಾವು ಮಾಡಬೇಕಾಗಿಲ್ಲ, ಇಲ್ಲಿ ಸುಮ್ಮನೆ ಕೂತ್ಕೊಂಡ್ರೆ ಧ್ಯಾನ ಆಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ ಮೈಂಡಿಗೆ ಅಂತ ಒಂದೇ ಕ್ಷಣಕ್ಕೆ ಒಪ್ಕೊಂಡ್ವಿ. ಆದರೆ ಬಂದು ನೋಡಿದ್ರೆ ನಮಗನ್ನಿಸ್ತು, ಎಷ್ಟು ಸ್ವರ್ಗದಲ್ಲಿದ್ದೀರಿ ನೀವೆಲ್ಲ, ಇದನ್ನು ಆಶ್ರಮನೇ ಮಾಡ್ಕೊಂಡ್ಬಿಟ್ಟಿದ್ರಿ. ಇದಕ್ಕೆ ಮುಂದೆ 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 ಅನೇಕ ಆತ್ಮರು ಇಲ್ಲಿಗೆ ಬರ್ತಾರೆ, ಮಹಾತ್ಮರೇ ಬರ್ತಾರೆ, ಮತ್ತು ಸಾಮಾನ್ಯರೇನು ಬರೋಂಗಿಲ್ಲ ಈ ಜಾಗಕ್ಕೆ. ಮಹಾತ್ಮರುಗಳೇ ಬೇಕಾದಷ್ಟು ಜನ ಬಂದು ಹೋಗ್ತಾರೆ. ಅಂಥ ಪುಣ್ಯ ನೀವು ಮಾಡಿರಿ, ನಿಮ್ಮ ಜೊತೆ ಹಂಚ್ಕೊಳ್ಳೋ ಭಾಗ್ಯ ನಮಗೂ ಸಿಕ್ಕಿದೆ. ಹಾಗಾಗಿ ಆ ಭಗವಂತನಿಗೂ ನಿಮಗೂ ಬಂದಿದ್ರು ಅಂತ ಮುಂದೆ ಕೋಟಿ ಕೋಟಿ ಧನ್ಯವಾದಗಳು ಆ ಭಗವಂತನಿಗೂ ನಿಮಗೂ. ಅದಕ್ಕೆ ಏನು ಮಾಡೋದು ಬೇಡ, ಇಲ್ಲಿ ತನಕ ಎಲ್ಲವೂ ಮಾಡಿರಿ, ಮಕ್ಕಳಿಗೂ ಬೇಕಾದಷ್ಟು ಮಾಡಿರಿ, ಶರೀರದಿಂದ ಸಾಕಷ್ಟು ದುಡಿದಿದ್ದೀರಿ ಐತಿ. ಇಲ್ಲ ಅಂದ್ರೆ ಅದಿಷ್ಟೆಲ್ಲ ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಅದು ಇಂಥ ಕಲಿಯುಗದೊಳಗಡೆ ಆ ಪರಮಾತ್ಮನ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದೆ. ಅದಕ್ಕೆ ಇದನ್ನು ಏನು ಬಹಳ ಏನು ಪರಿಶ್ರಮ ಇಲ್ಲ, ಜಸ್ಟ್ ಈ ಶರೀರ ನಾನೆಲ್ಲ ಒಳಗಡೆ ಇರುವ ಜ್ಯೋತಿ ಜ್ಯೋತಿ ಜ್ಯೋತಿ, ನಿಂತರು ಕುಂತರು ಏನೇ ಕೆಲಸ ಮಾಡಿದ್ರು ನಾವು ಒಳಗಿರೋ ಆತ್ಮ ಅಂತ ನೀವು ಅನುಭವ ಮಾಡಿ ನೋಡಿ. ಸ್ವಲ್ಪೇ ದಿನದಲ್ಲಿ ಆ ಪರಮಾತ್ಮ ನಿಮಗೇನೋ ವಿಚಿತ್ರವಾದಂಥ ಅನುಭವಗಳನ್ನು ನಿಮಗೆ ಮಾಡಿಸ್ತಾನೆ. ಆವಾಗ ನಿಮಗೆ ಗೊತ್ತಾಗುತ್ತೆ. ಓಂ ಶಾಂತಿ.